ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತ ಸಿಂಗೇರಿಟ್ಟು ನಮ್ಮೆಲ್ಲರನ್ನು ನೆಲೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಈ ಕೂಟಕ್ಕೆ ಇನ್ನು ಯಾವ ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಸಹ ಬಿಡ್ಕೊಂತೀನಿ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ಅವರಿಗೆಲ್ಲ ನಿಮ್ಮ ಪವಿತ್ರ ಆತ್ಮ ಸಹಾಯದಿಂದ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ತಂದೆ, ಆದಿಯಿಂದ ಅಂತ್ಯದವರೆಗೂ ನಿಮ್ಮ ಪ್ರಸನ್ನತೆ ಇದ್ದು ಕೂಟದಲ್ಲಿ ಸಹ ತಂದೆ ಕೂಟ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನ ಕೇಳುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಎಂದಿನಂತೆ ನಾವು ರೋಮಪುರದವರಿಗೆ ಬರೆದಂತ ಪತ್ರಿಕೆಯ ಪುಸ್ತಕವನ್ನ ಉಳಿದಂತ ಭಾಗವನ್ನ ನಾವು ಧ್ಯಾನ ಮಾಡ್ತಿದ್ದೇವೆ. ಸೊ ಇವತ್ತು ನೋಡ್ಬೇಕಾದ್ರೆ ರೋಮಪುರದವರಿಗೆ ಎಷ್ಟನೇ ಭಾಗದಲ್ಲಿ ಇದ್ದೇವೆ ನಾವೀಗ? 52 ಹಾಕಿದ್ರು. 52 ಆಗಿದೆಯಾ? 50 ಶುರು ಮಾಡ್ಬೇಕಾ? 52 ಶುರು ಮಾಡ್ಬೇಕು. ಓಕೆ, ರೈಟ್. ಓಕೆ, ಸರಿ. ವಾಕ್ಯ ರೋಮಾಪುರ 7 6ನೇ ವಚನ. 7ನೇ ಅಧ್ಯಾಯ 6ನೇ ವಾಕ್ಯ ನೋಡ್ಬೇಕಾಗಿದ್ಯಾ? ಕಂಟಿನ್ಯೂ ಮಾಡ್ಬೇಕು ಬ್ರದರ್, ಸ್ವಲ್ಪ ಮಾತ್ರ ಮಾಡಿ. ಓಕೆ, ಗುಡ್. ಸರಿ, ಈಗ ನಾವು ರೋಮಪುರದವರಿಗೆ ಬರೆದಂತ ಪತ್ರಿಕೆ 7ನೇ ಅಧ್ಯಾಯ 6ನೇ ವಾಕ್ಯ ನೋಡ. ಓದ್ರಿ ವಾಕ್ಯವನ್ನ. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲೇ ಆತನನ್ನು ಸೇವಿಸುವರಾಗಿದ್ದೇವೆ. ಓಕೆ, ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಮುಖ್ಯವಾಗಿ ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ನಾವು ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ. ಅಪೊಸ್ತಲ ಪಾಲ್ ಇದನ್ನ ಅಲ್ಲಿರುವಂತ ಇಸ್ರೇಲ್ ಜನರಿಗೆ, ಯಹೂದ್ಯರಿಗೆ ಅರ್ಥವಾಗುವಂತ ರೀತಿಯಲ್ಲಿ ಇದನ್ನ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಅದನ್ನ ವಿಷಯನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಮುಖ್ಯವಾಗಿ ಯಹೂದ್ಯರಿಗೆ ಮಾತಾಡಿಬೇಕಾದ್ರೆ ಇವತ್ತು ನಮ್ಗೇನು ಪಾಠ ಇದೆ ಅಂದ್ರೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆ ಯಹೂದ್ಯರಿಗೂ ಮತ್ತೆ ಅನ್ಯ ಜನದವರಿಗೆ ಇಬ್ಬರು ಮಧ್ಯದಲ್ಲಿರುವಂತ ಒಂದು ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡುತ್ತೆ. ಯಾಕಂತ ನೋಡ್ಬೇಕಾದ್ರೆ ಯಹೂದ್ಯರು ಧರ್ಮಶಾಸ್ತ್ರವೇ ಪ್ರಾಮುಖ್ಯತೆ ಅಂತ ತಿಳ್ಕೊಂಡಿದ್ದಾಗ, ಒಂದ್ ವೇಳೆ ಆ ಒಂದು ಪರಿಸ್ಥಿತಿಯಿಂದ ಅನೇಕ ಅನ್ಯ ಜನದವರಿಗೆ ಅದರಿಂದ ಆಗುವಂತ ಹಾನಿಕರಕವಾದ ವಿಷಯಗಳು ಅಂದ್ರೆ ಏನಪ್ಪಾ ಅಂದ್ರೆ, ಒಂದ್ ವೇಳೆ ಧರ್ಮಶಾಸ್ತ್ರವನ್ನ ಅವ್ರು ಫಾಲೋ ಮಾಡ್ತಾ ಇದ್ರೆ, ಅವ್ರು ಅದನ್ನ ಫಾಲೋ ಮಾಡಿದವ್ರು ಮಾತ್ರ ದೇವರಿಗೆ ಮೆಚ್ಚುಗೆ ಆಗಿರಕ್ ಸಾಧ್ಯತೆ ಅನ್ನುವಂತ ವಿಷಯವನ್ನ ಕೇಳಿದಾಗ, ನಮ್ ಕೈಲಿ ಅದಾಗಲ್ವಲ್ಲ, ಯಾಕಂದ್ರೆ ನಾವು ಆ ಧರ್ಮಶಾಸ್ತ್ರ ಹುಟ್ಟಿಲ್ಲ ಅನ್ನೋಂತ ರೀತಿ ಎಲ್ಲ ಬಂದಾಗ, ಇದನ್ನ ತುಂಬಾ ಸ್ಪಷ್ಟವಾಗಿ ಅಪೊಸ್ತಲ ಪಾಲ್ ಹೇಳುವಂತ ವಿಷಯವನ್ನ ಇಲ್ಲೇ ನಾವು ನೋಡ್ತೀವಿ. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ. ಮುಖ್ಯವಾಗಿ ನ್ಯಾಯ ಪ್ರಮಾಣದ ಪಾಲಿಗೆ ನಾವು ಸತ್ತ ಕಾರಣ ಅದರಿಂದ ವಿಮುಕ್ತರಾಗಿದ್ದೇವೆ. ನ್ಯಾಯ ಪ್ರಮಾಣದ ಪಾಲಿಗೆ ಸತ್ತವರಾಗಿದ್ದೀವಿ ಅಂತ ಹೇಳಿದಾಗ, ಯಾವಾಗ ಇಸ್ರೇಲ್ ಜನರು ಅಂದ್ರೆ ಯಹೂದ್ಯರು ಧರ್ಮಶಾಸ್ತ್ರಕ್ಕೆ ಅಧೀನರಾದರು, ಧರ್ಮಶಾಸ್ತ್ರಕ್ಕೆ ಸಾಯೋದಕ್ಕೆ ಕಾರಣವಾಗುತ್ತೆ. ಯಾವಾಗ ಸಾಯ್ತಾರ ಅವರು? ಸೊ ಲಾಸ್ಟ್ ಟೈಮ್ ಕೂಡ ನೋಡಿದ್ವಿ ನಾವು. ಜಸ್ಟ್ ಒಂದು ಕ್ವಶನ್ಸ್ ನಿಮ್ಮ ಹತ್ರ, ಯಾವಾಗ ಧರ್ಮಶಾಸ್ತ್ರದ ಪಾಲಿಗೆ ಅವರು ಸತ್ತವರಾಗ್ತಾರೆ? ಅವ್ರು ಎಷ್ಟು ಸಭೆ ಬಂದು ಅದನ್ನ ನೆರವೇರಿಸಿದಾಗನ, ಶಿಲುಬೆ ಮೇಲೆ ನೆರವೇರಿಸಿದಾಗ ಅವರು ಇದರಿಂದ ಬಿಡುಗಡೆ. ಓಕೆ, ಯೇಸು ಕ್ರಿಸ್ತನು ಶಿಲುಬೆ ಮರಣವನ್ನು ಹೊಂದಿದಾಗ ಧರ್ಮಶಾಸ್ತ್ರವನ್ನ ಅಂತ್ಯ ಮಾಡಿದ್ರು, ಕರೆಕ್ಟ್ ಅಲ್ವಾ? ಧರ್ಮಶಾಸ್ತ್ರಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ರು. ಅಂದ್ರೆ ಧರ್ಮಶಾಸ್ತ್ರವನ್ನ ಯಾರು ಕೂಡ ಇವತ್ತು ಇನ್ಮೇಲೆ ಏನ್ ಮಾಡಂಗಿಲ್ಲ, ಅದನ್ನ ಫಾಲೋ ಮಾಡ್ಬೇಕಂತ ಕಡ್ಡಾಯ ಯಾರ ಮೇಲೆ ಕೂಡ ಇಲ್ಲ ಅನ್ನೋ ವಿಷಯನ ಹಾಕೋರು. ಕರೆಕ್ಟ್ ಪಾಯಿಂಟ್. ಆದ್ರೆ ಇಲ್ಲಿ ನಾನ್ ಕೇಳ್ತ ಪ್ರಶ್ನೆ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬ ಯಹೂದ್ಯನಿಗೂ ಯಾವಾಗ ಧರ್ಮಶಾಸ್ತ್ರದಿಂದ ಆತನು ಧರ್ಮಶಾಸ್ತ್ರ ಪಾಲಿಗೆ ಸತ್ತವನಾಗಿ ಅದಕ್ಕೆ ವಿಮುಖನಾಗ್ತಾನೆ? ಫುಲ್ಫಿಲ್ ಆದಾಗ ರೀ. ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ಕೃತ್ಯಗಳನ್ನ ಮಾಡಿದಾಗ ಇಲ್ಲ. ಓಕೆ, ನಾನು ಒಂದ್ ವೇಳೆ ನೀವು ಹೇಳ್ತಾರೆ ನನಗೆ ಅರ್ಥವಾಗ್ತಿಲ್ವೋ, ನಾನು ಹೇಳ್ತಾರೆ ನಿಮ್ಗೆ ಅರ್ಥವಾಗ್ತಿಲ್ವೋ ಗೊತ್ತಿಲ್ಲ. ಪ್ರಶ್ನೆ ಒಂದೊಂದ್ಸರಿ ರಿಪೀಟ್ ಮಾಡ್ತೀನಿ, ಕೇಳ್ಕೊಳ್ರಿ. ಒಬ್ಬ ಯಹೂದ್ಯನು, ಈಗ ನಾನೇ ಯಹೂದ್ಯನ್, ನೀವೇ ಯಹೂದ್ಯನ್ ಅಂತ ತಿಳ್ಕೊಳ್ರಿ. ಇಲ್ಲಿವರೆಗೂ ಧರ್ಮಶಾಸ್ತ್ರ ಫಾಲೋ ಮಾಡ್ತಾ ಇದ್ರ, ಕಡ್ಡಾಯವಾಗಿ ನೀವು ಫಾಲೋ ಮಾಡ್ಲೇಬೇಕು.
ಆದ್ರೆ ಧರ್ಮಶಾಸ್ತ್ರದಿಂದ ಇನ್ಮೇಲೆ ನಿಮ್ಗೆ ಏನಾಗಲ್ಲ, ಯಾವುದೇ ತೀರ್ಪು ಬರಲ್ಲ. ಯಾಕೆಂದ್ರೆ ಧರ್ಮಶಾಸ್ತ್ರ ಪಾಲಿಗೆ ನೀವು ಸತ್ತವರಾಗಿದ್ದೀರಾ, ಅದರಿಂದ ಬಿಡುಗಡೆ ಆಗಿದ್ದೀರಾ ಅನ್ನೋದು ಯಾವಾಗ ನಮಗೆ ಅನ್ವಯವಾಗುತ್ತೆ? ಕ್ರಿಸ್ತನ ಸತ್ತ ಮೇಲೆ, ಅದಕ್ಕಿಂತ ಮೊದಲ ಆಗಲ್ಲ. ಕ್ರಿಸ್ತನ ಸತ್ತ ಮೇಲೆ ಅನ್ನೋದು ಒಂದ್ ಭಾಗ ಕರೆಕ್ಟ್. ನಮಗೆ ಪರ್ಸನಲ್ ಆಗಿ ಕ್ರಿಸ್ತನ ಸತ್ತಿದ್ ಯಾವಾಗ? 2000 ವರ್ಷಗಳ ಹಿಂದೆ ಅಲ್ವಾ? ಹೌದು ಬ್ರದರ್. ಇವಾಗಿರುವಂತ ಯಹೂದಿಯರಿಗೆ ಅದು ಅನ್ವಯವಾಗುತ್ತಾ ಅಂದ್ರೆ ಹೆಂಗ್ ಅನ್ವಯವಾಗುತ್ತೆ? ಆ ಯಹೂದಿನಿಗೆ ಯಾವಾಗ ಅನ್ವಯವಾಗುತ್ತೆ? ಯೇಸು ಕ್ರಿಸ್ತನನ್ನ ನಂಬಿದ್ರೆ ಮಾತ್ರ ನಮ್ಗೆ ಅನ್ವಯ ಆಗುತ್ತೆ. ವೆರಿ ಗುಡ್. ಅದೇ ನನ್ ಬೇಕಾಗುತ್ತೆ, ಇದೇ ಪಾಯಿಂಟ್ ನನ್ ಬೇಕಾಗುತ್ತೆ. ನೀವ್ ಹೇಳಿದ್ರಿ ಕರೆಕ್ಟ್ ಆಗಿ. ಅಂದ್ರೆ ಯೇಸು ಕ್ರಿಸ್ತನ ಯಾವಾಗ ಅಂಗೀಕರಿಸ್ತೀವೋ ಅವಾಗ ಮಾತ್ರ. ಯೇಸು ಕ್ರಿಸ್ತ ಸತ್ತಿರೋದು ಕರೆಕ್ಟ್, ಸತ್ತಿರೋದು ಅವ್ರ ಪಾಡು ಸತ್ತಿದ್ದಾರೆ, ಅವ್ರ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ. ಆದ್ರೆ ಎಲ್ಲಿವರೆಗೂ ನಾನು ಅಂಗೀಕರಿಸಲ್ವೋ ಅಲ್ಲಿವರೆಗೂ ನಾನು ಯಹೂದಿನಾಗಿರ್ತೀನಿ, ಯಹೂದಿನ ಧರ್ಮಶಾಸ್ತ್ರ ಫಾಲೋ ಮಾಡ್ಲೇಬೇಕು. ನಾನು ಯಾವಾಗ ಧರ್ಮಶಾಸ್ತ್ರದ ಪಾಳಿಗೆ ಸತ್ತವನಾಗ್ತೀನಿ ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿದಾಗ ಧರ್ಮಶಾಸ್ತ್ರದ ಪಾಳಿಗೆ ಸತ್ತವನಾಗ್ತೀನಿ. ಕರೆಕ್ಟಾ? ಸೊ ಆಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇನ್ಮೇಲೆ ಯಾವುದೇ ರೀತಿಯಾಗಿ ಏನ್ ಮಾಡಕ್ಕಾಗಲ್ಲ, ಧರ್ಮಶಾಸ್ತ್ರ ನನ್ನ ಆ ಒಂದು ಆಜ್ಞೆಗಳನ್ನ ಇದ್ ಮಾಡಕ್ಕಾಗಲ್ಲ. ಇಲ್ಲದಿದ್ರೆ ನಾನೇನ್ ಮಾಡ್ಬೇಕು? ಧರ್ಮಶಾಸ್ತ್ರ ಪ್ರಕಾರ ನಾನು ಜೀವಿಸಿದ ಧರ್ಮಶಾಸ್ತ್ರ ಪ್ರಕಾರ ದೇವರ ಹತ್ರ ಲೆಕ್ಕ ಕೊಡ್ಬೇಕಾಗುತ್ತೆ. ನಾನು ಧರ್ಮಶಾಸ್ತ್ರಕ್ಕೆ ಒಳಗಪಟ್ಟಿದ್ದೆ, ಅದನ್ನ ಫಾಲೋ ಮಾಡಿಲ್ಲ ಅಂದ್ಬಿಟ್ಟು. ಆದ್ರೆ ಯಾವಾಗ ಕ್ರಿಸ್ತನ ಶಿಲುಬೆಯಲ್ಲಿ ಮರಣ ಹೊಂದಿದ್ರೋ ಅವಾಗ್ಲೇ ಏನಾಯ್ತು ಅಂದ್ರೆ ಧರ್ಮಶಾಸ್ತ್ರ ಯಾವುದೇ ರೀತಿಯಲ್ಲಿ ಏನಾಗಲ್ಲ, ನಿಷ್ಫಲವಾಯ್ತು. ಅಂದ್ರೆ ಧರ್ಮಶಾಸ್ತ್ರದ ಯಾವುದೇ ಒಂದು ಜಜ್ಮೆಂಟ್ ಅವ್ರಿಗೆ ಆಗಲ್ಲ. ಆದ್ರೆ ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಯಾವಾಗ ಅಪ್ಲಿಕೇಬಲ್ ಆಗುತ್ತಂದ್ರೆ, ಅಂದ್ರೆ ಯಹೂದ್ರಿಗೆ ಯಾವಾಗ ಅವ್ರು ಕ್ರಿಸ್ತನ ಅಂಗೀಕರಿಸ್ತಾರೋ ಅವಾಗ ಅಪ್ಲಿಕೇಬಲ್ ಆಗುತ್ತೆ. ಸೊ ಕರೆಕ್ಟಾ? ಇದು ಕ್ಲಿಯರ್ ಇದೆಯಾ? ಹೌದ್ರಿ, ಕ್ಲಿಯರ್ ಇದೆ. ಓಕೆ. ಸೊ ಇದನ್ನ ಎರಡನ್ನೂ ಮೈಂಡ್ ಇಟ್ಕೊಳ್ಳಿ. ಅಂದ್ರೆ ಇವಾಗ ನಿಮ್ ಪ್ರಶ್ನೆ ಕೇಳ್ಬೋದು, ಬ್ರದರ್ ಯೇಸು ಕ್ರಿಸ್ತನ್ ಮರಣ ಹೊಂದಿದ್ದಕ್ಕೂ, ಯೇಸು ಕ್ರಿಸ್ತನ್ ಮರಣ ಹೊಂದ್ಬೇಕಾದ್ರೆ ಧರ್ಮಶಾಸ್ತ್ರವನ್ನ ಶಿಲುಬೆಯಲ್ಲಿ ಜಡಿದ್ರಲ್ವಾ, ಧರ್ಮಶಾಸ್ತ್ರವನ್ನ ಎಂಡ್ ಮಾಡಿದ್ರಲ್ವಾ, ಅವಾಗ್ಲೇ ಎಂಡ್ ಆಯ್ತಲ್ವಾ? ಅದಕ್ಕೂ ಒಬ್ಬ ಯಹೂದಿಯನ್ನು ಕ್ರಿಸ್ತನ್ ಅಂಗೀಕರಿಸೋದಕ್ಕೆ ಎರಡಕ್ಕೂ ಮಧ್ಯದಲ್ಲಿರುವಂತ ವ್ಯತ್ಯಾಸವೇನು, ಡಿಫ್ರೆನ್ಶಿಯೇಷನ್ ಏನು ಅಂತ ಕೇಳಿದಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ ನೋಡ್ರಿ, ರಾನ್ಸಮ್ ಪ್ರೈಸ್ ನ ಇಲ್ಲಿ ಅರ್ಥ ಮಾಡ್ಕೊಳ್ರಿ. ರಾನ್ಸಮ್ ನ ಕರ್ತನಾದ ಯೇಸು ಕ್ರಿಸ್ತನ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಅದು ಯಾವಾಗ ಅನ್ವಯವಾಗುತ್ತಂದ್ರೆ ಯಾವಾಗ ಅವ್ರು ಕ್ರಿಸ್ತನ ಅಂಗೀಕರಿಸ್ತಾರ ಅವಾಗ ಮಾತ್ರ ಅನ್ವಯವಾಗುತ್ತೆ, ಅಲ್ಲಿವರೆಗೂ ಅನ್ವಯ ಆಗಲ್ಲ. ಇಡೀ ಲೋಕ 1000 ವರ್ಷ ಆಳ್ವಿಕೆಯಲ್ಲಿ ಪುನರ್ತನ ಬಂದ್ರು ಆ ರಾನ್ಸಮ್ ಆ ಒಂದು ಈಡುಬಳಿಯಿಂದ ಅವ್ರಿಗೆ ಯಾವಾಗ ಒಂದು ಫಲ ಸಿಗುತ್ತೆ ಅಂದ್ರೆ ಯಾವಾಗ ಅವ್ರು ಕ್ರಿಸ್ತನ ಮಾರ್ಗದಲ್ಲಿ ಕ್ರಿಸ್ತನ ಉಪದೇಶಕ್ಕೆ ದೇವರ ಮಾತಿಗೆ ಕಿವಿಗೊಟ್ಟು ನಡೀತಾರೆ ಅವಾಗ ಮಾತ್ರ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಅಲ್ಲಿವರೆಗೂ ಅದು ಯಾವುದೇ ರೀತಿ ಅಪ್ಲಿಕೇಬಲ್ ಆಗಲ್ಲ. ಇರೋದು ನಿಜ, ಅದರಿಂದ ನಮ್ಗೆ ಯಾವುದೇ ಪ್ರಯೋಜನ ಇಲ್ಲ. ಹಾಗೆ ಪಾಪದ ಪಾಲಿಗೆ, ಧರ್ಮಶಾಸ್ತ್ರದ ಪಾಲಿಗೆ ಯಾವಾಗ ಒಬ್ಬ ಯಹೂದಿನ ಸತ್ತವನಾಗ್ತಾನೆ ಅಂತ ನೋಡಿದ್ರೆ ಯಾವಾಗ ಕ್ರಿಸ್ತನನ್ನು ಅಂಗೀಕರಿಸ್ತಾನೋ ಅವಾಗ ಆತನ ಸತ್ತವನಾಗ್ತಾನೆ. ಅಲ್ಲಿವರೆಗೂ ಧರ್ಮಶಾಸ್ತ್ರಕ್ಕೆ ಅವನು ವಿಧೇಯನಾಗಿರ್ಬೇಕು. ಧರ್ಮಶಾಸ್ತ್ರ ಯಾವ್ದೇ ರೀತಿ ಆತನ ಏನ್ ಮಾಡಲ್ಲ, ಆತನ ರೂಲ್ ಮಾಡಲ್ಲ. ಇವು ಹೊಸ ರೂಲ್ಸ್ ನಮಗ್ ಬಂದಿದೆ. ಅದಕ್ಕೆ ಇಲ್ಲಿ ಹೇಳ್ಬೇಕಾದ್ರೆ ನಾವು ಅಕ್ಷರದ ಅಂದ್ರೆ ನೀವು ಆ ವಾಕ್ಯ 6ನೇ ವಾಕ್ಯವನ್ನ ಇನ್ನೊಂದ್ಸರಿ ಓದ್ರಿ ಅದನ್ನ. ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಆ ಧರ್ಮಶಾಸ್ತ್ರದಿಂದ ವಿಮುಕ್ತರಾಗಿದ್ದೇವೆ. ಹೀಗಿರಲಾಗಿ ಶಾಸ್ತ್ರದ ವರಗಳ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನು ಸೇವಿಸುವರಲ್ಲ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲೇ ಆತನನ್ನು ಸೇವಿಸುವರಾಗಿದ್ದೇವೆ. ಓಕೆ, ನೋಡಿ ಇಲ್ಲಿ 2 ವಿಷಯಗಳನ್ನ ಬರ್ತಾ ಇದೆ, ಅದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಒಂದು ಹಳೆಯ ರೀತಿಯಲ್ಲಿ, ಮತ್ತೆ ಇನ್ನೊಂದು ಹೊಸ ರೀತಿ. ಅರ್ಥ ಆಗ್ತಿದ್ಯಾ? ಹೊಸ ರೀತಿ, ಹಳೆಯ ರೀತಿ. ರೀತಿ ಅಂದ್ರೆ ಏನು ನೋಡಿ, ಇಲ್ಲಿ ರೀತಿ ಅಂತ ಕೊಟ್ಬಿಟ್ಟಿದ್ದಾರೆ. ಸೊ ರೀತಿ ಅಂದ್ರೆ ನಮ್ಗೆ ಆ ಟ್ರಾನ್ಸ್ಲೇಷನ್ ವಿಷಯಗಳನ್ನ ಕೂಡ ಅರ್ಥ ಮಾಡ್ಕೊಬೇಕು. ಹಳೆಯ ರೀತಿ, ಹೊಸ ರೀತಿ. ಸೊ ಇಂಗ್ಲಿಷ್ ಬೈಬಲ್ ನೀವು ತಗೊಂಡಾಗ ಅದು ಯಾವ ರೀತಿ ಬರ್ತಾ ಇದೆ ಅಂದ್ರೆ, ನಿಮ್ಮ ಇಂಗ್ಲಿಷ್ ಬೈಬಲ್ ಇದ್ರೆ ಅದನ್ನ ಇದ್ ಮಾಡ್ಬೋದು. ನ್ಯೂನೆಸ್ ಆಫ್ ಸ್ಪಿರಿಟ್ ಅಂತ ಹೇಳ್ತಿದೆ, ಓಲ್ಡ್ನೆಸ್ ಆಫ್ ಲೆಟರ್ ಅಂತ ಹೇಳ್ತಿದೆ. ನೋಡಿ ಎರಡಕ್ಕೂ ಡಿಫ್ರೆಂಟ್ ಇದೆ ಅಲ್ವಾ? ನ್ಯೂನೆಸ್ ಅಂಡ್ ಓಲ್ಡ್ನೆಸ್ ಅಂದ್ರೆ, ನ್ಯೂನೆಸ್ ಓಲ್ಡ್ನೆಸ್ ಅಂತ ಹೇಳಿದಾಗ ಹಳೆ ರೀತಿ ಏನಪ್ಪಾ ಇತ್ತು ಅಂದ್ರೆ ಬರೀ ಬರಹ ಮೂಲಕ ಇತ್ತು. ಕರೆಕ್ಟಾ? ಬರಹ ಏನಿದೆಯೋ ಅದರ ಪ್ರಕಾರವೇ ಇತ್ತು. ಬರಹದಲ್ಲಿ ಏನಿತ್ತು ಅದನ್ನ ನಾವು ಫಾಲೋ ಮಾಡ್ಬೇಕಾಯ್ತು. ಬದಲಾಗಿ ಆ ಬರಹ ಯಾವುದೇ ರೀತಿಯಲ್ಲಿ ನಮ್ಮ ಅಂತರ್ಯದಲ್ಲಿ ಏನು ಕೆಲಸ ಮಾಡ್ತಾ ಇರ್ಲಿಲ್ಲ. ಹೇಗೆ ಅಂದ್ರೆ ಆ ಒಂದು ಬರಹವನ್ನ ಫಾಲೋ ಮಾಡಕ್ಕೋಸ್ಕರ ದೇವರು ಯಾವತ್ತಾದ್ರೂ ಇಸ್ರೇಲ್ ಜನರಿಗೆ ಪವಿತ್ರಾತ್ಮವನ್ನ ಕೊಟ್ರ? ಇಲ್ಲ ರೀ. ನೋಡ್ರಿ, ದೇವರ ಆತ್ಮ ಒಂದು ಬರುತ್ತೆ ನಿಮ್ಗೆ, ಧರ್ಮಶಾಸ್ತ್ರ ನಡೆಸಕ್ಕೆ ಸಹಾಯ ಮಾಡುತ್ತಂತ ಯಾವತ್ತಾದ್ರೂ ಹೇಳಿದ್ರ? ಓದ್ರಿ, ಅರ್ಥ ಮಾಡ್ಕೊಳ್ರಿ, ಫಾಲೋ ಮಾಡ್ರಿ. ಕರೆಕ್ಟ್ ಅಲ್ವಾ? ಈಗ ಪವಿತ್ರಾತ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪವಿತ್ರಾತ್ಮ ಅಂದಾಗ ನಮ್ಗೆ ದೇವ್ರ ಮಕ್ಕಳು ನಮ್ಮೆಲ್ರಿಗೂ ಗೊತ್ತಿದೆ. ಓಕೆ,
ಪವಿತ್ರಾತ್ಮ ಅನ್ನೋ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ಪವಿತ್ರಾತ್ಮ ಅನ್ನೋದು ದೇವರ ಶಕ್ತಿ ಅಂತ ನಮ್ಗೆ ಗೊತ್ತಿದೆ, ಕರೆಕ್ಟ್ ಅಲ್ವಾ? ಹೌದ್ರಿ. ಹೌದು ಬ್ರದರ್. ಅದು ಒಂದು ಹೌದು. ವ್ಯಕ್ತಿ ಅಲ್ಲ, ಬದಲಾಗಿ ದೇವರ ಶಕ್ತಿ. ಶಕ್ತಿ ಅನ್ನೋಂಥ ವಿಷಯ ನಮ್ಮೆಲ್ಲರಿಗೂ ಗೊತ್ತಿದೆ. ದೇವರ ಶಕ್ತಿ ಅಂತ ನಮ್ಗೆ ಅರ್ಥವಾದ್ಮೇಲೆ ಕ್ರಿಸ್ತನ ಪ್ರೀತಿಯ ಸರಸರಿದೆ, ಆ ಶಕ್ತಿ ಏನ್ ಮಾಡ್ತಿದೆ? ನಾವು ಯೋಹಾನ ಸುವಾರ್ತೆಯಲ್ಲಿ ಕೂಡ ಓದ್ತೀವಿ, ಪವಿತ್ರಾತ್ಮನೆಂಬ ಸಹಾಯಕನು ಅಂತ ಮಾತಾಡ್ತಿದ್ದಾರೆ, ಕರೆಕ್ಟಾ? ಹೌದು ಬ್ರದರ್. ಸಹಾಯಕನು ಅಂದಾಗ ಅದು ಬಂದು ಒಬ್ಬ ವ್ಯಕ್ತಿಯ ರೀತಿಯಲ್ಲಿ ನಮ್ಗೆ ಸಹಾಯ ಮಾಡ್ತಾ ಇಲ್ಲ, ಬದಲಾಗಿ ದೇವರ ಶಕ್ತಿ, ಆ ಪವಿತ್ರಾತ್ಮ ನಮ್ಗೆ ಯಾವ ರೀತಿ ಪ್ರೇರಣೆ ಮಾಡ್ಬೇಕು, ಮನಸ್ಸಿನಲ್ಲಿ ಇಂತಹ ಪ್ರೇರಣೆ ಮಾಡ್ಬೇಕು, ಎಂತಹ ಆತ್ಮಗಳ ಮೂಲಕ ನನಗೆ ಆಲೋಚನೆ ಕೊಡ್ಬೇಕು ಅಂತ ಕೊಡುವಂತ ಕೆಲಸವನ್ನ ಆ ಪವಿತ್ರಾತ್ಮ ಶಕ್ತಿ ನಮ್ಗೆ ಮಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ಈಗ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಇದೆ, ನನ್ನ ಆಲೋಚನೆ ಏನ್ ಬರ್ತಾ ಇದೆ, ಆಲೋಚನೆ ಈ ರೀತಿ ಹೇಳ್ತಿದೆ ಅಂದ್ರೆ ಅದೊಂದು ವ್ಯಕ್ತಿ ಅಲ್ಲ, ಬದಲಾಗಿ ನನ್ನ ಮೈಂಡ್ ಅಲ್ಲಿ ತುಂಬಿಕೊಂಡಿರುವಂತ ಒಳ್ಳೆಯ ಆಲೋಚನೆ, ವಿಚಾರಗಳಿರ್ಬೋದು, ಒಳ್ಳೆಯ ವಿಷಯಗಳಿರ್ಬೋದು, ಅದನ್ನ ನನ್ನ ಎಲ್ಲೋ ಒಂದು ಮಾರ್ಗದರ್ಶನವಾಗಿ ನನಗೆ ಮಾತಾಡುವಂತ ವಿಷಯವನ್ನ ನಾವು ನೋಡ್ಬಹುದು ಅಲ್ವಾ? ಅದು ಯಾವುದೇ ರೀತಿ ವ್ಯಕ್ತಿ ಆಗಲ್ಲ. ಒಂದ್ ವೇಳೆ ಯಾವುದೇ ವ್ಯಕ್ತಿ ಮೂಲಕ ಒಂದು ಮಾತುಗಳು ಬರ್ಬೋದು, ಇಲ್ಲ ಅಂತ ಹೇಳಲ್ಲ, ಬಟ್ ಇಲ್ಲಿ ಪವಿತ್ರಾತ್ಮ ಶಕ್ತಿ ಅಂದಾಗ ಯಾವುದೇ ವ್ಯಕ್ತಿ ಅಲ್ಲ. ಅದನ್ನ ಇನ್ನೊಂದ್ ರೀತಿ ಹೇಳ್ಬೇಕಾದ್ರೆ ಸಹಾಯಕನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ ನೋಡ್ರಿ, ಈಗ ಧರ್ಮಶಾಸ್ತ್ರ ವಿಷಯನ ತಗೊಂಡಾಗ ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ಕೆ ದೇವರು ಯಾವುದೇ ರೀತಿಯಾದಂತ ಸಹಾಯಕನ ಕೊಟ್ಟಿರ್ಲಿಲ್ಲ. ಆದ್ರೆ ನಮಗೇನ್ ಮಾಡಿದಾರೆ ಅಂದ್ರೆ ಒಂದು ಸಹಾಯಕನನ್ನ ಕೊಟ್ಟಿದ್ದಾರೆ. ಅಸಹಾಯಕನಂದಾಗ ನಾವು ತಪ್ಪಾಗಿ ತಿಳ್ಕೊಂಬಾರ್ದು, ಒಂದು ವ್ಯಕ್ತಿ ಅಲ್ಲ, ಬದಲಾಗಿ ದೇವರ ಶಕ್ತಿ, ಆ ಪವಿತ್ರಾತ್ಮ ದೇವರ ಮಕ್ಕಳ ಮಧ್ಯದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಮೆಲ್ರಿಗೂ ಗೊತ್ತಿದೆ ವಾಕ್ಯ ಅಲ್ವಾ? ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನ ಏನ್ ಮಾಡ್ತಾನೆ? ಸಕಲ ವಿಧವಾದಂತ ಸತ್ಯದಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ನಡೆಸ್ತಾರೆ ಅಂತ ಗೊತ್ತಿದೆ. ಅಂದ್ರೆ ಇವತ್ತು ನಮ್ಮನ್ನ ಸತ್ಯದ ಆಲೋಚನೆ ನಡೆಸ್ತಾರಂತದ್ದು, ಅಂದ್ರೆ ಸತ್ಯವನ್ನ ನಿಮ್ಗೆ ತಿಳಿಸ್ಕೊಟ್ಟು ಅದನ್ನ ಅರ್ಥ ಮಾಡಿಸ್ಕೊಟ್ಟು ಇದನ್ನ ಹೀಗೆ ನಡಿಬೇಕಂತ ಈ ಮಾಹಿತಿ ಎಲ್ಲ ನಿಮ್ಗೆ ಕೊಡುವಂತ ಕೆಲಸ ಯಾರ ಒಂದು ಪ್ರೇರಣೆಯಿಂದ ನಡೀತಾ ಇದೆ? ಎಲ್ಲಿ ದೇವ್ರ ಈ ಕೆಲಸವನ್ನು ಮಾಡಿಸ್ತಾ ಇದಾರೆ ಅಂದ್ರೆ ದೇವರ ಪವಿತ್ರಾತ್ಮದ ಮೂಲಕ ಮಾಡಿಸ್ತಾ ಇದಾರೆ, ಕರೆಕ್ಟ್ ಅಲ್ವಾ? ನಮ್ಮೆಲ್ರಿಗೂ ಗೊತ್ತು, ದೇವರ ಆತ್ಮವಿಲ್ಲದೆ ಮನುಷ್ಯನ ಆತ್ಮವಿಲ್ಲದ ಮನುಷ್ಯದ ಕುರಿತ ವಿಷಯಗಳನ್ನ ತಿಳಿಯೋದಕ್ಕಾಗಲ್ಲ, ಆ ದೇವರ ಆತ್ಮವಿಲ್ಲದೆ ದೇವರ ವಿಷಯಗಳನ್ನ ತಿಳಿಯೋಕ್ಕಾಗಲ್ಲ. ಈಗ ನಾವೆಲ್ಲರೂ ದೇವರ ವಿಷಯನ ತಿಳ್ಕೊಳ್ತಾ ಇದೀವಾ ಅಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಕೆಲಸ ಮಾಡ್ತಾರದೇನೋ ದೇವರ ಆತ್ಮ ಅಲ್ವಾ? ನೋಡ್ರಿ, ಅದಕ್ಕೆ ಇಲ್ಲಿ ಮಾತೇನಿದೆ ಅಂದ್ರೆ ಹಳೆ ವಿಷಯ ಏನಪ್ಪಾ ಅಂದ್ರೆ ಬರೀ ಬರಹದ ರೂಪದಲ್ಲಿತ್ತು, ಹೊಸ ವಿಷಯ ಏನಪ್ಪಾ ಅಂದ್ರೆ ಪವಿತ್ರಾತ್ಮ ಪ್ರೇರಿತ ಅಂತಿದೆ. ಈ ಪ್ರೇರಿತ ಅನ್ನೋ ವಿಷಯವನ್ನ ನೀವು ಅರ್ಥ ಮಾಡ್ಕೊಬೇಕು. ಪ್ರೇರಿತ ಅಂದ್ರೆ ಏನ್ ಅರ್ಥ ಅಂದ್ರೆ ಪ್ರೇರಣೆ ಮಾಡೋದಂದ್ರೆ ಏನು? ಆಲೋಚನೆಗಳು ತಿಳಿಸ್ಕೊಡುವುದು. ಎಸ್ ಅಲ್ವಾ? ತಿಳಿಸ್ಕೊಡೋದು. ಒಬ್ಬರನ್ನ ಏನ್ ಮಾಡೋದು? ಪ್ರೇರಣೆ ಮಾಡೋದು. ಈಗ ಯಾರು ಏನ್ ಮಾಡ್ತಾರೆ, ಈಗ ನೀವು ಬೈಬಲ್ ಓದ್ತಿಲ್ಲ ಅಂತ ಇಟ್ಕೊಳ್ಳಿ, ಯಾರೊಬ್ರು ಬಂದ್ ಏನ್ ಮಾಡ್ತಾರೆ, ನಿಮ್ಮನ್ನ ಬೈಬಲ್ ಓದ್ರಿ ಒಳ್ಳೇದು, ಇದೆಲ್ಲ ಮಾಡೋದ್ರಿಂದ ನೀವು ದೇವರ ಸನ್ನಿಧಿಗೆ ಬರ್ತೀರಾ. ಇದು ಯಾವ್ದೋ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಉದಾಹರಣೆಗೆ ಅಷ್ಟೇ ಹೇಳ್ತಾ ಇದ್ದೀನಿ. ಈ ರೀತಿ ನಿಮ್ಮನ್ನ ಮಾಡುವಂತ ವಿಷಯ ಇದೆಯಲ್ಲ, ಆ ಕೆಲಸವನ್ನ ಮಾಡೋದಕ್ಕೆ ನಿಮ್ಮನ್ನ ಹುರಿದುಂಬಿಸುವಂತ ಕೆಲಸ, ಇಲ್ಲವೇ ನಿಮ್ಮನ್ನ ಅದನ್ನ ಮಾಡೋದಕ್ಕೆ ಸ್ವಲ್ಪ ಉತ್ಸಾಹ ಪಡಿಸುವಂಥದ್ದು, ಸ್ವಲ್ಪ ಶಕ್ತಿಯನ್ನು ಕೊಡುವಂಥದ್ದು, ಇದೆಲ್ಲ ಏನಪ್ಪಾ ಅಂದ್ರೆ ಪ್ರೇರಣೆ ಅಂತ ಆಗ್ಬಿಡುತ್ತೆ. ಈ ಪ್ರೇರಣೆ ಭಾಗ ಎಲ್ಲಿರ್ಲಿಲ್ಲ ಅಂದ್ರೆ, ಈ ರೀತಿಯಾದಂತ ಪ್ರೇರಣೆ ಎಲ್ಲಿರ್ಲಿಲ್ಲ? ಧರ್ಮಶಾಸ್ತ್ರದಲ್ಲಿ ಇರ್ಲಿಲ್ಲ, ಕರೆಕ್ಟಾ? ದೇವರ ಯಾವುದೇ ಆತ್ಮ ಅವ್ರಿಗೆ ಪ್ರೇರಣೆ ಮಾಡ್ತಾ ಇದ್ರು. ಆಯ್ತು, ಹಾಗಿಲ್ಲ ಅಂದ್ರೆ ಧರ್ಮಶಾಸ್ತ್ರ ಹೆಂಗ್ ಫಾಲೋ ಮಾಡ್ತಾ ಇದ್ರು ಅವರು? ಹೆಂಗ್ ಫಾಲೋ ಮಾಡ್ತಾ ಇದ್ರು? ಕರೆಕ್ಟ್, ನಮ್ಗೂ ಗೊತ್ತಿರೋ ಪ್ರಕಾರ ದೇವ್ರ ವಾಕ್ಯ ಹೇಳ್ಬಿಡ್ತು, ನೋಡ್ರಿ ಈ ರೀತಿ ಮಾಡ್ಬೇಕು, ಧರ್ಮಶಾಸ್ತ್ರ ಫಾಲೋ ಮಾಡ್ಬೇಕು, ಮಾಡದೇ ಇದ್ರೆ ಶಿಕ್ಷೆ, ದಂಡನೆ. ಆ ದಂಡನೆಯ ಭಯ ಪ್ರತಿಯೊಬ್ಬ ಯಹೂದ್ಯನಿಗೂ ಇರ್ತಾ ಇತ್ತಾ? ಹೌದು ಇತ್ತು. ಯಹೂದ್ಯರ ಮಟ್ಟಿಗೆ ಆ ಭಯ ಬರೋದಕ್ಕೆ ಕಾರಣ, ಯಾವಾಗ್ಲೂ ಭಯ ಎಲ್ಲಿ ಬರುತ್ತೆ ಅಂದ್ರೆ, ನನ್ ಕೈಯಲ್ಲಿ ಮಾಡಕ್ ಆಗ್ತಾ ಇಲ್ವಲ್ಲಪ್ಪ, ನಾನ್ ತಪ್ಪು ಮಾಡೇ ಮಾಡ್ತೀನಿ, ಅಯ್ಯೋ ನಾನ್ ತಪ್ಪು ಮಾಡ್ಬಿಡ್ತೀನೋ ಅನ್ನೋಂತ ವಿಷಯ ನಮ್ಮನ್ನ ಭಯವನ್ನ ತಂದ್ಕೊಡುತ್ತೆ, ಕರೆಕ್ಟಾ? ನಾನ್ ಮಾಡೇ ಮಾಡ್ತೀನಿ, ನನ್ಗೇನಿಲ್ಲ, ನಾನ್ 100% ಫಾಲೋ ಮಾಡ್ತೀನಿ ಅನ್ನೋದು ಭಯವನ್ನ ತಂದ್ಕೊಡಲ್ಲ, ಕರೆಕ್ಟಾ? ಈಗ ಯಹೂದ್ಯರ ಮಟ್ಟಿಗೆ ಆ ಭಯದ ವಿಷಯ ಏನಪ್ಪಾ ಅಂದ್ರೆ ಅವರ ಬಲಹೀನತೆನೆ ಆ ಭಯ. ಅಂದ್ರೆ ನನ್ ಕೈಯಲ್ಲಿ ಆಗ್ತಾ ಇಲ್ಲ, ನಾನ್ ಮಾಡ್ತಾ ಇಲ್ಲ, ನಾನ್ ದೇವರ ದೃಷ್ಟಿಯಲ್ಲಿ ಧರ್ಮಶಾಸ್ತ್ರವನ್ನ ಅಧೀನರಾಗ್ತಿಲ್ಲ. ಅಂದ್ರೆ ಈ ಒಂದು ಬರಹ ಏನ್ ಮಾಡ್ತಾ ಇತ್ತು, ಅವ್ರನ್ನ ಭಯವನ್ನ ಹುಟ್ಟಿಸ್ತಾ ಇತ್ತು. ಭಯ ಏನಾಯ್ತು ಅಂದ್ರೆ ಅವ್ರನ್ನ ಅದನ್ನ ಮಾಡೋದಕ್ಕೆ ಬಲವಂತ ಮಾಡ್ತಾ ಇತ್ತು, ಆದ್ರೂ ಅದನ್ನ ಮಾಡಕ್ಕ ಅವ್ರ ಕೈಯಿಂದ ಆಗ್ತಾ ಇರ್ಲಿಲ್ಲ. ಸರಿ, ಈಗ ನಮ್ ವಾಕ್ಯ ಏನಂತ ಹೇಳ್ಬಿಟ್ಟಿದ್ದಾರೆ, ನೀವು ಈಗ ಆ ರೀತಿ ಇಲ್ಲಪ್ಪ, ಧರ್ಮಶಾಸ್ತ್ರದಿಂದ ನೀವು ವಿಮುಖರಾಗಿದ್ದೀರಾ. ಯಾಕೆ ಅಂದ್ರೆ ನೀವು ಹೊಸ ರೀತಿಯಲ್ಲಿ, ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನು ಸೇವಿಸುವರಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ದೇವ್ರ ಮಕ್ಳಿಗೆ ನಮ್ಗೆ ಏನ್ ಮಾಡ್ಬಿಟ್ಟಿದ್ದಾರೆ? ಹೊಸ ರೀತಿಯಾದಂತ ಸೇವನೆ, ಅದು ಕೂಡ ಪವಿತ್ರಾತ್ಮ ಪ್ರೇರಣೆ. ಸೊ ಪವಿತ್ರಾತ್ಮ ಪ್ರೇರಣೆ ಅಂತ ಹೇಳಿದಾಗ ದೇವ್ರ ಮಕ್ಳಿಗೆ ಇವತ್ತು ನಾವು ಧರ್ಮಶಾಸ್ತ್ರವನ್ನ ಬರಗದಲ್ಲಿ ಇರುವಂತ ವಿಷಯವನ್ನ ಫಾಲೋ ಮಾಡಕ್ಕಾಗ್ದಿರೋಂತ ವಿಷಯವನ್ನ ಪವಿತ್ರಾತ್ಮ ಪ್ರೇರಿತದಿಂದ ನಾವು ಫಾಲೋ ಮಾಡ್ಬಿಡ್ತೀವಾ? ಸಿಂಪಲ್. ಈಗ ಧರ್ಮಶಾಸ್ತ್ರದ
ಧರ್ಮಶಾಸ್ತ್ರದ ಆಜ್ಞೆಗಳು ವಿಧಿವಿಧಾನಗಳಿದೆಯಲ್ಲ, ಆ ಒಂದು ಧರ್ಮಶಾಸ್ತ್ರದ ಆಜ್ಞೆಗಳು ವಿಧಾನಗಳನ್ನ ಇಸ್ರೇಲ್ ಜನಗಳು ಫಾಲೋ ಮಾಡಕ್ಕಾಗ್ಲಿಲ್ಲ. ಫಾರ್ ಎಕ್ಸಾಂಪಲ್, ನಮ್ಗೂ ಗೊತ್ತಿರುವಂತ ಒಂದು ವಿಷಯ ಹೇಳ್ಕೊಡಿ. ಸುಳ್ಳು ಹೇಳ್ಬೇಡ್ರಿ. ಇದು ಸುಳ್ಳು ನಾನಂತೂ ಹೇಳಲ್ಲಪ್ಪ, ಎಲ್ಲೋ ಒಂದ್ಸರಿ ಸುಳ್ಳು ಹೇಳ್ಬಿಟ್ಟೆ ಅಲ್ವಾ, ಸುಳ್ಳು ಅಂತ ಬಂದ್ಬಿಡ್ತು ನಮ್ಗೆ. ಇಲ್ಲಿವರೆಗೆ ಹೇಳಿಲ್ಲ, ಇಲ್ಲ ನನ್ ಸಾಯೋದ್ರೊಡೆ ಹಲವಾರು ಬಾರಿ ಎಲ್ಲೋ ಒಂದ್ ಟೈಮ್ ಸುಳ್ಳು ಹೇಳ್ಬಿಟ್ಟಿದ್ವಿ. ಅವಾಗ ಏನಾಯ್ತು, ಸುಳ್ಳು ಹೇಳಿದ ಧರ್ಮಶಾಸ್ತ್ರ ಮಿಸ್ಟೇಕ್ ಮಾಡ್ಬಿಟ್ಟೆ, ಕರೆಕ್ಟಾ? ಇವಾಗ ಧರ್ಮಶಾಸ್ತ್ರ ಏನ್ ಮಾಡ್ಬಿಡ್ತು, ನೀನು ಸುಳ್ಳು ಹೇಳುವವನು, ನೀನ್ ಸುಳ್ಳು ಹೇಳಿದ್ಯಾ ಅಂತ ನನ್ನ ಪ್ರೂವ್ ಮಾಡ್ಬಿಡ್ತು. ಓಕೆ, ಆದ್ರೆ ಪವಿತ್ರಾತ್ಮ ನಡೆಯುವಂತ ನಾನು ಯಾವ ರೀತಿ ಇರ್ತೀನಿ? ಸುಳ್ಳೇ ಹೇಳಲ್ವಾ? ಹೇಳ್ತೀನಿ ಬ್ರದರ್, ನಾವು ಹೇಳ್ತೀವಿ. ಹಂಗಾದ್ರೆ ಏನ್ ಡಿಫ್ರೆಂಟ್ ಆಯ್ತು ನನ್ಗಿಲ್ಲಿ? ಓಕೆ ಅಲ್ವಾ? ಯಾಕಂದ್ರೆ ಧರ್ಮಶಾಸ್ತ್ರ ಈಗ ನನ್ನ ಜಡ್ಜ್ಮೆಂಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಅದನ್ನ ಮಾಡಿದ್ರೆ ಪಾಪ. ಆದ್ರೆ ಪವಿತ್ರಾತ್ಮನ ಒಂದು ಹೊಸ ರೀತಿಯ ನಿಯಮ ಇದೆಯಲ್ಲ, ನೀವ್ನೆಸ್ ಆಫ್ ಸ್ಪಿರಿಟ್, ಅದು ಆ ರೀತಿಯಾದಂತಲ್ಲ, ಹಳೆ ರೀತಿಯಲ್ಲೇ ಹೊಸ ರೀತಿಯಲ್ಲ. ಹೊಸ ರೀತಿ ಹಳೆ ರೀತಿ ಅಂದ್ರೆ ಏನರ್ಥ? ನಾವ್ ಆಗ್ಲೇ ನೋಡಿದ್ವಿ ತಾನೆ, ಇದಕ್ಕೆ ನೋಡಿದ್ವಿ ನಾವು ಎಕ್ಸಾಂಪಲ್ ಯಾವ್ದೋ, ನಮ್ಮ ದೇವರ ರಾಜ್ಯದಲ್ಲಿ ಹಳೆಯ ಒಂದು ಬುದ್ದಲಿಯಲ್ಲಿ ಹೊಸ ದ್ರಾಕ್ಷರಸ ಇರುತ್ತಾ? ಇರಲ್ಲ. ಅಂದ್ರೆ ಹಳೆ ಬುದ್ಧಿ ಅಲ್ಲಿರುವಂತಹ ಸಿಸ್ಟಮ್ ಜೊತೆಗೆ ಯೇಸು ಕ್ರಿಸ್ತನ ಹೊಸ ಬೋಧನೆ ಅಲ್ಲಿ ಮಿಕ್ಸ್ ಮಾಡಕ್ಕಾಗುತ್ತೆ ಅಂದ್ರೆ ಆಗಲ್ಲ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ, ಹಳೇದು ಹೊಸದು ಅಂದ್ರೆ ಎರಡು ಸೇಮ್ ಆಗಿದ್ರೆ ಅದನ್ನ ಹಳೇದು ಹೊಸದಂತ ಕರೆಯಲ್ಲ. ಯಾವಾಗ ಅದು ಹೊಸದಾಗುತ್ತಂದ್ರೆ ಅದಕ್ಕಿಂತ ಇದು ಬೇರೆ ರೀತಿಯಾಗಿದೆ, ಆಪೋಸಿಟ್ ಆಗಿದ್ರೆ ಮಾತ್ರ ಅದನ್ನ ಹೊಸದಂತ ಕರಿತೀವಿ, ಇಲ್ವಾ? ಎರಡು ಸೇಮ್ ಆಗಿದ್ರೆ ಅದೇ ಇದು ಇದೇ ಅದು ಅಂತ ಹೇಳ್ಬಹುದು, ಅದು ಎರಡು ಸೇಮ್ ಅಲ್ಲ. ಅಂದ್ರೆ ಈ ಹೊಸದೇನಪ್ಪಾ ಅಂದ್ರೆ ಜೊತೆಗೆ ಧರ್ಮಶಾಸ್ತ್ರದ ಜೊತೆಗೆ, ಧರ್ಮಶಾಸ್ತ್ರ ಬೇರೆ ಮಾತಿನಲ್ಲಿತ್ತು, ಬರಹದಲ್ಲಿತ್ತು, ಆದ್ರೆ ನೂತನ ಒಂದು ನಿಯಮ ಏನಪ್ಪ ಒಳಗೊಂಡಿದೆ? ನೂತನ ನಿಯಮ ಏನೆಲ್ಲ ಒಳಗೊಂಡಿದೆ? ಧರ್ಮಶಾಸ್ತ್ರ ಮೋಶೆಯ ಮೂಲಕ ಬಂತು, ಈ ವಾಕ್ಯನ ನೀವು ಓದಿದಿರಾ. ಆದ್ರೆ ಯೇಸು ಕ್ರಿಸ್ತನ ಮೂಲಕ ಏನ್ ಬಂತು? ಕೃಪೆ ಸತ್ಯತೆ ಬಂತು. ಗುಡ್ ಅಲ್ವಾ? ಕೃಪೆ ಸತ್ಯತೆ ಬಂತು. ಎಲ್ಲಿದೆ ವಾಕ್ಯ? ಎಲ್ಲಿದೆ ವಾಕ್ಯ? ಓದ್ರಿ, ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯ ಓದ್ರಿ. ಇದಲ್ಲದೆ ಆ ವಾಕ್ಯವಾಗಿರುವಾತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನೋಡಿದ್ರ? ಈಗ ದೇವರ ಆತ್ಮ ಅಂತ ಹೇಳಿದಾಗ ಕ್ರಿಸ್ತನಿಗೆ ಯಾವ ಆತ್ಮ ಕೊಟ್ಟಿದ್ರೆ ಅದೇ ಆತ್ಮ ನಮ್ಮ ಹತ್ರ ಇರ್ಬೇಕಾದ್ರೆ ಕೃಪೆ ಮತ್ತೆ ಸತ್ಯ ಎರಡು ಕೂಡ ಇದೆ. ಅಂದ್ರೆ ಸತ್ಯ ಏನಪ್ಪ ಹೇಳ್ತಿದೆ? ಸತ್ಯವನ್ನ ನೋಡೋಣ. ಆದ್ರೆ ಕೃಪೆ ಒಂದ್ ಕಡೆ ಇದೆ. ಏನಪ್ಪಾ ಅಂದ್ರೆ ದೇವರ ಸತ್ಯವನ್ನ ಅರ್ಥ ಮಾಡ್ಕೊಂಡು ನಾನು ಅದನ್ನ ಫಾಲೋ ಮಾಡದೆ ಆಗದಿರುವಂತ ಸನ್ನಿವೇಶ ಬಂದಾಗ, ಒಂದ್ ವೇಳೆ ಬಲಹೀನತೆಯಿಂದ, ನನ್ನ ಮಾಂಸ ಬಲಹೀನತೆಯಿಂದ ಆಗದೆ ಇದ್ದಾಗ, ಅಲ್ಲಿ ಮುಂದೆ ಬಂದು ನಿಂತ್ಕೊಳ್ಳೋದು ಯಾವ್ದೋ ಧರ್ಮಶಾಸ್ತ್ರ ನಿಂತ್ಕೊಳ್ಳುತ್ತಾ, ಕೃಪೆ ನಿಂತ್ಕೊಳ್ಳುತ್ತಾ ನಮ್ಗೆ? ಎಸ್. ಎರಡಕ್ಕೇನಪ್ಪ ಡಿಫ್ರೆಂಟ್ ಅಂದ್ರೆ, ಧರ್ಮಶಾಸ್ತ್ರ ಹೀಗೆ ಮಾತಾಡುತ್ತೆ. ಏನ್ ಮಾತಾಡುತ್ತೆ? ನೀನ್ ತಪ್ಪು ಮಾಡಿದೀಯಾ, ನಿಂದು ಮಿಸ್ಟೇಕ್, ನಿನಗೆ ಶಿಕ್ಷೆ ಆಗ್ಬೇಕು ಅಂತ. ಅದ್ರ ಕೃಪೆ ಏನ್ ಮಾತಾಡುತ್ತೆ? ಕೃಪೆ ಯಾವ ರೀತಿ ಮಾತಾಡುತ್ತಂದ್ರೆ, ನೀನ್ ತಪ್ಪು ಮಾಡಿದೀಯಾ, ಕರೆಕ್ಟ್, ಆದ್ರೆ ನಿನ್ ಕ್ಷಮಾಪಣೆ ಇದೆ, ಬಾ ಕ್ರಿಸ್ತನ ಕೃಪಾಸನದ ಮುಂದೆ ಬಾ, ಆತನಲ್ಲಿ ಪಶ್ಚಾತ್ತಾಪ ಪಡು, ನಿನ್ನ ತಪ್ಪನ್ನ ರಿಯಲೈಸ್ ಮಾಡು, ನಿನ್ಗೆ ಕ್ಷಮಾಪಣೆ ಇದೆ, ಏನ್ ಮಾಡೋ, ನಿನ್ನ ತಪ್ಪು ನಿನ್ನ ಮೇಲೆ ಹೊಡಿಸಲ್ಪಡೋದಿಲ್ಲ ಅಂತ ಏನ್ ಮಾಡುತ್ತೆ? ಕೃಪೆ ಮಾತಾಡುತ್ತೆ. ಎರಡಕ್ಕೂ ಡಿಫ್ರೆಂಟ್ ಇದೆಯಾ? ಇದೆ ದೇವ್ರ ಮಕ್ಳು ನಮ್ಗೆ ಸಿಕ್ಕಿರುವಂತ ವಿಷಯ, ಕರೆಕ್ಟ್ ಅಲ್ವಾ? ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದ್ರೆ, ಈ ಹೊಸ ರೀತಿ ಮತ್ತು ಹಳೆ ರೀತಿ ಎರಡಕ್ಕಿರುವಂತ ಡಿಫ್ರೆಂಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಹಳೆ ರೀತಿ ಅನ್ನೋದು ಮಾತಲ್ಲಿ ಬರಹದಲ್ಲಿತ್ತು, ಹೊಸ ರೀತಿ ಒಂದು ದೇವರ ಆತ್ಮ ಪ್ರೇರಿತನಾಗಿ ಕೃಪೆ ಸತ್ಯತೆಯಿಂದ ತುಂಬಿತ್ತು. ಆದ್ರಿಂದ ಈಗ ನಾವೇನಿಲ್ಲ, ಹಳೆಯ ಪ್ರಕಾರವಾಗಿ ಇಲ್ಲ, ಈ ಕೃಪೆ ಸತ್ಯತೆನ ಫಾಲೋ ಮಾಡ್ರಿ. ಅಪೊಸ್ತಲ ಪಾಲ್ ಹೇಳುವಂತ ಮಾತು ಯಾವ ರೀತಿ ಹೇಳ್ತಾ ಇದಾರೆ? ಅಪೊಸ್ತಲ ಪಾಲ್ ಹೇಳ್ತಾ ಇದಾರೆ, ಈ ರೀತಿ ಮಾತಾಡ್ತಾರೆ. ಯಾವ ರೀತಿ? ಮಕ್ಕಳನ್ನ ಕರೆದು ಮಾತಾಡ್ತಾ ಇದಾರೆ, ಮಕ್ಕಳನ್ನ ಕರೆದು ಮಾತಾಡೋ ರೀತಿಯಲ್ಲಿ ಮಾತಾಡ್ತಾ ಇದಾರೆ. ಯಾವ ರೀತಿ ಮಕ್ಕಳನ್ನ ಕರೆದು ಮಾತಾಡ್ತಿದಾರೆ ನೋಡ್ರಿ? ಮಕ್ಕಳ ನನ್ನ ಹತ್ರ ಬನ್ರಿ, ನೀವು ಧರ್ಮಶಾಸ್ತ್ರ ಫಾಲೋ ಮಾಡ್ತೀನಿ ಅಂತಿದ್ರಲ್ಲ, ಧರ್ಮಶಾಸ್ತ್ರ ಪ್ರಕಾರ ನೀವು ಕರೆಕ್ಟ್ ಆಗಿ ನಡೆದಿದ್ದೀರಾ ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದಾರೆ, ಇಲ್ಲ ನಡೆಯಕ್ಕಾಗ್ಲಿಲ್ಲ ಅಂತ ಒಂದು ಅರ್ಧ ಟೀಮ್ ಹೇಳ್ತಾ ಇದಾರೆ. ಇನ್ನು ಅರ್ಧ ಟೀಮ್ ಹೇಳ್ತಾ ಇದಾರೆ, ಅವ್ನು ನಡೆದ್ ಬಿಟ್ಟಿದ್ವಿ, ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಅವಾಗ ಅಪೊಸ್ತಲ ಪಾಲ್ ಹೇಳ್ತಾ ಇದಾರೆ, ಈ ರೀತಿ ನಡೆಯಕ್ಕಾಗಿಲ್ಲ ಅನ್ನೋದ್ರ ಹತ್ರ ಹೇಳ್ತಾ ಇದಾರೆ. ಫಸ್ಟ್ ನಡೆಯಕ್ಕಾಗಿದೆ, ನಾವು ಚೆನ್ನಾಗಿ ನಡೆದಿದ್ದೀವಿ, ಧರ್ಮಶಾಸ್ತ್ರ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ. ಯಾರು ಆ ಪಟ್ಟಿಯಲ್ಲಿ ಯಾರೆಲ್ಲ ಬರ್ತಾರೆ? ಧರ್ಮಶಾಸ್ತ್ರವನ್ನು ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ, ನಾವು ಯಾವುದೇ ಮಿಸ್ಟೇಕ್ ಮಾಡ್ತಿಲ್ಲ ಅಂತ ಹೆಸರಲ್ಲಿ ಆ ಲಿಸ್ಟ್ ಅಲ್ಲಿ ಯಾರೆಲ್ಲ ಬರ್ತಾರೆ? ಯಹೂದ್ಯರೆಲ್ಲ ಬರ್ತಾರೆ. ಯಹೂದ್ಯರಲ್ಲ ಅಂದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಇಟ್ಕೊಳ್ಳೋಣ. ಯೇಸು ಕ್ರಿಸ್ತನ ಕಾಲದಲ್ಲಿ ಈ ಲಿಸ್ಟ್ ಅಲ್ಲಿ ಯಾರು ಬರ್ತಾರೆ? ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ, ನಮ್ಮಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ ಅನ್ನುವಂತ ಹೇಳುವಂತ ಹೆಸರಲ್ಲಿ ಯಾರು ಬರ್ತಾರೆ?
ಅಪೋಸ್ತಲ. ಪರಿಸರ ಸದ್ದುಕಾಯರು. ವೆರಿ ಗುಡ್. ಸಾಧುಸೇಯರು ಪರಿಸೇಯರು ಬರ್ತಾರೆ, ಕರೆಕ್ಟಾ? ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ? ಫಾಲೋ ಮಾಡಕ್ ಆಗ್ತಾ ಇದ್ರು ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೊಂದು ವರ್ಗದವರು ಇದಾರೆ, ಯಾರು? ಮೀನ್ ಹಿಡಿಯುವಂತರು, ಪೇತ್ರ, ಇಂತ ಅಪೋಸ್ತಲರು ಇದಾರೆ. ಪೇತ್ರ ಏನ್ ಮಾಡ್ಬಿಟ್ರು? ಯೇಸು ಕ್ರಿಸ್ತ ನೋಡಿ ಹೇಳ್ತಾರಲ್ವಾ, ಕರ್ತನೇ ನನ್ನ ಬಿಟ್ಟು ಹೋಗ್ಬಿಡು, ನಾನು ಪಾಪಿಯಾದ ಮನುಷ್ಯ ಅಂತ ಹೇಳ್ತಾರೆ. ಯಾಕೆ ಪಾಪ ಭಾವನೆ ಬಂತು? ನೀವು ನೀತಿವಂತರು, ನಿಮ್ಮ ಹಾಗೆ ನೀತಿವಂತರ ನನ್ನ ಕೈಲಿ ಬದುಕಕ್ಕಾಗಲ್ಲ, ನಾನೊಬ್ಬ ಪಾಪಿ, ನನ್ನ ಬಿಟ್ಟು ಹೋಗ್ಬಿಡಿ ಅಂತ ಮನಸ್ಸು ಬಂತು. ಈ ರೀತಿಯಾದಂತ ಮಾತು ಯಾವತ್ತಾದ್ರೂ ಪರಿಸರ ಸದಸ್ಯರ ಬಾಯಲ್ಲಿ ಬಂದಿತ್ತಾ? ಇಲ್ಲ ಬ್ರದರ್, ಬಂದಿಲ್ಲ. ಯಾವತ್ತೂ ಬಂದಿಲ್ಲ. ನಾವು ಅಬ್ರಾಹ್ಮಣ ಮಕ್ಕಳು, ನಾವು ಪರಿಶುದ್ಧರು, ನೀತಿವಂತರೇ ಮಾತಾಡ್ತಾ ಇದ್ರು. ಆದ್ರೆ ಅಪೋಸ್ತಲ ಸರ್ ಪೇತ್ರ ಏನ್ ಮಾಡಿದಾರೆ ನೋಡ್ರಿ, ಎಂತ ಮಾತಾಡುದು ಅಂದ್ರೆ, ಕೆಲವ್ರ ಭಾಗ ಏನಂತಿದೆ, ನನ್ ಕೈಲಿ ಆಗ್ತಾ ಇಲ್ಲ. ಕೆಲವ್ರು ಏನ್ ತಿಳ್ಕೊಂಡಿದ್ದಾರೆ, ನನ್ ಕೈಲಿ ನಾನು ಫುಲ್ ಆಗಿ ಫಾಲೋ ಮಾಡ್ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದಾರೆ. ಒಂದು ಟೀಮ್. ಇನ್ನೊಂದು ಟೀಮ್ ಯಾವ ರೀತಿ ಇದೆ ಅಂದ್ರೆ, ನನ್ ಕೈಲಿ ಆಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಈಗ ಈ ಆಗ್ತಾ ಇರೋರು ನೋಡಿ ಮಾತಾಡ್ತಾ ಇದ್ರೆ, ಕಪಟಿಗಳೇ ಅಂತ ಮಾತಾಡ್ತಾ ಇದಾರೆ. ಆಗ್ತಾ ಇಲ್ಲ ಅನ್ನೋರ ಹತ್ರ ಮಾತಾಡ್ತಾ ಇದ್ರೆ, ಪರವಾಗಿಲ್ಲ, ನಿಮ್ ಕೈಲಿ ಆಗಲ್ಲ ಅಂತ ಗೊತ್ತು, ಅದಕ್ಕೆ ನಾನು ನಿಮ್ಗೆ ಹೊಸ ನೀತಿನ ಕೊಟ್ಟಿದ್ದೀನಿ, ಬನ್ರಿ ಕೃಪೆ ಸತ್ಯನ ಅರ್ಥಕೊಳ್ರಿ. ಕೃಪೆ ಸತ್ಯನ ನೀವು ಇಟ್ಕೊಳ್ಳಿದ್ದೆ ಆದ್ರೆ ನೀವು ಸತ್ಯ ನಿಮ್ಗೆ ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ಈ ಧರ್ಮಶಾಸ್ತ್ರ ಮುಖ್ಯವಾದ ಉದ್ದೇಶ ಏನಂತ ಸತ್ಯ ತಿಳಿಸ್ಕೊಡುತ್ತೆ. ಧರ್ಮಶಾಸ್ತ್ರದ ತಾತ್ಪರ್ಯವೇನಂತ ಸತ್ಯ ತಿಳಿಸ್ಕೊಡುತ್ತೆ. ಧರ್ಮಶಾಸ್ತ್ರ ತಾತ್ಪರ್ಯ ಕ್ರಿಸ್ತನನ್ನ ಅಂಗೀಕರಿಸೋದೆ, ಕ್ರಿಸ್ತನ ಹತ್ರ ನಡೆಸೋದೆ ಅನ್ನೋದೇ ಧರ್ಮಶಾಸ್ತ್ರ. ಸತ್ಯ ನಿಮ್ಗೆ ಏನ್ ಮಾಡುತ್ತೆ? ತಿಳಿಸ್ಕೊಡುತ್ತೆ. ಸತ್ಯ ಆ ರೀತಿ ತಿಳಿಸ್ಕೊಟ್ಟು ಕ್ರಿಸ್ತನ ಹತ್ರ ಬರ್ಬೇಕಾದ್ರೆ, ನನ್ನಲ್ಲಿ ಪಾಪವಿದೆ ಅನ್ನೋ ಭಾವನೆ ನಿಮ್ಗೆ ಬೇಡ. ಯಾಕಂದ್ರೆ ಜೊತೆಗೆ ನಿಮ್ಗೆ ಕೃಪೆ ಇದೆ. ನೀವು ಪಾಪ ಮಾಡಿದ್ರೆ ಕೃಪೆ ಇದೆ ನಿಮ್ಗೆ ಕ್ಷಮಿಸೋದಿಕ್ಕೆ, ಕ್ರಿಸ್ತನ ಬಳಿ ಇದೆ, ಕ್ರಿಸ್ತನ ರಕ್ತ ಇದೆ, ಅದನ್ನ ಕ್ಷಮಿಸುತ್ತೆ ಅಂತ ಹೇಳಿದಾಗ ಅವಾಗ ಏನಾಗುತ್ತೆ ನಮ್ಗೆ? ಆ ಸ್ಪಿರಿಟ್, ಹೌದು, ಒಂದ್ ವೇಳೆ ನಾನು ತಪ್ಪು ಮಾಡಿದ್ರು ಕೃಪೆ ಇದೆ, ಕ್ಷಮಿಸ್ಬಿಟ್ಮೇಲೆ ಮತ್ತೆ ಪ್ರಯತ್ನ ಮಾಡ್ತೀನಿ, ಮತ್ತೆ ಪ್ರಯತ್ನ ಮಾಡ್ತೀನಿ, ಎಲ್ಲಿವರೆಗೆ ಆ ಬಲಹೀನತೆಯಿಂದ ನಾನು ಬಲ ಹೊಂದೋವರೆಗೂ ಪ್ರಯತ್ನ ಮಾಡ್ತೀನಿ. ನನ್ ಕೈಲಿ ಕ್ರಿಸ್ತನ ಸ್ವರೂಪದಲ್ಲಿ ಬೆಳೆಯಕ್ಕೆ ಆಗುತ್ತೆ. ಆಗ್ಬಹುದಾ? ಆಗ್ಬಹುದು, ಖಂಡಿತ. ಹೊಸ ರೀತಿಯಾದಂತ ನಿಯಮ ಏನ್ ಮಾಡುತ್ತೆ? ಈ ರೀತಿ ಮಾತಾಡ್ತಿದ್ದೆ. ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾ ಇದೆ. ನೆಕ್ಸ್ಟ್ ಹೋದ್ರಿ ಈಗ ರೋಮಪುರದವರಿಗೆ 7ನೇ ಅಧ್ಯಾಯ 7ನೇ ವಾಕ್ಯ. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನು ನನಗೆ ಗೊತ್ತಾಗಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳುತ್ತಾದರೆ, ದುರಾಸೆ ಇದ್ದರೆ ನಾನು ಏನು ನನಗೆ ತಿಳಿದಿರಲಿಲ್ಲ. ಸಾಕು. ಹಾಗಾದ್ರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ ಅಲ್ವಾ? ಧರ್ಮಶಾಸ್ತ್ರದ ಹೊರತು ಪಾಪವೆಂಬುದು ಏನು ನನಗೆ ಗೊತ್ತಾಗುತ್ತಿರಲಿಲ್ಲ. ಸರಸರೇ, ಇದು ಸರ್ವಕಾಲಿಕ್ಕೂ ಸರ್ವ ಜನರಿಗೂ ಅನ್ವಯ. ಯಾವ ರೀತಿಯಲ್ಲಿ? ಯಾವುದೇ ವಿಷಯವನ್ನ ಆ ವ್ಯಕ್ತಿ ಮಾಡಿದ್ಮೇಲೆ ಆತನಿಗೆ ಶಿಕ್ಷೆ ಕೊಡ್ಬೇಕಾದ್ರೆ, ಆ ಶಿಕ್ಷೆ ಯಾವ ರೀತಿ ಇರ್ಬೇಕಂದ್ರೆ ನ್ಯಾಯವಾಗಿರ್ಬೇಕಾದ್ರೆ, ಮೊದಲು ಆ ರೀತಿ ಮಾಡಬಾರ್ದು ಅನ್ನೋಂಥ ವಿಷಯ ಮಾಹಿತಿ ಆ ವ್ಯಕ್ತಿಗೆ ಗೊತ್ತಿರ್ಬೇಕು. ಅದನ್ನ ಮೀರಿ ಆತನು ಮಾಡಿದೇನೆ ಅಂತ ಅನ್ನೋದು ಸ್ಪಷ್ಟವಾಗಿರ್ಬೇಕು. ನಂತರ ಅದನ್ನ ಮಾಡದೇ ಇರಕ್ಕೆ ಆತನಿಗೆ ಸಾಮರ್ಥ್ಯವಿದ್ರೂ ಕೂಡ ಅದನ್ನ ದುಡುಕಿ ಮಾಡಿದಾನೆ ಅನ್ನೋದು ಕೂಡ ಸ್ಪಷ್ಟವಾಗಿರ್ಬೇಕು. ಆಗ ಮಾತ್ರ ಏನಪ್ಪಾ ಅಂದ್ರೆ ಆ ಶಿಕ್ಷೆ ಆತನಿಗೆ ನ್ಯಾಯವಾಗಿರುತ್ತೆ. ಹಾಗೆ ನೋಡ್ಬೇಕಾದ್ರೆ ಈ ಪ್ರತಿಯೊಬ್ಬ ಮನುಷ್ಯ ಕುಲಕ್ಕೂ ನೀತಿ ನ್ಯಾಯ ಅನ್ಬಿಟ್ಟು ಸ್ಪಷ್ಟವಾಗಿ ಗೊತ್ತಿದ್ಯೋ ಇಲ್ವೋ? ಆದ್ರೆ ಯಾರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು? ಧರ್ಮಶಾಸ್ತ್ರಕ್ಕೆ ಅಧೀನರಾದಂತ ಯಹೂದ್ಯರಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿತ್ತು. ಹೇಗೆ? ಯಾಕೆಂದ್ರೆ ನೀತಿ ನ್ಯಾಯಗಳನ್ನ ಸೃಷ್ಟಿ ಮಾಡಿದಂತ ದೇವರೇ ನೀತಿ ನ್ಯಾಯಗಳನ್ನ ಅವ್ರಿಗೆ ಕೊಟ್ಟಿದ್ರು. ಆ ರೀತಿಯಾಗಿ ಯಾವುದೇ ಜನಾಂಗವಿಲ್ಲ. ಅದಕ್ಕೆ ಇಡೀ ಲೋಕದಲ್ಲಿ ಇಸ್ರೇಲ್ ಜನರ ರೀತಿಯಲ್ಲಿ ಯಾವುದೇ ಜನಾಂಗವಿಲ್ಲ ಅಂತ ಅವರ ಶ್ರೇಷ್ಠತೆ ಬಗ್ಗೆ ಮಾತಾಡ್ಬೇಕಾದ್ರೆ ವಾಕ್ಯ ಏನ್ ಹೇಳ್ತು ಗೊತ್ತಾ? ಧರ್ಮಶಾಸ್ತ್ರವು ಅವರದೇ ಅಂತ ಮಾತಾಡುತ್ತೆ. ಅಂದ್ರೆ ಏನರ್ಥ? ಧರ್ಮಶಾಸ್ತ್ರ, ನ್ಯಾಯ, ಪ್ರಮಾಣ, ಇದೇ ನೀತಿ, ಇದೇ ನ್ಯಾಯ, ಇದು ಮಾಡ್ಬೇಕು, ಇದು ಮಾಡ್ಬಾರ್ದು, ಎಲ್ಲವನ್ನ ದೇವ್ರು ಬರ್ದಿಟ್ಬಿಡ್ತು. ಕರೆಕ್ಟ್ ಅಲ್ವಾ? ನೋ ಡೌಟ್. ಇದನ್ನೇ ಮಾಡ್ಬೇಕು, ಇದನ್ನೇ ಮಾಡ್ಬಾರ್ದು ಅಂತ ಬರ್ದಿಟ್ಬಿಟ್ಟಿದ್ರು. ಒಂದ್ ವೇಳೆ ಧರ್ಮಶಾಸ್ತ್ರದಲ್ಲಿ ಇಲ್ಲದೇ ಇರೋದ್ನ ಏನಾದ್ರೂ ಅವ್ರು ಮಾಡಿದ್ರೆ, ಯಾರಾದ್ರೂ ಅವ್ರ ಹತ್ರ ಬಂದು ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಕ್ಕಾಗುತ್ತಾ? ಧರ್ಮಶಾಸ್ತ್ರ ಕೊಡದೇ ಇರುವಂತ ಯಾವ್ದೋ ಒಂದು ಪ್ರಮಾಣನ ಮಾಡ್ಬಿಟ್ಟಿದ್ದಾರೆ. ಈಗ ಯಾರಾದ್ರೂ ಅವ್ರನ್ನ ಬಂದು ನೀನ್ ಪಾಪ ಮಾಡ್ತಿದ್ಯಾ ಅಂತ ಹೇಳಕ್ಕಾಗುತ್ತಾ? ಧರ್ಮಶಾಸ್ತ್ರ ಗೊತ್ತಿಲ್ಲದಾಗ ಪಾಪ ಮಾಡೋದು ಗೊತ್ತಾಗಿರಲ್ಲ. ಅದನ್ನ ನಾನೇನ್ ಕೇಳ್ತಾ ಇದ್ದೀನಿ, ಧರ್ಮಶಾಸ್ತ್ರದಲ್ಲಿ ಏನು ನೀತಿ ನಿಯಮ ವಿಧಿ ವಿಧಾನಗಳು ಪ್ರತಿಯೊಂದು ಇದೆಯೋ ಅದನ್ನ ಅವ್ರ ಏನ್ ಮಾಡಿದ್ರು? ಕೊಡ್ದಿರಂತ ಯಾವುದೇ ವಿಷಯವನ್ನ ಮಾಡ್ಬಿಟ್ರು. ಅಲ್ಲಿ ಯಾವ್ದು ಇಲ್ಲ, ಈ ರೀತಿ ಮಾಡಿ ಅಂತ ಹೇಳಿಲ್ಲ, ಮಾಡ್ಬಾರ್ದಂತ ಹೇಳಿಲ್ಲ, ಏನೋ ಒಂದ್ ಕೆಲಸ ಮಾಡಿದ್ದಾರೆ. ಅವಾಗ ಅಲ್ಲಿರೋರು ಯಾರಾದ್ರ ಬಂದ್ಬಿಟ್ಟು ಅವ್ರ ಹತ್ರ ನೋಡ್ರಿ ನೀವು ಪಾಪ ಮಾಡಿದ್ರ ಅಂತ ಹೇಳಕ್ಕಾಗುತ್ತಾ?
ಇನ್ನು ಸ್ಪಷ್ಟವಾಗಿ ನಿಮ್ಗೆ ಹೇಳ್ತೀನಿ ನೋಡಿ. ಸರ್ ಅವ್ರಿಗೆ ಒಂದ್ ವೇಳೆ ಗೊತ್ತಿಲ್ವಲ್ಲ ಸರಿಯಾಗಿ. ಧರ್ಮಶಾಸ್ತ್ರದ ಕಾಲದಲ್ಲಿ ಗಾಡಿ ಇತ್ತು, ಎಲ್ಲ ಹತ್ರ 2 ವೀಲರ್ ಇತ್ತು, ಹೆಲ್ಮೆಟ್ ಹಾಕೊಂಡು ಓಡಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಧರ್ಮಶಾಸ್ತ್ರ ಹೆಲ್ಮೆಟ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅಲ್ಲಿರೋರು ಬಂದು ನೀನ್ ತಪ್ಪು ಮಾಡಿದೆ ಅಂತ ಅವ್ರಿಗೆ ಹೇಳಕ್ಕಾಗುತ್ತಾ? ಧರ್ಮಶಾಸ್ತ್ರ ಇಲ್ಲ ಅಂದ್ರೆ ಹೇಳಕ್ ಆಗಲ್ಲ ಸರ್ brother. ಅವ್ರಿಗೆ ಗೊತ್ತಿಲ್ವಲ್ಲ. ಕರೆಕ್ಟ್ ಅಲ್ವಾ? ಅಂದ್ರೆ ಏನರ್ಥ? ಹೌದು. ಧರ್ಮಶಾಸ್ತ್ರವಿಲ್ಲದೆ ಇದ್ರೆ, ಧರ್ಮಶಾಸ್ತ್ರ ಇಲ್ಲದೆ ಇರುವಂತ ವಿಷಯ ಯಾವ ಹೇಳಕ್ಕಾಗಲ್ಲ ಅಂದ್ರೆ, ಯಾರನ್ನೇ ಒಬ್ಬನ ನೀವು ತೀರ್ಪು ಮಾಡ್ಬೇಕಾದ್ರೆ ಇವರು ಈ ಮಾತಿನ ಪ್ರಕಾರವಾಗಿ, ಈ ವಿಷಯದ ಪ್ರಕಾರವಾಗಿ ತಪ್ಪು ಮಾಡಿದಾರೆ ಅಂತಾನೆ ತೀರ್ಪು ಮಾಡ್ಬೇಕು. ಕರೆಕ್ಟಾ? ಹೌದು. ಧರ್ಮಶಾಸ್ತ್ರದ ಪಾಯಿಂಟ್ ಇಟ್ಟು ಮಾತಾಡ್ಬೇಕು. ನೋಡಿ, ಧರ್ಮಶಾಸ್ತ್ರ ಇದನ್ನ ಮಾಡಬಾರ್ದು ಅಂತ ಹೇಳಿದೆ, ನೀವು ಮಾಡಿದಿರಾ ಅಂತಾನೆ ತೀರ್ಪು ಮಾಡ್ಬೇಕು ಹೊರತು ಇಲ್ದೇ ಇರೋ ವಿಷಯವನ್ನ ಯಾರ ಮೇಲೆ ಆಗ್ಲಿ ಯಾವತ್ತು ತೀರ್ಪು ಮಾಡಕ್ ಆಗಲ್ಲ ಅಂತ ನಮ್ಗೆ ಚೆನ್ನಾಗ್ ಗೊತ್ತು. ಹಾಗಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ ಇದೆ, ಎಲ್ಲಾ ಯಹೂದ್ಯರಿಗೂ, ಎಲ್ಲಾ ಇಸ್ರೇಲ್ ಜನರಿಗೂ ಧರ್ಮಶಾಸ್ತ್ರದಲ್ಲಿರುವಂತ ಎಲ್ಲಾ ವಿಷಯವನ್ನ ಅರ್ತಿರ್ಬೇಕಾದ್ರೆ ಯಾವುದು ಪಾಪ ಯಾವುದು ಪಾಪವಿಲ್ಲ ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತು. ಅದಕ್ಕೆ ಇಲ್ಲಿ ಮಾತು ಹೇಳ್ತಿದೆ, ಆಶಿಸಬಾರದು ಏನಂತಿದೆ, ಆಶಿಸಬಾರದು ಎಂದು ಧರ್ಮಶಾಸ್ತ್ರ ಹೇಳದಿದ್ದರೆ ದುರಾಶೆ ಎಂದ್ರೆ ಏನು ಏನೋ ನನಗೆ ತಿಳಿಯುತ್ತಿದ್ದಿಲ್ಲ. ಕರೆಕ್ಟಾ? ಹೌದು ಹಾ? brother. ಇವತ್ತು ದೇವ್ರು ಇಡೀ ಲೋಕ ಜಡ್ಜ್ ಮಾಡುತ್ತೆ. ನೀವು ನಿಮ್ಮ ನೆರೆ ಮನೇಲಿರೋರು, ನಿಮ್ಮ ಸ್ನೇಹಿತರು ಇಲ್ಲ, ಫ್ರೆಂಡ್ಸ್ ಇಲ್ಲ, ಈ ಪ್ರಪಂಚದಲ್ಲಿರುವಂತ ಬೇರೆ ಅಧಿಕಾರಿಗಳು ಯಾರು ಬೇಕಾಗಿರ್ಬೋದು, ಅವ್ರನ್ನ ನೋಡ್ಬಿಟ್ಟು ನೀವು ದುರಾಶೆ ಜಾಸ್ತಿ, ನಿಮಗೆ ದುರಾಶೆ ಇದೆ ಅಂತ ನೀವು ತೀರ್ಪು ಮಾಡ್ಬೋದು. ಆದ್ರೆ ಧರ್ಮಶಾಸ್ತ್ರ ಅವ್ರನ್ನ ತೀರ್ಪು ಮಾಡುತ್ತಾ? ದೇವ್ರು ಅವ್ರನ್ನ ತೀರ್ಪು ಮಾಡ್ತಾರ? ಮಾಡಲ್ಲ. ಯಾಕಂದ್ರೆ ದೇವ್ರು ಯಾವತ್ತೂ ಆ ನೀತಿನ ಅವ್ರಿಗೆ ಕೊಡ್ಲಿಲ್ಲ ಅಲ್ವಾ? ಅವ್ರಿಗೆ ಗೊತ್ತೇ ಇಲ್ಲ. ಕೆಲವು ಜನಕ್ಕೆ ದುರಾಶೆ ಪಡೋದು ತಪ್ಪು ಅಂತಾನೆ ಇಲ್ಲಿವರೆಗೂ ಗೊತ್ತಿಲ್ಲ. ಕರೆಕ್ಟ್ ಅಲ್ವಾ? ಹೌದು. ಆದ್ರೂ ಕೂಡ ಅವರ ಒಂದು ಮಾತಿನಲ್ಲಿ ಹಲವಾರು ವಿಷಯಗಳನ್ನ ಅವರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಎಷ್ಟು ಇಂಟೆಲಿಜೆಂಟ್ ಆಗಿ ಬೆಳೆದಿದ್ದಾರೆ ಅಂದ್ರೆ, ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ಅವ್ರಿಗೆ ಗೊತ್ತಿದೆ. ಅತಿ ಆಸೆ ಗತಿ ಕೇಡು ಅಂತ ಅವ್ರು ಬರ್ಕೊಂಡ್ಬಿಟ್ಟಿದ್ದಾರೆ. ಅತಿ ಆಸೆ ಪಡಬೇಡ, ದುರಾಸೆ ಬೇಡ, ಇದೆಲ್ಲ ಸರ್ವಸಾಮಾನ್ಯ ಗೊತ್ತಿದೆ. ಅಂದ್ರೆ ಯಾವ ರೀತಿ ಗೊತ್ತಿರ್ಬೇಕು ಅವ್ರಿಗೆ? ಧರ್ಮಶಾಸ್ತ್ರ ನೋಡ್ ಕಲ್ತ್ರ? ಇಲ್ಲ, ಧರ್ಮಶಾಸ್ತ್ರ ನೋಡ್ ಕಲ್ತಿಲ್ಲ, ಅನುಭವದಲ್ಲಿ ಕಲ್ತರು. ಕೆಲವರು ದುರಾಸೆ ಪಡೋದ್ರಿಂದ ಏನೆಲ್ಲ ಆದ್ರೂ ಅಂದ್ಬಿಟ್ಟು ಅವ್ರ ಸುತ್ತಮುತ್ತಲಿರುವಂತ ಕಥೆ ಇರ್ಬೋದು, ಘಟನೆಗಳಿರ್ಬೋದು, ಇದನ್ನ ನೋಡಿ ಹೌದು ದುರಾಸೆ ಪಡೋದ್ರಿಂದ ನಮ್ಗೆ ಹಾನಿಕರಕ ಹೆಚ್ಚು ಅನ್ನೋದನ್ನ ಅವ್ರ ಅನುಭವದಿಂದ ಕಲ್ತರು. ಆದ್ರೆ ದೇವರು ಇಸ್ರೇಲ್ ಜನರಿಗೆ ಏನಂತ ಕೊಟ್ಟಿದ್ದಾರೆ? ಅನುಭವದಿಂದ ಕಲಿಬೇಕಂತ ಅವಶ್ಯಕತೆ ಇಲ್ಲ, ನಾನು ಕೊಟ್ಟಿರುವಂತ ನೀತಿ ನಿಯಮಗಳನ್ನ ಅರ್ಥಕೊಂಡ್ರೆ ಸಾಕು ಅಂತ ಕೊಟ್ಬಿಟ್ಟಿದ್ರು. ಕರೆಕ್ಟ್ ಅಲ್ವಾ? ಹೌದು. ಆಗಿರ್ಬೇಕು. ಕ್ರಿಸ್ತನ ಪ್ರೀತಿಯ ಸಹೋದರರೇ ಇದೆ, ಒಂದ್ ವೇಳೆ ಆಶಿಸಬಾರದು. ನೋಡಿ, ಆಶಿಸಬಾರದು ಅಂತ ಹೇಳಿದಾಗ ಇಲ್ಲಿ ಯಾವ ರೀತಿ ಅಂದ್ರೆ, ಬೇರೆಯವರ ವಸ್ತುಗಳನ್ನ, ನನಗಿರೋದ್ ಬಿಟ್ಟು ಬೇರೆಯವರ ವಸ್ತುಗಳನ್ನ ಇಷ್ಟಪಡ್ಬಾರ್ದು, ಆಸೆ ಪಡ್ಬಾರ್ದು ಅಂತ ಇಲ್ಲ. ಅದನ್ನ ಅರ್ಥ ಮಾಡ್ಕೊಬೇಕು. ಆಸೆ ಪಡೋದು ತಪ್ಪ ಸರಿನಾ? ತಪ್ಪೇನಲ್ಲ ಬ್ರದರ್, ದುರಾಸೆ ಇರಬಾರ್ದು ಅಷ್ಟೇ. ಎಸ್, ನೋಡಿ ಇಲ್ಲಿ ಆಶಿಸಬಾರದು ಅಂತ ಬರ್ಬಿಟ್ಟಿದ್ದಾರೆ. ಆಶಿಸಬಾರದು ಅಂದ್ರೆ ತಪ್ಪಲ್ಲ, ಅದು ಮಾತು ಆ ರೀತಿ ಇದೆ. ಆಶಿಸಬಹುದು ಅಂದ್ರೆ ಇಲ್ಲಿ ತಪ್ಪಾದ ಆಸೆ ಇರಬಾರ್ದು. ಏನಲ್ಲ ತಪ್ಪಾದ ಆಸೆ? ನನಗೆ ಸಲ್ಲದೇ ಇರುವಂತ ವಸ್ತು, ನನಗೆ ಸಲ್ಲದಿರುವಂತ ಜನರು, ನನಗೆ ನ್ಯಾಯ ಪ್ರಕಾರವಾಗಿ ನಾನು ಪಡಿಬೇಕಂತ ಇಲ್ದೇ ಇರುವಂತ ಯಾವುದೇ ವಸ್ತುಗಳಾಗಿರ್ಬಹುದು, ವ್ಯಕ್ತಿಗಳಾಗಿರ್ಬಹುದು, ನಾನು ಏನ್ ಮಾಡ್ಬಾರ್ದು? ಆಶಿಸಬಾರದು. ಇದು ಧರ್ಮಶಾಸ್ತ್ರ ಕರೆಕ್ಟ್ ಆಗಿ ಹೇಳ್ತಾ ಇದೆ. ಕರೆಕ್ಟ್ ಅಲ್ವಾ? ಧರ್ಮಶಾಸ್ತ್ರದ 10 ಆಜ್ಞೆಗಳಲ್ಲಿ ಕೊನೆ ಆಜ್ಞೆ ಇದೆಯಲ್ಲ, ಏನಂತಿದೆ ಕೊನೆ ಆಜ್ಞೆ? ಧರ್ಮಶಾಸ್ತ್ರ ಆಜ್ಞೆಗಳು ಗೊತ್ತಾ? 10 ಕಮಾಂಡ್ಮೆಂಟ್ಸ್. ಅದನ್ನ ತಿಳ್ಕೊಂಡು ನಾವೇನ್ ಮಾಡೋಣ ಬ್ರದರ್? ನಮ್ಗೇನ್ ಬೇಕಾಗಿಲ್ಲ. ಏನಿದೆ ಧರ್ಮಶಾಸ್ತ್ರ 10 ಆಜ್ಞೆ? ಅದರಲ್ಲಿ ಕೊನೆ ಆಜ್ಞೆ ಏನಿದೆ? 10ನೇ ಆಜ್ಞೆ ಹೋದ್ರಿ? ವಿಮೋಚನೆ ಕಂಡ 20ನೇ ಅಧ್ಯಾಯ, 20ನೇ ಅಧ್ಯಾಯ 17ನೇ ವಾಕ್ಯ ಹೋದ್ರಿ? ವಿಮೋಚನಾ ಕಂಡ ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು. ಹೋದ್ರಿ? ದೇವರು ಮುಂದಣ ಯೆಹೋವನ ಹೆಸರನ್ನು ಅಯೋಗ್ಯಕಾರ್ಯಕ್ಕಾಗಿ ಎತ್ತಬಾರದು. ಯೆಹೋವನ 17ನೇ ವಾಕ್ಯ, 20ನೇ ಅಧ್ಯಾಯ 17ನೇ ವಾಕ್ಯ ಓದ್ಬಿಡ್ರಿ. 17ನೇ ವಚನ. ಒಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಅಲ್ವರ? ಇದೇ ಆಶಿಸಬಾರದು. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ, ಆಶಿಸೋದೇ ತಪ್ಪಲ್ಲ, ನನಗೆ ಸಲ್ಲದೆ ಇರುವಂತ, ನ್ಯಾಯವಾಗಿ ನಾನು ಹೊಂದ್ಕೊಂಡ್ಬೇಕಾದಂತ ವಿಷಯವನ್ನು ಬಿಟ್ಟು ಬೇರೆ ಯಾರ್ದು ಆಶಿಸಬಾರ್ದು. ಬೇರೆಯವ್ರಂದ್ರೆ ಯಾರ್ದು? ಬೇರೆಯವ್ರದಂದ್ರೆ ನನ್ನನ್ ಬಿಟ್ಟು ಬೇರೆ ಎಲ್ಲ, ನನ್ನ ಹೆಂಡತಿರ್ಬೋದು, ನನ್ನ ಮಕ್ಕಳದಿರ್ಬೋದು, ಯಾರ್ದು ಬೇಕಾದ್ರೂ ಇರ್ಬೋದು, ನೋಡಿ ನನ್ನನ್ನ ಬಿಟ್ಟು ನನಗೆ ಸ್ವಂತವಾಗಿ ನನಗೆ ಸಲ್ಲತಕ್ಕದನ್ನ ಬಿಟ್ಟು ಬೇರೆ ಏನೇನು ಆಶಿಸಿದ್ರು ಅದೇನಾಗುತ್ತೆ? ಪಾಪ ಅಂತ ಧರ್ಮಶಾಸ್ತ್ರ ಏನ್ ಮಾಡ್ತಿದೆ? ಹೇಳ್ತಿದೆ. ಅದಕ್ಕೆ ಏನಂತ ಹೆಸರಿದೆ? ದುರಾಶೆ, ಅತಿ ಆಸೆ.
ಆಸೆ ಇರ್ಬೇಕು, ದುರಾಸೆ ಇರ್ಬೋದು, ಕೆಟ್ಟ ಆಸೆ ಇರ್ಬೋದು. ಕರೆಕ್ಟ್ ಅಲ್ವಾ? ಇದು ಹೌದು. ನಮ್ಗೆ ತಿಳಿಸ್ಕೊಟ್ಟಿದ್ ಯಾವುದು? ಧರ್ಮಶಾಸ್ತ್ರ. ಶಾಸ್ತ್ರ. ಇದನ್ನ ತಿಳಿದೇ ಇರುವಂತ ಜನರು ಇದು ಪಾಪನೇ ಅಲ್ಲಪ್ಪ ಅನ್ನೋರು ಇವತ್ತು ಏನ್ ಮಾಡ್ತಾ ಇದಾರೆ? ಬೇರೆಯವರ ಆಸ್ತಿನ ಕಬಳಿಸ್ತಾ ಇದಾರೆ, ಬೇರೆಯವರ ವಸ್ತುಗಳನ್ನ ಆಸೆ ಪಟ್ಟು ತಗೊಳ್ತಾ ಇದಾರೆ. ಕರೆಕ್ಟಾ? ಹೌದು. ಏನೋ ಮಾಡ್ತಾ ಇದ್ರೆ ಅವ್ರಿಗೇನು ಶಿಕ್ಷೆ ಆಗ್ತಿಲ್ಲ. ಆದ್ರೆ ಇನ್ನೊಬ್ಬರ ವಸ್ತುಗಳನ್ನ, ಇನ್ನೊಬ್ಬರ ಸೊತ್ತುಗಳನ್ನ ಆಸೆ ಪಟ್ಟವ್ರು ಬೈಬಲ್ ಇದಾರೆ ತಾನೆ? ಇದ್ದಾರೆ ಬ್ರೋ. ಇದಾರೆ. ಇದಾರೆ. ಆಬ ಮಾಡದ ನಾಬೋತನ ಹೊಲನ ಆಸೆ ಪಡ್ತಾನೆ ಆಬನು. ಅದ್ರ ಪರಿಣಾಮ ಹೆಂಗಿತ್ತು? ಜಜ್ಮೆಂಟ್ ಹೆಂಗಿತ್ತು? ಹ್ಮ್. ಯಾಕಂದ್ರೆ ಇನ್ನೊಬ್ಬರ ವಸ್ತುನ ಆಸೆ ಪಟ್ಟಿದ್ರಿಂದ ಧರ್ಮಶಾಸ್ತ್ರ ಯಾವ ರೀತಿ ಪನಿಷ್ಮೆಂಟ್ ಕೊಟ್ಟಿದೆ ಅಂದ್ರೆ, ಯೆಜಬೇಲ್ಗೂ ಅಹಾಬನ್ಗೂ, ಅಂದ್ರೆ ಅವರ ರಕ್ತವನ್ನ ನಾಯಿಗಳು ನಕ್ಕುವ ರೀತಿಯಲ್ಲಿ ಮಾಡಿದ್ರು ದೇವ್ರ ಜಜ್ಮೆಂಟ್ ಕೊಟ್ಟಿದ್ರು ನೋಡ್ರಿ. ಅಲ್ಲ, ಅಷ್ಟು ಭಯಂಕರವಾದ ಜಜ್ಮೆಂಟ್ ಇತ್ತು ಅವರಿಗೆ ದೇವರ ಧರ್ಮಶಾಸ್ತ್ರ ಮೀರಿ ನಡೆದಿಕ್ಕೆ. ಆದ್ರೆ ಇವತ್ತು ಪ್ರಪಂಚದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ನಡೀತಾ ಇದೆಯಾ? ಎಷ್ಟೋ ಜನರು ಬೇರೆಯವ್ರ ವಸ್ತುನ ಆಸೆ ಪಡ್ತಾ ಇದಾರೆ, ಅನುಭವಿಸ್ತಾ ಇದಾರೆ, ಕಬಳಿಸ್ತಾ ಇದಾರೆ. ದೊಡ್ಡ ದೊಡ್ಡ ಶ್ರೀಮಂತರು ಬಡವರ ಒಂದು ವಸ್ತುಗಳನ್ನೆಲ್ಲ ಅವರಿಗೆ ಸಲತಕ್ಕಂತ ಕೂಲಿ ಇರ್ಬೋದು, ಎಲ್ಲ ವಿಷಯಗಳನ್ನ ತಗೊಂಡು ಶ್ರೀಮಂತಿಕೆಯಿಂದ ಜೀವನ ಮಾಡ್ತಾ ಇದಾರೆ. ದೇವರನ್ನ ಜಜ್ಮೆಂಟ್ ಮಾಡ್ತಾ ಇದಾರ ಇವತ್ತು? ಇಲ್ಲ. ಧರ್ಮಶಾಸ್ತ್ರ ಪ್ರಕಾರ ಜಜ್ಮೆಂಟ್ ಇಲ್ಲ. ಯಾಕಂದ್ರೆ ಅದು ಪಾಪ ಅನ್ನೋಂತ ಒಂದು 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 ಸರಿಯಾದ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅದು ಒಳ್ಳೇದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೂ ಕೂಡ ದೇವ್ರ ಜಜ್ಮೆಂಟ್ ಇದೆ. ಆದ್ರೆ ಧರ್ಮಶಾಸ್ತ್ರಕ್ಕೆ ಅದರವಾಗಿರುವಂತ ಜಜ್ಮೆಂಟ್ ಪ್ರಕಾರ ಜಜ್ಮೆಂಟ್ ಇಲ್ಲ. ಯಾಕಪ್ಪ ಈ ವಿಷಯ ಹೇಳ್ತಾ ಇದೀನಂದ್ರೆ, ಈ ಇಷ್ಟೊಂದು ಸ್ಪಷ್ಟವಾದ ವಿಷಯಗಳನ್ನ ಮಾಹಿತಿನ ಧರ್ಮಶಾಸ್ತ್ರ ಕೊಟ್ಟಿದೆ. ಆಶಬಾರದು ಅಂತ ಧರ್ಮಶಾಸ್ತ್ರ ಹೇಳ್ತಾ ಇದ್ರೆ ದುರಾಸೆ ಆಗೋದು ಪಾಪ ಅಂತ ನನ್ಗೆ ಗೊತ್ತಾಗ್ತಾನೆ ಇಲ್ಲ. ನಾನು ದುರಾಸೆ ಪಡ್ತಾ ಇದ್ದೆ. ಪ್ರಪಂಚ ಎಲ್ಲ ಇವತ್ತು ಹಂಗೆ ಇದೆ. ಒಳ್ಳೆ ತಾನೆ. ಒಂದ್ ವೇಳೆ ದೇವರು ಇಡೀ ಪ್ರಪಂಚಕ್ಕೆ ಧರ್ಮಶಾಸ್ತ್ರ ಕೊಟ್ಬಿಟ್ಟಿದ್ರೆ ಬೇರೆಯವ್ರ ವಸ್ತುಗಳನ್ನ ಆಸೆ ಪಡೋದಾಗಿರ್ಬೋದು, ಬೇರೆಯೊಂದು ವಸ್ತುಗಳನ್ನ ಹಣದ ಆಸೆ, ಬೇರೊಬ್ಬರ ಸೊತ್ತು ಆಳುಗಳನ್ನ ಆಸೆ ಪಡೋದಾಗಿರ್ಬೋದು, ಪ್ರಪಂಚದಲ್ಲಿ ಎಷ್ಟೋ ಕಡಿಮೆ ಆಗ್ತಿತ್ತು. ಆಗಿರ್ಬೇಕಾದ್ರೆ ಧರ್ಮಶಾಸ್ತ್ರ ಪಾಪನ? ಇಲ್ಲ. ಧರ್ಮಶಾಸ್ತ್ರ ಒಳ್ಳೆ ತಾನೆ. ಧರ್ಮಶಾಸ್ತ್ರ ನ್ಯಾಯವಾಗಿದೆಯಲ್ಲ. ಧರ್ಮಶಾಸ್ತ್ರದಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಕರೆಕ್ಟ್ ಅಲ್ವಾ? ಧರ್ಮಶಾಸ್ತ್ರದಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ. ಧರ್ಮಶಾಸ್ತ್ರ ಪರ್ಫೆಕ್ಟ್. ಪರ್ಫೆಕ್ಟ್ ಅಂದ್ರೆ ಪರಿಪೂರ್ಣವಾದಂತ ಪ್ರಮಾಣ. ಯಾವ ರೀತಿ ಪರಿಪೂರ್ಣವಾದಂತ ಪ್ರಮಾಣ? ಪ್ರತಿಯೊಬ್ಬ ವ್ಯಕ್ತಿ ಭೂಮಿಯಲ್ಲಿ ದೇವರ ದೃಷ್ಟಿಯಲ್ಲಿ ಒಳ್ಳೆ ರೀತಿಯಾಗಿ ಬದುಕಬೇಕಾದ್ರೆ ಧರ್ಮಶಾಸ್ತ್ರ ಪ್ರಮಾಣವಾಗಿದ್ದ ಆತನ ಹೃದಯದ ಗುಣಗಳಾಗಿರ್ಬೇಕಷ್ಟೆ. ಇದ್ಬಿಟ್ರೆ ಸಾಕು. ಅದನ್ನೇ ನಮ್ಗೆ ಇವತ್ತು ಮಾತಾಡೋ ಪ್ರಕಾರವಾಗಿ ದೇವರ ಅದು ಪ್ರೀತಿ ರೂಪದಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ನಿಮ್ಗೆ ಗೊತ್ತಿರೋಂತ ವಿಷಯ. ಯಾವಾಗ ಪ್ರೀತಿ ಬಂದ್ಬಿಡ್ತೋ ಧರ್ಮಶಾಸ್ತ್ರ ತನ್ನಿಂತಾನೇ ನೆರವೇರ್ತಾ ಇದೆ. ಒಬ್ಬರ ಪ್ರೀತಿ ಮಾಡೋದಾಗಿದ್ರೆ ಬೇರೆಯವ್ರ ವಸ್ತು ನಾವ್ ಯಾಕೆ ಆಸೆ ಪಡ್ತೀವಿ, ಬೇರೆಯವ್ರನ್ನ ಯಾಕೆ ನಾವು ಬಯಸ್ತೀವಿ, ಅವ್ರ ವಸ್ತುಗಳನ್ನ ಯಾಕೆ ನಾವು ಇದ್ ಮಾಡ್ತೀವಿ? ಇಷ್ಟಪಡಲ್ಲ ಪ್ರೀತಿ ಅನ್ನಂತ ಭಾವನೆ ಇದ್ರೆ. ಅದ್ ನಮ್ಗೆ ಗೊತ್ತಿರೋಂತ ವಿಷಯ. ಹಾಗಿರ್ಬೇಕಾರೆ ಇದೇ ಧರ್ಮಶಾಸ್ತ್ರ ಒಳಗೆ ಇದೆಯಲ್ವಾ? ಧರ್ಮಶಾಸ್ತ್ರದಲ್ಲಿ ಏನಾದ್ರು ತಪ್ಪಿದ್ಯಾ? ಇಲ್ಲ. ನೋಡಿ, ಈಗ ಧರ್ಮಶಾಸ್ತ್ರದ ಒಂದು ಆಜ್ಞೆಗಳನ್ನ ನಾವು ಮೊದ್ಲು ಕೂಡ ಕೇಳಿದೀವಿ. ಏನಪ್ಪಾ ಅಂದ್ರೆ, ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಜೀವಕ್ಕೆ ಜೀವ. ಇದನ್ನ ಧರ್ಮಶಾಸ್ತ್ರ ನೀತಿ ಪ್ರಮಾಣ. ಹೌದು. ಇದೇ ನೀತಿ ಪ್ರಮಾಣವನ್ನ ಇಟ್ಕೊಂಡೆ ನಾವು ರ್ಯಾನ್ಸಮ್ ನ ಪ್ರೂವ್ ಮಾಡಿದ್ದು. ಕರೆಕ್ಟ್ ಅಲ್ವಾ? ಹೌದೌದು. ರ್ಯಾನ್ಸಮ್ ನ ಅರ್ಥ ಮಾಡ್ಕೊಳಕ್ಕೆ ಯಾವ ಒಂದು ಬೇಸ್ ನ ನಾವು ಯೂಸ್ ಮಾಡಿದ್ದು? ಧರ್ಮಶಾಸ್ತ್ರದ ನೀತಿಯ ಬೇಸ್ ನ ಯೂಸ್ ಮಾಡಿದ್ವಿ. ಕಣ್ಣಿಗೆ ಕಣ್ಣು, ಜೀವಕ್ಕೆ ಜೀವ ಅಂದ್ರೆ ಆದಾಮನೆಂಬ ಪರಿಪೂರ್ಣವಾದಂತ ಜೀವಕ್ಕೆ ಎರಡನೇ ಆದಾಮನ ಆಗಿರುವಂತ ಕರ್ತನದ ಯೇಸು ಕ್ರಿಸ್ತನೇ ಪರಿಪೂರ್ಣವಾದಂತ ಜೀವ. ಕರೆಕ್ಟ್ ಆಗಿದೆ, ರ್ಯಾನ್ಸಮ್ ಅಂತ ತಗೊಂಡಿದೀವಿ. ಹೌದು. ನೀತಿ ಕರೆಕ್ಟ್ ಇದೆ ಧರ್ಮಶಾಸ್ತ್ರದಲ್ಲಿ. ಸರಿ, ಈಗ ಕಣ್ಣಿಗೆ ಕಣ್ಣು, ಹಳ್ಳಿಗೆ ಹಲ್ಲು, ಜೀವಕ್ಕೆ ಜೀವ ಅಂತ ದೇವ್ರು ಕೊಡ್ಬೇಕಾದ್ರೆ ನಮ್ಗೆ ಒಂದ್ ರೀತಿಲಿ ಅದು ತುಂಬಾ ಭಯಾನಕ ಅನಿಸ್ತಾ ಇದೆಯಾ, ಇಲ್ಲ ಒಳ್ಳೇದ್ ಅನಿಸ್ತಾ ಇದೆಯಾ? ಯಾವ ರೀತಿ ಅನಿಸ್ಬೋದು ನೋಡ್ರಿ. ಕೆಟ್ಟದ್ದು ಮಾಡೋದಕ್ಕೆ ಭಯಾನಕವಾಗಿರುತ್ತೆ, ಒಳ್ಳೇದ್ ಮಾಡೋರಿಗೆ ಒಳ್ಳೇದಾಗಿರುತ್ತೆ. ಯಾವ ರೀತಿ ನೋಡ್ರಿ, ಈಗ ನನಗೆ ಕೋಪ ಬಂದು ಒಬ್ಬನ ಕೈ ತೆಗಿಬೇಕಂತ ಆಸೆ ಪಡ್ತಿದ್ದೀನಿ. ಅವನ್ ಕೈನ ಕತ್ತಸಾಕ್ಬೇಕಂತ ನೀವು ಯೋಚನೆ ಮಾಡ್ತೀನಿ ತಿಳ್ಕೊಳ್ಳಿ ಅಲ್ವಾ? ಒಂದ್ ವೇಳೆ ದೇವ್ರ ಜೀವಕ್ಕೆ ಜೀವ, ಕೈಗೆ ಕೈ ಅನ್ನುವಂತ ಒಂದ್ ನೀತಿ ಇಲ್ದೇ ಇದ್ರೆ ಏನಾಗ್ತಿತ್ತು? ನಾನು ಅವನ್ನ ಕಟ್ ಮಾಡ್ಬಿಡ್ತಿದ್ದೆ, ಸಾಯಿಸ್ಬಿಡ್ತಿದ್ದೆ. ಯಾವುದೇ ನೀತಿ ಇಲ್ಲ. ಆದ್ರೆ ದೇವ್ರ ಕೈಗೆ ಕೈ ಅಂತ ಇಟ್ಬಿಟ್ರು. ಈಗ ನಾನು ಏನಂತ ಯೋಚನೆ ಮಾಡ್ತೀನಿ, ಅಯ್ಯೋ ಬೇಡಪ್ಪ, ಅವನ್ ಕೈ ಕಟ್ ಮಾಡಿದ್ರೆ ಯಾರ್ ಕೈ ಹೋಗುತ್ತೆ? ನನ್ ಕೈ ಹೋಗುತ್ತೆ ಅಲ್ವಾ? ಹಾಗಾದ್ರೆ ಅವನ್ ಕೈನ ಯಾರ್ ತರ ನೋಡ್ಬೇಕು? ಯಾರ್ ಕೈ ತರ ನೋಡ್ಬೇಕು? ನನ್ ಕೈ ತರ ನೋಡ್ಬೇಕು. ನನ್ ಕೈ ತರ ನೋಡ್ಬೇಕು. ಅಂದ್ರೆ ಅವನ್ನ ಯಾವ ರೀತಿ ಪ್ರೀತಿ ಮಾಡ್ಬೇಕು? ಯಾರ್ ತರ ಪ್ರೀತಿ ಮಾಡ್ಬೇಕು? ನನ್ ತರ ಅವನಿಗೆ ಪ್ರೀತಿ ಮಾಡ್ಬೇಕು. ನಾನ್ ತರ ಪ್ರೀತಿ ನನ್ನನ್ನ ಪ್ರೀತಿ ಮಾಡುವಂತೆ ಅವನ ಪ್ರೀತಿ ಮಾಡ್ಬೇಕು. ಅಷ್ಟೇ, ಮುಗೀತು. ನೋಡ್ರಿ, ನೀತಿ ಬಂದು ಎಲ್ಲಿ ಬಂದು ನಿಂತ್ಕೊಂಡಿದೆ? ಪ್ರೀತಿಗೆ ನಿಂತ್ಕೊಂಡ್ಬಿಟ್ಟಿದೆ. ಕರೆಕ್ಟಾ? ನನ್ನನ್ನ ಪ್ರೀತಿ ಮಾಡೋ ರೀತಿಯಲ್ಲಿ ಅವನ ಪ್ರೀತಿ ಮಾಡಿದ್ರೆ ಜೀವಕ್ಕೆ ಜೀವ, ಹಳ್ಳಿಗೆ ಹಲ್ಲು ಅನ್ನೋಂತ ಒಂದು ದೇವರ ನೀತಿನ ನಾನು ಮೀರೋದೇ ಇಲ್ಲ.
ನಾನು ಹಾಗೆ ಇರ್ತೀನಿ. ಇದು ನೋಡಿ, ದೇವ್ರು ಕೊಟ್ಟಿರುವಂತ ಧರ್ಮಶಾಸ್ತ್ರದಲ್ಲಿ ಎಷ್ಟೆಲ್ಲ ಅಡಕವಾಗಿದೆ ನೋಡ್ರಿ. ದೇವ್ರದ್ದು ಕೊಟ್ಟಿರೋ ಧರ್ಮಶಾಸ್ತ್ರವನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ತಪ್ಪಿಲ್ಲ. ಇನ್ನೊಂದ್ ರೀತಿಯಲ್ಲಿ ನಾವ್ ಯಾವ ರೀತಿ ಅರ್ಥ ಮಾಡ್ಕೊಬಹುದು ಅಲ್ವಾ? ಸರ್, ನಾನು ಒಂದ್ ರೀತಿಲಿ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಬೇಕಂತ ನಾನು ಬಯಸೋನಾಗಿದ್ರೆ, ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿದ್ರೆ, ನನ್ಗೆ ಯಾವಾಗ್ಲೂ ಕೂಡ ಈ ರೀತಿಯಾದಂತ ಭಯ ಇರಲ್ಲ. ಕೆಟ್ಟ ಒಂದು ಭಾವನೆ, ದ್ವೇಷ, ಅಸೂಯೆನ ಬೆಳೆಸ್ಕೊಂಡ್ಬಿಟ್ರೆ ಈ ಧರ್ಮಶಾಸ್ತ್ರ ಭಯವನ್ನು ಹುಟ್ಟಿಸುತ್ತೆ. ಅಂದ್ರೆ ತಪ್ಪು ಮಾಡೋರಿಗೆ ಅದು ಭಯವಾಗಿದೆ, ಒಳ್ಳೇದ್ ಮಾಡೋದ್ರಿಗೆ ತುಂಬಾ ಮೆಚ್ಚುಗೆ ಆಗಿದೆ. ಹಾಗಿರ್ಬೇಕಾದ್ರೆ ಧರ್ಮಶಾಸ್ತ್ರ ಪಾಪವಲ್ಲ, ಕರೆಕ್ಟ್ ಇದೆ. ಹೌದಪ್ಪ, ಧರ್ಮಶಾಸ್ತ್ರ ಕರೆಕ್ಟ್ ಇರ್ಬೇಕಾದ್ರೆ, ಧರ್ಮಶಾಸ್ತ್ರದಲ್ಲಿ ಯಾವುದೇ ಮಿಸ್ಟೇಕ್ ಇಲ್ಲ ಅಂದ್ರೆ ಯಾಕೆ ಈಗ ಧರ್ಮಶಾಸ್ತ್ರ ನನಗೆ ಕೆಟ್ಟದಾಗ್ಬಿಡ್ತು? ಮುಂದಿನ ವಾಕ್ಯ, ಧರ್ಮಶಾಸ್ತ್ರ 7ನೇ ಅಧ್ಯಾಯ, ರೋಮಪುರದವ್ರ 7ನೇ ಅಧ್ಯಾಯ 8ನೇ ವಾಕ್ಯ. ಹೋದ್ರಿ, ರೋಮಪುರದವ್ರ 7ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ಅಲ್ವರಾ? ನೋಡ್ರಿ, ಕ್ರಿಸ್ತನ ಪ್ರೀತಿಯ ಇದು ನಾವೆಲ್ಲರೂ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಹೇಗೆ ಧರ್ಮಶಾಸ್ತ್ರಿಗೆ ಒಳಪಟ್ಟಿರೋರು ದೇವರ ಮುಂದೆ ನೀತಿಯಾಗಿ ನಿಂತ್ಕೊಬೇಕಾದ್ರೆ ತಮ್ಮ ಹೃದಯವನ್ನ ದೇವರ ಮುಂದೆ ಬಿಚ್ಚಿಟ್ಟು, ದೇವರೇ ಇದೇ ನನ್ನ ಸ್ಥಿತಿ ಅಂತ ನಿಂತ್ಕೊಳ್ತಾರೋ, ಧರ್ಮಶಾಸ್ತ್ರ ಇಲ್ದಿರುವಂತ ನಾವು ಕೂಡ ದೇವ್ರ ಮುಂದೆ ಹೆಂಗೆ ನಿಂತ್ಕೊಬೇಕು. ನಮ್ಮನ್ನ ನಾವು ವಂಚನೆ ಮಾಡ್ಕೊಬಾರ್ದು. ನಾವು ಹಾನೆಸ್ಟ್ ಆಗಿ ದೇವ್ರ ಹತ್ರ ಇರ್ಬೇಕು. ತಪ್ಪೋ ಸರಿನೋ ದೇವ್ರ ಮುಂದೆ ಹಾನೆಸ್ಟ್ ಆಗಿರ್ಬೇಕು. ದೇವ್ರು ಇಷ್ಟಪಡ್ತಾ ಇದಾರೆ ಅಷ್ಟೇ. ನಾನು ತಪ್ಪು ಮಾಡಿದ್ರೆ ಅಂತೇಳಿ, ತಪ್ಪು ಮಾಡಿಲ್ಲ ಅಂತೇಳಿ ಪರವಾಗಿಲ್ಲ. ಆದ್ರೆ ದೇವ್ರ ಮುಂದೆ ನಟನೆ ಬೇಡ. ಈ ಕೆಲಸ ಯಾರು ಮಾಡಿದ್ದು? ಧರ್ಮಶಾಸ್ತ್ರಿಗೆ ಅಧೀನರಂತ ಆಗಿನ ಕಾಲದಲ್ಲಿ ಯಹೂದ್ಯರು, ಅಂದ್ರೆ ವಿಶೇಷವಾಗಿ ಪರಿಸರ ಸದಸ್ಯರು ಮುಖ್ಯವಾದಂತ ಎಕ್ಸಾಂಪಲ್ ಇದಕ್ಕೆ. ಈಗ ನಾವು ಈ ವಾಕ್ಯಕ್ಕೆ ಬರೋಣ. ಆದರೆ ಪಾಪವು ಅಲ್ವಾ, ಧರ್ಮಶಾಸ್ತ್ರವು ಏನಂತಿದೆ? ಆದ್ರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತ್ತು. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಇಲ್ಲಿವರೆಗೂ ನಾನು ಪರರ ವಸ್ತುವನ್ನ ಆಸೆ ಪಡಬಾರ್ದು ಅಂತ ನನ್ಗೆ ಗೊತ್ತೇ ಇಲ್ಲ. ಆದ್ರೆ ಧರ್ಮಶಾಸ್ತ್ರ ಹೇಳಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗ ಪರರ ವಸ್ತುನ ಆಸೆ ಪಡೋದ, ಇದ್ರ ಬಗ್ಗೆ ಥಿಂಕ್ ಮಾಡ್ತೀನಿ. ನಾನು ಲಾಸ್ಟ್ ಟೈಮ್ ಕೂಡ ನಿಮ್ಗೆ ಹೇಳಿದ್ದೆ, ಕರೆಕ್ಟ್ ಅಲ್ವಾ? ಈ ವಿಷಯನ ಎಕ್ಸ್ಪ್ಲೈನ್ ಮಾಡಿದ್ದೆ. ನನ್ನ ಬಿದ್ದೋಗಿರುವಂತ ಮನುಷ್ಯ ಸ್ವಭಾವ ಕೆಟ್ಟದಕ್ಕಿಂತ ಒಳ್ಳೇದಕ್ಕಿಂತ ಕೆಟ್ಟನ ಏನ್ ಮಾಡುತ್ತೆ? ತುಂಬಾ ಬೇಗ ಕ್ಯಾಚ್ ಮಾಡುತ್ತೆ. ಕರೆಕ್ಟಾ? ಈಗ ನೋಡ್ರಿ, ಡಾಕ್ಟ್ರು ನಮ್ಗೆ ಏನ್ ಮಾಡ್ತಾರೆ? ಹೇಳ್ತಾರೆ, ಏನಂತ ಹೇಳ್ತಾರೆ? ದಯವಿಟ್ಟು ಮನೇಲಿ ಅಡಿಗೆ ಮಾಡಿ ತಿನ್ರಿ, ಹಣ್ಣು ತರಕಾರಿಗಳನ್ನ ಹೆಚ್ಚಾಗಿ ತಿನ್ರಿ, ವೆಜಿಟೇಬಲ್ ಚೆನ್ನಾಗಿ ತಿನ್ರಿ ಅಂತ. ಆದ್ರೆ ನಾಳೆಗೆ ಏನ್ ಮಾಡುತ್ತೆ? ಟೇಸ್ಟ್ ಬೇಕು. ನಾಳೆಗೆ ರುಚಿ ಆಗ್ಬೇಕು. ಎಲ್ಲೋ ಒಂದ್ ಕಡೆ ರುಚಿಯಾಗಿದ್ರೆ ನಮ್ಗೆ ಏನ್ ಮಾಡುತ್ತೆ? ಅದು ಬೇಕು ಅಂತ ಆಸೆ ಪಡುತ್ತೆ. ಅದು ದೇಹಕ್ಕೆ ಅನಾರೋಗ್ಯ ಅಂತ ಗೊತ್ತಿದ್ರು ಕೂಡ ನಾಳೆಗೆ ಬೇಗ ಆ ಟೇಸ್ಟ್ಗೆ ಏನಾಗುತ್ತೆ? ಅಟ್ರಾಕ್ಷನ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹೌದು. ಯಾಕಂದ್ರೆ ನಾನು ಬಿದ್ದೋಗಿರುವಂತ ಸ್ವಭಾವ ನನಗೆ ಗೊತ್ತು ಇದು ತಪ್ಪು ಅನ್ಬಿಟ್ಟು. ಆದ್ರೂ ನನಗೆ ಕನೆಕ್ಟ್ ಆಗೋದು ಯಾವುದು ಬೇಡ ಅನ್ಸುತ್ತೋ ಅದೇ ಕನೆಕ್ಟ್ ಆಗುತ್ತೆ. ಎಕ್ಸಾಂಪಲ್, ಫುಡ್ಗೆ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಪಾಪನು ಹೀಗೆ. ಯಾಕೆಂದ್ರೆ ನಾನು ನನ್ನ ಒಂದು ಸ್ವಭಾವದಲ್ಲಿ, ನನ್ನ ಗುಣಲಕ್ಷಣಗಳಲ್ಲಿ ನಾನು ಬೆಳೆದಿರುವಂತ ದಾರಿನ ನೋಡ್ಬೇಕಾದ್ರೆ ಪಾಪದ ದಾರಿಯಲ್ಲಿ ಬಂದಿದ್ದೀನಿ. ನನ್ನ ಹೆತ್ತ ತಾಯಿ ನನ್ನ ಪಾಪದಲ್ಲೇ ಎತ್ತಿದ್ದಾರೆ. ನನ್ನ ಪೂರ್ವಜರು ನನಗೆ ಪಾಪ ಅನ್ನುವಂತ ಒಂದು ಇದನ್ನ ಬಿಟ್ಟು ಹೋಗಿದ್ದಾರೆ. ಎಲ್ಲ ನನ್ನ ದೇಹದಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ನನಗೆ ಬೇಗ ಅಟ್ರಾಕ್ಷನ್ ಯಾವ್ದು ಆಗುತ್ತಂದ್ರೆ ಪಾಪದ ಗುಣಗಳೇ ಅಟ್ರಾಕ್ಷನ್ ಆಗುತ್ತೆ. ಸೊ ಆಗಿರ್ಬೇಕಾದ್ರೆ ಧರ್ಮಶಾಸ್ತ್ರ ಯಾವುದು ಮಾಡ್ಬೇಡ ಅಂತ ಹೇಳ್ತಿದ್ಯೋ ಅದನ್ನೇ ಮಾಡ್ಬೇಕು ಅಂತ ಯಾರು ಹೇಳ್ತಾರದು? ನನ್ನ ದೇಹ ಹೇಳ್ತಾ ಇದೆ. ಯಾನಷ್ಟಾಗಿ ಏನ ದೇವ್ರ ಮಕ್ಕಳು, ಎಲ್ಲಿ ಇದು ವಿಭಿನ್ನ ಆಗುತ್ತೆ ಗೊತ್ತಾ? ಇದು ಡಿಫ್ರೆನ್ಸ್ ಎಲ್ಲ ಆಗುತ್ತಂದ್ರೆ 2 ರೀತಿಯಲ್ಲಿ ವಿಭಿನ್ನವಾಗುತ್ತೆ. ಒಂದ್ ರೀತಿಯಲ್ಲಿ ಮಕ್ಕಳು ತಾಯಿಯ ಹೊಟ್ಟೆಲಿ ಹುಟ್ಟಬೇಕಾದ್ರೆ ಒಬ್ಬ ತಾಯಿಯ ಯೋಚನೆಗಳು, ಆಲೋಚನೆಗಳು, ಬಯಕೆಗಳು, ಆ ತಾಯಿ ಎಷ್ಟು ಮಟ್ಟಿಗೆ ದೈವಿಕ ರೀತಿಯಲ್ಲಿ ನಡ್ಕೊಳ್ತಾರೆ, ಸತ್ಯಕ್ಕನುಗುಣ ನಡೀತಾರೆ ಅನ್ನೋಂಥ ಒಂದ್ ರೀತಿಯಲ್ಲಿ ಡಿಫ್ರೆಂಟ್ ಆಗುತ್ತೆ. ಮತ್ತೆ ಬೆಳವಣಿಗೆಯ ವಾತಾವರಣದಿಂದ ಡಿಫ್ರೆಂಟ್ ಆಗುತ್ತೆ. ಯೋಚನೆ ಮಾಡ್ರಿ, ಒಬ್ಬ ತಾಯಿ ನಮ್ಮನ್ನ ಹೆರ್ಬೇಕಾದ್ರೆ ಅವ್ರ ಕಾನ್ಸಿಗ್ರೇಟೆಡ್ ಇರ್ಲಿಲ್ಲ, ಲೋಕದ ವ್ಯಕ್ತಿ ಆಗಿದ್ರು, ಅದು ಅವ್ರ ತಪ್ಪಲ್ಲ. ಅವರ ಭಾವನೆಗಳು ಯಾವ ತರ ಇತ್ತೋ, ಯಾವ ಮೈಂಡ್ ಇತ್ತೋ ಅದೆಲ್ಲ ಮಕ್ಕಳ ಮೈಂಡ್ಲಿ ಹೋಗಿರುತ್ತೆ. ಆ ಫೀಲಿಂಗ್ಸ್ ಎಲ್ಲ ಮೈಂಡಲ್ಲಿ ತುಂಬಾ ಶರೀರದಲ್ಲಿ ಹೊಟ್ಟೆಲಿರುವಂತ ಮಗುವಿಗೆ ತುಂಬಿಕೊಂಡಿರುತ್ತೆ. ಈಗ ಬೆಳೆದ ಮೇಲೆ ಕೂಡ ಮಗು ಅದೇ ಕೆಟ್ಟ ವಾತಾವರಣದಲ್ಲಿ ಬೆಳೆಯುತ್ತೆ. ಕೆಟ್ಟ ವಾತಾವರಣದಲ್ಲಿ ಬೆಳೆದಿರುವಂತ ಮಗು 20-25 ವರ್ಷ ಆದ್ಮೇಲೆ ಅದಕ್ಕೆ ಸತ್ಯ ಸಿಕ್ಬಿಡುತ್ತೆ. ಈಗ ಈ ಮಗುಗೂ ಒಳ್ಳೆ ವಾತಾವರಣದಲ್ಲಿ ಬೆಳೆದಿರುವಂತ ಮಗುಗೂ ಡಿಫ್ರೆಂಟ್ ಇರುತ್ತಾ? ಹೌದು ಇರುತ್ತಾ? ಬ್ರದರ್, ಇರುತ್ತೆ. ಖಂಡಿತ ಇರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ,
ಆ ಒಳ್ಳೆ ವಾತಾವರಣದಲ್ಲಿ ಒಳ್ಳೆ ತಾಯಿ, ಒಳ್ಳೆ ಸತ್ಯದ ಆತ್ಮದಲ್ಲಿ ಬೆಳೆದಿರುವಂತ ತಾಯಿಯ ಒಂದು ಹೋಟೆಲ್ ಹುಟ್ಟಿದಂತ ಮಗುಗೂ ಆ ಒಳ್ಳೆ ಒಂದು ವಾತಾವರಣದಲ್ಲಿ ಬೆಳೆದಿರುವಂತ ಮಗುಗೂ ತಗೊಂಡಾಗ ಪಾಪ ಅನ್ನೋದು ವಿಷಯ ಬಂದಾಗ ಸ್ವಲ್ಪ ಹೋರಾಡುವಂತ ಶಕ್ತಿ ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅದರ ತೀವ್ರತೆ ಶರೀರದಲ್ಲಿ ಅಷ್ಟಾಗಿರಲ್ಲ. ಆದ್ರೆ ಯೋಚನೆ ಮಾಡ್ರಿ, ಹುಟ್ಟಿದಾಗ್ಲೇ ಮಗು ಕೆಟ್ಟದಾಗ ಹುಟ್ಟಿದೆ, ಬೆಳೆದಿರ್ಬೇಕಾದ್ರೂ ಹಲವಾರು ವರ್ಷಗಳವರೆಗೂ ಪಾಪದಲ್ಲೇ ಬೆಳೆದಿದೆ. ತಕ್ಷಣ ದೇವ್ರ ವಾಕ್ಯ ಬಂದ್ಬಿಡ್ತು, ಪಾಪವನ್ನ ಬಿಟ್ಬಿಡಿ ಅಂದಾಗ ಇಬ್ಬರನ್ನ ಮುಂದೆ ಇಟ್ಬಿಟ್ಟು ಒಬ್ಬರನ್ನ ನೋಡಿ ನೀನು ಪಾಪವನ್ನ ಬಿಡ್ತಾ ಇಲ್ಲ, ನೀನು ಕೆಟ್ಟವನು ಅಂತ ಹೇಳೋದಾಗ ಇನ್ನೊಬ್ಬನ ನೋಡಿ ಪರವಾಗಿಲ್ಲ ನೀನ್ ತುಂಬಾ ಬೇಗ ಬಿಟ್ಬಿಟ್ಟೆ, ನೀನು ಒಳ್ಳೆಯವನಂತ ಹೇಳಿದಾಗ ಆ ಜಡ್ಜ್ಮೆಂಟ್ ದೇವ್ರ ದೃಷ್ಟಿಲಿ ನೀತಿಯಾಗಿರುತ್ತಾ? ಇರಲ್ಲ. ಅದಕ್ಕೆ ದೇವ್ರು ಯಾವ ರೀತಿ ಜಡ್ಜ್ ಮಾಡಲ್ಲ, ಆ ರೀತಿ ಜಡ್ಜ್ ಮಾಡಲ್ಲ ನಮ್ಮನ್ನ. ನೋಡ್ರಿ ಹೆಂಗಿದೆ ದೇವ್ರ ಜಡ್ಜ್ಮೆಂಟ್. ನಾವೇ ಜಡ್ಜ್ ಮಾಡೋದಂಗೆ, ಇವ್ರು ತುಂಬಾ ಒಳ್ಳೆಯವ್ರು ಬ್ರದರ್, ಇವ್ರು ತುಂಬಾ ಕೆಟ್ಟವ್ರು ಬ್ರದರ್, ಪಾಪ ಅವ್ರು ಯಾವ ಸನ್ನಿವೇಶದಲ್ಲಿ ಹುಟ್ಟಿದಾರೋ, ಯಾವ ವಾತಾವರಣದಲ್ಲಿ ಬೆಳೆದಿದಾರೋ. ಕರೆಕ್ಟ್ ಅಲ್ವಾ? ಸೊ ತುಂಬಾ ಇಂಪಾರ್ಟೆಂಟ್ ಅದು, ನಮ್ಮ ಬೆಳೆಯುವಂತ ವಾತಾವರಣ ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಗೆ ಗೊತ್ತು ಅಲ್ವಾ, ಒಳ್ಳೆಯವರ ಸಹವಾಸ ನಾವು ಹೇಳಿದಾಗ ಕೆಟ್ಟವರ ಸಹವಾಸ ಮಾಡದೆ ಇದ್ರಲ್ಲಿ ಬರುತ್ತಲ್ಲ, ಕೀರ್ತನೆ 1ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ. 1ನೇ ಕೀರ್ತನೆ 1ನೇ ವಾಕ್ಯ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿರೋನು ಅವನೆಷ್ಟೋ ಧನ್ಯನು. ನೋಡಿದ್ರಾ? ಈ ವಾಕ್ಯವನ್ನ ತಗೊಳ್ರಿ ಒಂದ್ ನಿಮಿಷ. ಇವತ್ತು ನೋಡಿ, ನಾನು ತುಂಬಾ ಮುಖ್ಯವಾಗಿ ಆ ವಾಕ್ಯವನ್ನ ತಗೊಂಡಾಗ ಇವತ್ತು ದೇವ್ರ ಮಕ್ಳು ನಾವು ಸ್ವಲ್ಪ ಅನಲೈಸ್ ಮಾಡೋಣ. ನಮ್ಮ ಒಂದು ಲೈಫ್ ಯಾವ ತರ ಇದೆ ಅಲ್ವಾ? ಯಾವನು ದುಷ್ಟನ ಆಲೋಚನೆ ನಡೆದಿದೆ, ನಮ್ಗೆ ಸಿಗೋರೆಲ್ಲ ದುಷ್ಟ್ರೆ, ಆಲೋಚನೆ ಸಿಗೋದೆಲ್ಲ ಅವ್ರ ಆಲೋಚನೆ, ಎಲ್ಲಾ ಕಡೆ ಇರೋರು ಪಾಪಾತ್ಮರನೆ, ಎಲ್ಲಾ ಕಡೆ ನೋಡೋದು ಧರ್ಮನಿಂದಕರೇ. ಇದ್ರ ಮಧ್ಯದಲ್ಲಿ ಯಾರಿರೋದು? ನಾವಿದ್ದೀವಿ. ಯೋಚನೆ ಮಾಡ್ರಿ, ನಾವು ಕೆಲಸ ಮಾಡೋದಲ್ಲೇ ಇರೋದಲ್ಲೇ ಎಲ್ಲ ಸುತ್ತಮುತ್ತಲ ಇರುವಂತ ವಾತಾವರಣ ಹೀಗೆ ಇದೆ. ಇದ್ರ ಮುಂದೆ ನಾವು ಹೋರಾಡ್ಬೇಕಾದ್ರೆ ನಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕು? ದೇವರ ವಾಕ್ಯ ಅನ್ನೋಂತ ವಿಷಯ ಇರ್ಬೇಕು. ಕರೆಕ್ಟ್ ಅಲ್ವಾ? ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಬೆಳವಣಿಗೆ ಹೊಂದ್ಬೇಕಾದ್ರೆ ದೇವರು ಏನನ್ನ ನೋಡ್ತಾರೆ? ನಮ್ಮ ಬಲಹೀನತೆ, ತೀವ್ರತೆಯನ್ನ ನೋಡ್ತಾರೆ, ಎಷ್ಟರ ಮಟ್ಟಿಗೆ ಇದೀವಿ ಅಂದ್ಬಿಟ್ಟು. ಯಾಕಂದ್ರೆ ಇದನ್ನೇ ನಾನು ಹೇಳ್ತಾ ಇದ್ದೀನಿ, ಅಪರಿಪೂರ್ಣವಾಗಿರುವಂತ ಬಿದ್ದು ಹೋಗಿರುವಂತ ಲೋಕವನ್ನ ನಾವು ಲೆಕ್ಕಾಚಾರಕ್ಕೆ ತಗೊಂಡಾಗ ಈ ರೀತಿ ಇದೆ, ಇಷ್ಟು ಕೆಟ್ಟದಾಗಿದೆ. ಅದರ ಮಧ್ಯದಲ್ಲಿ ಇಸ್ರೇಲ್ ಜನರು ತಗೊಂಡಾಗ ಅವರು ಹುಟ್ಟಿದಿಂದಲೇ ಧರ್ಮಶಾಸ್ತ್ರವನ್ನು ಬೆಳೆದಿದ್ರು, ಅವರ ದೇಹದಲ್ಲಿ ಪಾಪ ಅನ್ನುವಂತ ಒಂದು ಮಾಂಸದ ಒಂದು ವಿಷಯ ತುಂಬಿಕೊಂಡಿರೋದ್ರಿಂದ ಅವ್ರಿಗೆ ಕಷ್ಟವಾಗ್ತಿದೆ ಅಂದ್ರೆ ಈ ದೇವ್ರ ಮಕ್ಕಳು ನಮ್ಮನ್ನ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ? ಅದಕ್ಕೆ ವಾಕ್ಯ ಏನ್ ಹೇಳ್ತಿದೆ? ಆದ್ರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ, ಪಾಪ ಎಲ್ಲಿದೆ? ನನ್ನ ಅಂಗಾಂಗಗಳಲ್ಲಿ ಇದೆ. ಕರೆಕ್ಟಾ? ಪಾಪ ಎಲ್ಲೂ ಇಲ್ಲ. ಪಾಪ ಎಲ್ಲಿದೆ? ನನ್ನ ಅಂಗಾಂಗಗಳಿದೆ. ಇದೇ ಪಾಪ, ಅದು ಕ್ರಿಯೆ ರೂಪವಾಗಿ ಬರ್ಲಿಲ್ಲ ಇನ್ನು. ಅಂದ್ರೆ ನನಗೆ ಸುಳ್ಳೆಲ್ಲ ತುಂಬಾ ಈಸಿ, ನಿಜ ಎಲ್ಲ ತುಂಬಾ ಕಷ್ಟ. ಅಂದ್ರೆ ಎಲ್ಲಿದೆ ಪಾಪ? ನನ್ನ ದೇಹದಲ್ಲಿ, ಅಂಗಾಂಗಗಳಲ್ಲಿದೆ. ಆದ್ರೆ ನಾನು ಇನ್ನೂ ಸುಳ್ಳು ಹೇಳಿಲ್ಲ, ಹೇಳ್ದಾಗ ಮಾತ್ರ ಪಾಪ ಅಂತ ಕನ್ಸಿಡರ್ ಆಗುತ್ತೆ ದೇವ್ರ ದೃಷ್ಟಿಯಲ್ಲಿ. ಆದ್ರೆ ನನ್ನ ಅಂಗಾಂಗದಲ್ಲಿರೋದ್ರಿಂದ ಈಗ ದೇವರ ಆ ವಾಕ್ಯವನ್ನ ನಾನು ಯೋಚನೆ ಮಾಡಿದಾಗ ಏನ್ ಮಾಡ್ತು ಅಂದ್ರೆ, ದೇವ್ರ ವಾಕ್ಯವನ್ನ ನಾನು ಧರ್ಮಶಾಸ್ತ್ರನ ತಗೊಂಡಾಗ ಧರ್ಮಶಾಸ್ತ್ರ ಏನಾಯ್ತು? ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದಾಗ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಮಾಡಿದೆ? ಸುಳ್ಳು ನನಗೆ ತುಂಬಾ ಇದಾಗ್ಬಿಡ್ತು. ನನ್ನ ದೇಹದಲ್ಲಿ ಏನಾಯ್ತು? ಬೆಳೆಯೋದಕ್ಕೆ ಕಾರಣವಾಯ್ತು ಅಲ್ವಾ? ನನ್ಗೆ ಯಾವುದು ಬೇಡ ಅಂತಿದ್ದೀನೋ ನನ್ನ ದೇಹ ಅದನ್ನೇ ಮಾಡ್ಬೇಕಂತ ಇದೆ ಅಲ್ವಾ? ಆಗಿರ್ಬೇಕಾರೆ ಏನಾಯ್ತು ಅಂದ್ರೆ, ಇದರಿಂದ ಇಲ್ಲಿ ಅಪೋಸ್ತಲ್ ಪಾಲ್ ಮಾತಾಡ್ತಿರೋದು ಏನಪ್ಪಾ ಅಂದ್ರೆ, ಅಪೋಸ್ತಲ್ ಪಾಲ್ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿರ್ಬೋದು? ಇಲ್ಲಿ ಅಪೋಸ್ತಲ್ ಪಾಲ್ ಬೇರೆ ಯಾರ ಬಗ್ಗೆ ಮಾತಾಡ್ತಿಲ್ಲ, ತನ್ನ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಕರೆಕ್ಟಾ? ನನ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ನನ್ನಲ್ಲಿ ಇತ್ತು, ಹೌದು, ಧರ್ಮಶಾಸ್ತ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾನು ಅವತ್ತು ಹಂಗೆ ತಿಳ್ಕೊಂಡಿದ್ದೆ, ಆದ್ರೆ ನನ್ನ ಕೈಲೂ ಆಗ್ಲಿಲ್ಲ. ಧರ್ಮಶಾಸ್ತ್ರ ಇಲ್ದ ಇದ್ದಾಗ ನಾನು ಅದಕ್ಕೆ ಸತ್ತಿದ್ದೆ ಅಂದ್ರೆ ಧರ್ಮಶಾಸ್ತ್ರ ನನಗೆ ತೀರ್ಪು ಮಾಡ್ತಾ ಇರ್ಲಿಲ್ಲ. ಆಗ್ಲೂ ಕೂಡ ನಾನು ಮಾಡ್ತಾ ಇದ್ದೆ, ಆಗ್ಲೂ ಕೂಡ ನನ್ನ ದುರಾಶೆ ಇತ್ತು ನನಗೆ. ಆದ್ರೆ ದುರಾಶೆ ಅನ್ನೋದು ಪಾಪ ಮಾಡ್ತಿರೋಂತ ಭಾವನೆ ಇರ್ತಾ ಇರ್ಲಿಲ್ಲ. ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ದೇವ್ರ ಮಕ್ಕಳು? ಇದನ್ನ ಅರ್ಥ ಮಾಡ್ಕೊಳ್ರಿ. ದೇವ್ರ ಕೃಪೆ ಎಷ್ಟರ ಮಟ್ಟಿಗಿದೆ ಅಂದ್ರೆ, ನಮ್ಮ ಲೈಫ್ನು ಈ ರೀತಿ ನೋಡಿ, ಇನ್ನೊಬ್ಬರ ಲೈಫ್ನು ಈ ರೀತಿ ನೋಡಿ. ಯಾವಾಗ್ಲೂ ಈ ಭಾವನೆ ಇಟ್ಕೊಳ್ರಿ. ಒಂದ್ ವ್ಯಕ್ತಿ ಪಾಪ ಮಾಡದೆ ಇರೋವರೆಗೂ ಅವನು ದೇವ್ರ ದೃಷ್ಟಿಲಿ ಒಳ್ಳೆಯವನಾಗಿರ್ತಾನೆ. ಆದ್ರೆ ಇವತ್ತು ನಮ್ ದೇವರ ಕೃಪೆ ಇದೆ, ಅದೇ ದೊಡ್ಡ ಕೃಪೆ. ದೇವ್ರ ಕೃಪೆ ಇರೋದೇ ನಮ್ ದೊಡ್ಡ ಕೃಪೆ ಅಂತ ಹೇಳ್ತಾ ಇದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಆದ್ರೆ ಲೋಕದ ಮನುಷ್ಯರ ಮಟ್ಟಿಗೆ ಯಾವತ್ತಾದ್ರೂ ಒಂದ್ಸರಿ ಅವ್ರು ಪಾಪ ಮಾಡ್ಬಿಟ್ರೆ ಅವ್ರ ಮೈಂಡ್ ಏನಾಗುತ್ತೆ ಗೊತ್ತಾ? ಕುಡಿದಿರಂತ ವ್ಯಕ್ತಿ ಯಾವತ್ತೋ ಒಂದ್ಸರಿ ಕುಡಿತಾನೆ. ಕುಡಿದ್ಮೇಲೆ ಏನಾಗುತ್ತೆ ಗೊತ್ತಾ ಮೈಂಡ್? ಹೆಂಗೋ ನಾನು ಕುಡ್ಕ ಆಗ್ಬಿಟ್ಟೆ, ಇನ್ನೇನ್ ಬಿಡೋ, ಇನ್ ಕುಡ್ದೇ ಇದ್ರೇನು ಕುಡಿದ್ರೇನು, ಕುಡಿತೀನಿ
ಕುಡಿಯಕ್ ಶುರು ಮಾಡ್ಕೊಂಡ್ಬಿಡ್ತಾರೆ. ಕರೆಕ್ಟಾ? ಈ ಭಾವನೆ ತುಂಬಾ ಡೇಂಜರ್. ಇದು ಪ್ರಪಂಚದಲ್ಲಿ ಆವರಿಸಿದೆ, ಎಲ್ಲರ ಮೈಂಡಲ್ಲಿ ಇದೇ ಇರೋದು. ತಪ್ಪು ಮಾಡದೇ ಇರೋರ್ಗು ಅವ್ರು ನಿಷ್ಠೆ ಆಗಿರ್ತಾರೆ. ತಪ್ಪು ಮಾಡ್ಬಿಟ್ರೆ ಹೆಂಗೋ ತಪ್ಪು ಮಾಡ್ಬಿಡಿ, ತಪ್ಪಲ್ಲೇ ಹೋಗ್ತೀನಿ ಬಿಡು, ಪಾಪನೇ ಮಾಡ್ತಾ ಇರ್ತೀನಿ ಬಿಡು, ಸಾಯೋ ತನಕ ಪಾಪ ಮಾಡ್ತೀನಿ, ಸಾಯೋ ತನಕ ಕುಡಿತೀನಿ. ತುಂಬಾ ಡೇಂಜರಸ್ ಸ್ಪಿರಿಟ್ ಇದು. ಇದು ಪ್ರಪಂಚದಲ್ಲಿ ಇದು ಮನುಷ್ಯರ ಸಹಜವಾದಂತ ಒಂದು ಬೆಲಹೀನತೆ. ಈ ಧರ್ಮಶಾಸ್ತ್ರನ ಹಾಗೆ ಅಪೊಸ್ತಲ ಪೌಲ್ ಮಾತಾಡ್ಬೇಕಾರೆ, ನಾನು ಮಾಡ್ತಾ ಇರ್ಲಿಲ್ಲ, ಆದ್ರೆ ಈಗ ಧರ್ಮಶಾಸ್ತ್ರ ಮಾಡ್ಬಾರ್ದು ಅಂತ ಹೇಳ್ತಿದ್ದೆ, ನಾನು ಮಾಡ್ಬಿಟ್ಟೆ, ಇನ್ನೇನ್ ಮಾಡಕ್ಕಾಗ್ಲಿಲ್ಲ, ನಾನು ಅದನ್ನೇ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟೆ, ಅದನ್ನೇ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ. ಈಗ ನಾನು ಏನ್ ಮಾಡ್ಬಿಡ್ತು, ಧರ್ಮಶಾಸ್ತ್ರ ಪಾಲಿಗೆ ನಾನು ಏನ್ಬಿಟ್ಟೆ, ಈಗ ನಾನು ನಿರ್ದೋಷಿ ಆಗ್ಬಿಟ್ಟೆ, ಪಾಪಿ ಆಗ್ಬಿಟ್ಟೆ, ಅಯ್ಯೋ ನಾನ್ ಪಾಪಿ, ಅಯ್ಯೋ ನಾನ್ ಕೆಟ್ಟವನು, ಇದೇ ಭಾವನೆಯಲ್ಲಿ ಬೆಳೆಯಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ. ಇದು ಧರ್ಮಶಾಸ್ತ್ರ ಇರುವಂತ ಎಲ್ಲರ ಒಂದು ಜೀವನ ಆಗಿತ್ತು, ನಿಜವಾದ ಜೀವನ. ಅದನ್ನ ಬಿಚ್ಚಿಡ್ತಾ ಇದಾರೆ ಇಲ್ಲಿ ಅಪೊಸ್ತಲ ಪೌಲ್. ಯಾರು ಕೂಡ ಹೇಳ್ಕೊಳ್ತಾ ಇರ್ಲಿಲ್ಲ, ಎಲ್ರು ಕೂಡ ತಾವು ಒಳ್ಳೆಯವರಂತ ತೋರಿಸ್ಕೊಡ್ತಿದ್ರು. ಅಪೊಸ್ತಲ ಪೌಲ್ ಮನಸ್ಸಿನಲ್ಲಿರುವಂತ ಧರ್ಮಶಾಸ್ತ್ರ ಒಳಪಟ್ಟು ಇವಾಗ ಆಗದಿರುವಂತ ವಿಷಯವನ್ನ ಬಿಚ್ಚಿಡ್ತಾ ಇದ್ರು ಓಪನ್ ಆಗಿ. ಮುಂದಿನ ವಾಕ್ಯ ಹೋದ್ರಿ, ರೋಮಪುರದವರಿಗೆ 7ನೇ ಅಧ್ಯಾಯ 9ನೇ ವಾಕ್ಯ. ಮೊದಲು ನಾನು ಧರ್ಮಶಾಸ್ತ್ರ ಇಲ್ಲದವನಾಗಿದ್ದು ಜೀವದಿಂದಿದ್ದೆನು, ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು. ನೋಡಿದ್ರಾ? ನಾನು ನೋಡ್ರಿ ಏನ್ ಮಾತು ಸತ್ತೇನು. ಮಾಡ್ತಿದ್ರೆ ಸಾಕು ಅಲ್ವಾ? ನೋಡ್ರಿ ಏನ್ರಿ ಮಾತು ಇದು. ಅಪೊಸ್ತಲ ಪೌಲ್ ಯಾವ ರೀತಿ ಯೋಚನೆ ಮಾಡಿದ್ರೆ ಅಂದ್ರೆ, ಖಂಡಿತ ದೇವರ ಆತ್ಮ ಪ್ರೇರಣೆಯಿಂದ ಮಾತಾಡಿದ ಕ್ರಿಸ್ತನ ಪ್ರೀತಿಯ. ನಾವು ವಿಷಯಗಳನ್ನ ಅರ್ಥ ಮಾಡ್ಕೊಬೇಕು ಇವತ್ತು. ಯಾವ ರೀತಿ ಅಂದ್ರೆ, ಮೊದಲು ನಾನು ಹೆಂಗಿದ್ದೆ, ಧರ್ಮಶಾಸ್ತ್ರ ನನ್ನ ಏನ್ ಮಾಡ್ತಿಲ್ಲ ಅಂದ್ರೆ, ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ಅಪ್ಪ ನನ್ ಲೈಫ್ ಇದೆ. ಈಗ ಆಜ್ಞೆ ಬಂದಾಗ ಪಾಪಕ್ಕೆ ಜೀವ ಬಂತು, ನಾನು ಸತ್ತೇನು. ಎರಡರ ಒಂದು ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಿದ್ಯಾ? ಏನಿದು ಡಿಫ್ರೆಂಟೇಷನ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀನಿ ಅರ್ಥ ಮಾಡ್ಕೊಬೇಕು. ನಾವಿಲ್ಲಿ ಇದನ್ನ ಅರ್ಥ ಮಾಡದೆ ಹೋದ್ರೆ ಈ ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ ತುಂಬಾ ಮುಖ್ಯವಾದಂತ ಭಾಗ ಇದೆ. ಅದರ ಧರ್ಮಶಾಸ್ತ್ರ ಬಗ್ಗೆ ಕೃಪೆ ಬಗ್ಗೆ ಎರಡನ್ನೂ ಇದ್ ಮಾಡ್ತಾ ಇದ್ದಾರೆ. ಎಸ್ ಅಲ್ವಾ? ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದನಾಗಿದ್ದಾಗ ಜೀವದಿಂದೇನು, ಆಜ್ಞೆ ಬಂದಾಗ ಪಾಪಕ್ಕೆ ಜೀವ ಬಂತು, ಪಾಪವು ಪುನರ್ಜೀವವಾಗಿ ನಾನು ಸತ್ತೇನು ಅಂತ ಹೇಳ್ತಾ ಇದ್ರು. ಓಕೆನಾ? ಯಾವ ರೀತಿಯಲ್ಲಿ ಅಂದ್ರೆ ಏನ್ ಮಾತಾಡ್ತಿದ್ರು ಗೊತ್ತಾ ಇಲ್ಲಿ? ಅಂದ್ರೆ ಅಪೊಸ್ತಲ ಪೌಲ್ ಯಾವ ರೀತಿ ಮಾತಾಡ್ತಿದ್ರು ಅಂದ್ರೆ, ನಾನು ಬೇರೆ ಪಾಪ ಬೇರೆ ಅಂತ ಮಾತಾಡ್ತಾ ಇದ್ದಾರೆ. ಕರೆಕ್ಟಾ? ನಾನು ಬೇರೆ ಪಾಪ ಬೇರೆ. ನಾನು ಅನ್ನೋದೇನು, ನಾನು ಇದನ್ನ ಬಯಸ್ತಾನೆ ಇಲ್ಲ, ಪಾಪ ಮಾಡ್ಬೇಕಂತ ಆಸೆ ಇಲ್ಲ, ಆದ್ರೆ ಪಾಪ ಮಾಡುವಂತ ಪ್ರೇರಣೆ ನನ್ನಲ್ಲಿ ನಡೀತಾ ಇದೆ. ನಾನು ಪಾಪ ನನ್ನಿಂದ ದೂರ ಆಗ್ಬೇಕಂತ ಇಷ್ಟಪಡ್ತಾ ಇದ್ದೀನಿ, ಆದ್ರೆ ಪಾಪ ನನ್ನ ಒಳಗಿಂದ ಕೆಲಸ ಮಾಡ್ತಾ ಇದೆ. ಈ ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದ್ಯೇನಪ್ಪ ಆಯ್ತು ಅಂದ್ರೆ ಧರ್ಮಶಾಸ್ತ್ರ ಹೆಲ್ಪ್ ಮಾಡ್ಬಿಡ್ತು ಅದಕ್ಕೆ ಅಂತ. ನಾನು ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ, ಯಾವ್ದ್ರ ಬಗ್ಗೆ ಥಿಂಕ್ ಮಾಡ್ತಾ ಇರ್ಲಿಲ್ಲ, ನಾನು ಪಾಡಗಿದ್ದೆ. ಆದ್ರೆ ಇವಾಗ ಥಿಂಕ್ ಮಾಡ್ಲೇಬೇಕು. ಇವಾಗ ಸುಳ್ಳು ಅಂದ್ರೆ ಏನಂತ ತಿಳ್ಕೊಳ್ಳೇಬೇಕು, ಕದಿಯೋದಂದ್ರೆ ಏನಂತ ತಿಳ್ಕೊಳ್ಳೇಬೇಕು. ಕದಿಯೋದಂದ್ರೆ ಏನಂತ ಗೊತ್ತಿಲ್ಲದಿದ್ರೆ ಕದಿಯೋದು ಪಾಪ ಅಂದ್ರೆ ಹೆಂಗ್ ಗೊತ್ತಾಗುತ್ತೆ? ಗೊತ್ತಾಗ್ಬೇಕು. ವ್ಯಭಿಚಾರ ಅಂದ್ರೆ ಗೊತ್ತಾಗ್ಬೇಕು, ಕೊಲೆ ಅಂದ್ರೆ ಗೊತ್ತಾಗ್ಬೇಕು, ಎಲ್ಲವನ್ನೂ ತಿಳ್ಕೊಬೇಕು. ನಾನು ತಿಳ್ಕೊಳಕ್ಕೆ ಶುರು ಮಾಡ್ಕೊಂಡ್ಬಿಟ್ಟೆ. ಈಗ ತಿಳ್ಕೊಳಕ್ ಶುರು ಮಾಡಿದಾಗ ನನ್ನ ದೇಹದಲ್ಲಿರುವಂತ ಬಲಹೀನತೆ ದೆಸೆಯಿಂದ, ಬಿದ್ದು ಹೋಗಿರುವಂತ ಸ್ವಭಾವದ ದೆಸೆಯಿಂದ ಪಾಪ ಇದನ್ನ ಅನುಕೂಲವಾದಂತ ಸನ್ನಿವೇಶವಾಗಿ ಮಾರ್ಪಡಿಸಿ ಅದಕ್ಕೆ ಲೈಫ್ ಕೊಟ್ಬಿಡ್ತು. ಲೈಫ್ ಕೊಡೋದಂದ್ರೆ ಏನೋ, ಅದನ್ನ ಮುಂದುವರ್ಸಕ್ಕೆ, ಮಾಡು ನನ್ನ ಪ್ರೇರಣೆ ಮಾಡೋದಕ್ಕೆ ಶಕ್ತಿ ಪಡ್ಕೊಂಡ್ಬಿಡ್ತು. ನಾನು ಸತ್ತೋಗ್ಬಿಟ್ಟೆ. ಹೆಂಗ್ ಸತ್ತೋಗ್ಬಿಟ್ಟೆ? ದೇವ್ರ ದೃಷ್ಟಿಯಲ್ಲಿ ಸತ್ತೋಗ್ಬಿಟ್ಟೆ. ದೇವ್ರ ದೃಷ್ಟಿ ಏನಂತೂ ಪಾಪಿಗ ಏನೋ ಪಾಪದ ಸಂಬಳ ಏನಾಯ್ತು? ಮರಣ ಅಂತ ಬಂದ್ಬಿಟ್ಟಿದೆ. ದೇವ್ರೇನ್ ಮಾಡಲ್ಲ, ಪಾಪಿಗಳಿಗೆ ಯಾವತ್ತೂ ಕಿವಿ ಕೊಡಲ್ಲ ಅಂತಿದೆ ಅಲ್ವಾ? ದೇವ್ರ ಪಾಪವನ್ನ ಹಾಗೆ ಮಾಡ್ತಾ ಇದಾರೆ, ಪಾಪಿಯನ್ನ ಪ್ರೀತಿ ಮಾಡ್ತಾರೆ. ಆದ್ರೆ ನನ್ನಿರುವಂತ ಪಾಪ ನನ್ನಿರೋದ್ರಿಂದ ದೇವ್ರ ದೃಷ್ಟಿಲಿ ನಾನು ಏನ ಕಾಣಿಸ್ಕೊಳ್ತಿದ್ದೀನಿ? ನಾನೊಬ್ಬ ಪಾಪಿಯ ಕಾಣಿಸ್ಕೊಂಡೆ ಅಲ್ವಾ? ಆದ್ರಿಂದ ಏನಾಯ್ತಂದ್ರೆ, ಈಗ ನನ್ನ ಒಂದು ಜೀವ ಅಂತ ತಗೊಂಡಾಗ ಪಾಪಕ್ಕೆ ಜೀವ ಬಂದ್ಬಿಡ್ತು. ಪಾಪ ಮಾಡೋದಕ್ಕೆ ನಾನು ಶುರು ಮಾಡ್ಕೊಂಡ್ಬಿಟ್ಟೆ ಅಲ್ವಾ? ಯೋಚನೆ ಮಾಡ್ರಿ, ಧರ್ಮಶಾಸ್ತ್ರದಲ್ಲಿ ಇರುವಂತ ಎಲ್ಲರ ಒಂದು ಲೈಫ್ ಹಿಸ್ಟ್ರಿ ಇದೆ, ಆದ್ರೆ ಅಪೊಸ್ತಲ ಪೌಲ್ ಮಾತ್ರ ಇಲ್ಲಿ ಓಪನ್ ಆಗಿ ಮಾತಾಡ್ತಿದ್ರು ಅಷ್ಟೇ. ಮಿಕ್ಕಿದವರೆಲ್ಲ ಹೆಂಗ್ ಮಾತಾಡ್ಕೊಳ್ತಿದ್ರು? ವಿ ಆರ್ ಆಲ್ ರೈಟ್. ಅದಕ್ಕೆ ಯೇಸು ಕ್ರಿಸ್ತನ ಹೋಗಿ ಒಂದು ಮಾತು ಹೇಳಿದ್ರು. ಏನ್ ಹೇಳಿದ್ರಿ? ಸುಣ್ಣ ಹಚ್ಚಿದ ಸಮಾಧಿಗಳು. ಸುಣ್ಣ ಹಚ್ಚಿದ ಸಮಾಧಿಗಳು. ಅಂತೆ. ಸಮಾಧಿ ಅಂದ್ರೆ ಏನರ್ಥ? ಒಡ ಇರೋದು ಏನ, ಈಚ್ ಕಡೆ ಹೆಂಗಿದೆ? ಪಾಲಿಶ್. ಬೆಳ್ಳಗಿದೆ, ನೀವು ಸತ್ತೋಗಿದ್ದೀರಾ ಅಂತ ದೇವ್ರು ಹೇಳ್ತಾ ಇದಾರೆ, ಇವ್ರು ಬದುಕಿದೀವಿ ಅಂತ ಇವ್ರು ಹೇಳ್ತಿದ್ರೆ. ನಾವು ಕರೆಕ್ಟ್ ಆಗಿದ್ದೀವಿ. ದೇವ್ರು ಹೇಳ್ತಾರೆ ನೀವು ಸತ್ತೋಗ್ಬಿಟ್ಟಿದ್ರ, ನೀವು ಯಾವಾಗ ಧರ್ಮಶಾಸ್ತ್ರ ಮೀರಿದ್ರೆ ಸತ್ತೋಗಿದ್ದೀರಾ ಅಂತ. ಇವ್ರು ಹೇಳ್ತಿದ್ರೆ ಇಲ್ಲ 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 ಕರೆಕ್ಟ್ ಆಗಿದೆ ನೋಡ್ರಿ, ದಶಮ ಭಾಗನ ಕೊಡಬೇಕಾದ್ರೆ ಇಲ್ಲಿ ಕೊಟ್ಬಿಟ್ಟಿದೀವಿ, ಕರೆಕ್ಟ್ ಆಗಿ ಏನ್ ಮಾಡ್ತೀವಿ, ಎಲ್ಲಾನ ಕೊಡ್ತಿದೀವಿ, ಕರೆಕ್ಟ್ ಆಗಿ ಕ್ಲೀನ್ ಮಾಡ್ತಾ ಇದ್ವಿ, ಸಾಮಾನ್ ಪಾತ್ರೆ ತೊಳಿತಾ ಇದೀವಿ,
ಚೆನ್ನಾಗಿದೀವಿ, ಕ್ಲೀನ್ ಆಗಿದೀವಿ, ಕರೆಕ್ಟ್ ಆಗಿದೀವಿ, ಪಾಲಿಶ್ ಆಗಿದೀವಿ ಅಂತ. ದೇವ್ರು ಹೇಳ್ತಾರೆ ಇಲ್ಲ, ನೀವು ಹೇನವಾಗಿದ್ದೀರಾ ಅಂತ. ನೋಡಿ ಕ್ರಿಸ್ತನ ಪ್ರೀತಿಯ ಸರಸರೇ, ಇದು ದೇವ್ರ ಮಕ್ಕಳನ್ನ ಅರ್ಥ ಮಾಡ್ಕೊಬೇಕು. ಅಪೊಸ್ತಲ ಪಾಲ್ ಇದನ್ನ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಧರ್ಮಶಾಸ್ತ್ರವನ್ನ ಕೈಗೊಂಡು ನಡೆಯುವಂತ ಎಲ್ಲರ ಒಂದು ಭಾವನೆ ಇದೇ ಆಗಿರ್ಬೇಕಂತ ದೇವ್ರು ಬಯಸಿದ್ರು. ಅಂದ್ರೆ ಅರ್ಥವಾಗ್ತಿದೆ ನಿಮ್ಗೆ? ದೇವರು ಅಂದ್ರೆ ಇಸ್ರೇಲ್ ಜನರಿಗೆ ಧರ್ಮಶಾಸ್ತ್ರ ಕೊಟ್ಟಂತ ಉದ್ದೇಶ ಈ ಭಾವನೆ ಎಲ್ಲರಲ್ಲೂ ಬರ್ಬೇಕು ಅಂತ. ಯಾವ ಭಾವನೆ? ಧರ್ಮಶಾಸ್ತ್ರ ನೀವು ಕೊಟ್ರಿ, ಅಲ್ಲಿವರೆಗೂ ನಾನು ಏನು ಗೊತ್ತಿಲ್ಲದೆ ಇದ್ದೆ, ಧರ್ಮಶಾಸ್ತ್ರ ಬಂದ್ಮೇಲೆ ನನ್ನೊಳಗಿರುವಂತ ಪಾಪ ಏನ್ ಮಾಡ್ತು? ಕೆಲಸ ಮಾಡಕ್ಕೆ ಶುರು ಮಾಡ್ತು. ದೇವ್ರೆ, ನಿಮ್ಮ ಧರ್ಮಶಾಸ್ತ್ರ ಪ್ರಕಾರವಾಗಿ ನಾನು ಪಾಪಿ ಆಗ್ಬಿಟ್ಟೆ, ನಾನೇನ್ ಮಾಡ್ಲಿ ತಂದೆ, ನನ್ ಕೈಯಲ್ಲಿ ಆಗ್ತಾ ಇಲ್ಲ, ನೀವೇ ನನ್ನನ್ನ ಕಾಪಾಡಿ ಅನ್ನೋಂತ ಭಾವನೆ ಎಲ್ಲರ ಹತ್ರ ಬರ್ಬೇಕನ್ನೋದೇ ದೇವ್ರ ಉದ್ದೇಶವಾಗಿತ್ತು. ಅದೀಗ ಯಾರ ಹತ್ರ ಬಂದಿದೆ? ಅಪೊಸ್ತಲ ಪಾಲ್ಗೆ ಬಂದ್ಬಿಟ್ಟಿದೆ. ಕರೆಕ್ಟಾ? ಅದನ್ನೇ ಅಪೊಸ್ತಲ ಪಾಲ್ ಎಲ್ರಿಗೂ ಹೇಳ್ತಾ ಇದ್ದಾರೆ, ಧರ್ಮಶಾಸ್ತ್ರ ಅಧೀನರಾಗಿರುವಂತ ಎಲ್ರಿಗೂ ಹೇಳ್ತಾ ಇದಾರೆ, ನಾವು ಎಲ್ರು ಕೂಡ ಹಿಂಗೇ ಇದೀವಿ, ದಯವಿಟ್ಟು ಒಪ್ಕೊಳ್ರಿ, ಇಲ್ಲ ಅಂತ ಮಾತ್ರ ಹೇಳಕ್ ಹೋಗ್ಬಿಡ್ರಿ, ಇದೇ ನಮ್ ಕತೆ ಅಂತ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ತಾ ಇದಾರೆ. ನನ್ ಜೀವ ಬಂದ್ಬಿಡ್ತು, ಪಾಪ ಮಾಡ್ತಾ ಇದೀನಿ ದೇವ್ರ ದೃಷ್ಟಿಯಲ್ಲಿ. ಸೊ ಹಾಗಂತ ನಮ್ ಪ್ರಶ್ನೆ ಕೇಳ್ಬೋದು, ಬ್ರದರ್ ಹಾಗಂತ ದೇವ್ರು ಬಲಿಗಳೆಲ್ಲ ಕೊಟ್ಟಿದ್ರಲ್ಲ, ತಪ್ಪು ಮಾಡ್ದಾಗ ಏನ್ ಮಾಡ್ತಿದ್ರು? ಬಲಿಗಳೆಲ್ಲ ಕೊಡ್ತಿದ್ರು. ಕರೆಕ್ಟ್ ಅಲ್ವಾ? ಯಾರಾದ್ರೂ ತಪ್ಪು ಮಾಡಿದ್ರ ಈ ರೀತಿಯಾದಂತ ಬಲಿಗಳನ್ನ ಕೆಲವೊಂದು ರೀತಿಯಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಕೊಟ್ಟಿದ್ರು. ಆದ್ರೆ ಒಬ್ರು ದೇವ್ರ ದೃಷ್ಟಿಯಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ತಪ್ಪಿಗೋಸ್ಕರ ಬಲಿ ಕೊಡ್ತಾ ಇದ್ರು. ಕರೆಕ್ಟಾ? ಈಗ ಬಲಿಗಳನ್ನ ಏನ್ ಮಾಡ್ಕೊಂಡ್ಬಿಟ್ಟಿದ್ರು ಇಸ್ರೇಲ್ ಜನರು? ಯೇಸು ಕ್ರಿಸ್ತನ ಬರೋ ಟೈಮಲ್ಲಿ ಏನ್ ಮಾಡಿದ್ರು ನೋಡಿ. ಈಗ ಒಂದ್ ವ್ಯಕ್ತಿನ ಪಾಪ ಮಾಡಿದ್ದಾನೆ, ಒಂದು ಕುರಿನೋ ದನನೋ ಇಲ್ಲ ದೇವ್ರು ನೇಮಿಸಿದಂತ ಒಂದು ಪಾರಿಗಳನ್ನ ತಗೊಂಡೋಗಿ ಕೊಡ್ಬೇಕು. ಧರ್ಮಶಾಸ್ತ್ರದಲ್ಲಿ ಅಧೀನರಾಗಿರುವಂತ ಎಲ್ರಿಗೂ ಒಂದ್ ವ್ಯಕ್ತಿ ಈ ಪ್ರಾಣಿನ ತಗೊಂಡೋಗ್ತಾ ಇದ್ದಾನಂದ್ರೆ ಯಾವ ಕಾಲದಲ್ಲಿ ಯಾವ ಸನ್ನಿವೇಶದಲ್ಲಿ ತಗೊಂಡೋಗ್ತಾನೆ? ಇವತ್ತು ಹಬ್ಬನೂ ಇಲ್ಲ, ಏನೂ ಇಲ್ಲ, ಸಬ್ಬತ್ತು ಇಲ್ಲ, ಏನಿಲ್ಲ, ಏನೋ ಕಾರಣಕ್ಕೆ ತಗೊಂಡೋಗ್ತಿದ್ದಾನೆ ಅಂದ್ರೆ ಎಲ್ರಿಗೂ ಚೆನ್ನಾಗ್ ಗೊತ್ತು ಇವನು ಏನೋ ಪಾಪ ಮಾಡಿದ್ದಾನಂತ. ಕರೆಕ್ಟಾ? ಎಲ್ರು ನನ್ನ ನೋಡ್ತಾರೆ, ನಾನ್ ಪಾಪ ಮಾಡಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ, ನಾನು ಒಳ್ಳೆನು ಅಂತ ತಿಳ್ಕೊಂಡ್ಬಿಟ್ಟಿದೀನಿ, ಇವರೆಲ್ಲ ನಾನು ನೋಡ್ಬಿಟ್ರೆ ನಾನ್ ಪಾಪಿ ಆಗ್ಬಿಡ್ತೀನಿ. ಅವಾಗ ಏನಾಗುತ್ತೆ ಅವನ್ಗೆ ಮನ್ಸಲ್ಲಿ? ಅಯ್ಯಯ್ಯೋ, ನಾನಂತೂ ಈ ಕೆಲಸ ಮಾಡಕ್ ಹೋಗಲ್ಲ. ಯೋಚನೆ ಮಾಡ್ರಿ, ಎರಡು ರೀತಿಯಲ್ಲಿ ದೇವ್ರ ಆ ಮನಸ್ಸಿನ ಪ್ರೇರಣೆಗೋಸ್ಕರ ಕೊಟ್ಟಿದ್ರು. ಒಂದು, ಆ ಪ್ರಾಣಿನ ತಗೊಂಡೋಗ್ಬೇಕಾರೆ ಎಲ್ಲರ ಮುಂದೆ ಎಲ್ಲರೂ ನನ್ನ ನೋಡ್ಬೇಕಾರೆ ನಾನು ಪಾಪಿ ಅಂತ ಭಾವನೆ ಬರುತ್ತೆ. ನೆಕ್ಸ್ಟ್ ಟೈಮ್ ನೀನ್ ಮಾಡ್ಬಾರ್ದು ಅಂತ ಭಾವನೆ ಬರ್ಲಿ. ನೆಕ್ಸ್ಟ್, ನನಗಾಗಿ ಒಬ್ಬ ಮೂಕ ಪ್ರಾಣಿ ಸಾಯಿತಲ್ವಾ, ನಾನ್ ಸಾಯ್ಬೇಕಾಗಿದ್ದು, ನಾನು ಶಿಕ್ಷೆನ ಅನುಭವಿಸ್ಬೇಕಾಗಿದ್ದು, ಆ ಪ್ರಾಣಿ ಪಾಪ ಏನೋ ಗೊತ್ತಿಲ್ದಿರೋಂತ ಪ್ರಾಣಿ ಸಾಯಿತಲ್ಲ ಅನ್ನೋಂತ ಭಾವನೆ, ಆ ಒಂದು ಮನಸ್ಸಿನ ಚುಚ್ಚುವಿಕೆ ಬಡ್ಲಿ, ಪಶ್ಚಾತ್ತಾಪ ಬಡ್ಲಿ ಅನ್ನೋ ಉದ್ದೇಶ ಇತ್ತು. ಆದ್ರೆ ಅವ್ರೇನ್ ಮಾಡಿದ್ರು? ಬೇಡಪ್ಪ, ನೀನೇನ್ ಮಾಡ್ಬೇಡ, ನೀನ್ ಬಾ ಸ್ಟ್ರೈಟ್ ಆಗಿ ಬೆರಿ ಕೈಯಲ್ಲೇ ಬಾ, ಎಲ್ಲಿಗ್ ಬಾ? ಆಲಯಕ್ಕೆ ಬಾ, ನಿನ್ಗೆ ಏನ್ ಬೇಕೋ ಆಲಯದಲ್ಲೇ ಮಾಡ್ತೀನಿ, ದುಡ್ಡು ಮಾತ್ರ ಕೊಡು, ತಗೋ, ಪಾರಿವಾಳ ಬೇಕಾದ್ರೆ ತಗೋ, ಕುರಿ ಬೇಕಾದ್ರೆ ತಗೋ, ಇಲ್ಲೇ ಬಲಿ ಕೊಟ್ಬಿಟ್ಟು ಸೈಲೆಂಟ್ ಆಗಿ ಹೊಟ್ಟೋಗ್ಬಿಡು. ನೀನು ಬಲಿ ಕೊಟ್ಟಂಗೂ ಆಯ್ತು ಅಲ್ವಾ, ನೀನ್ ಮಾಡಿದ್ ಯಾರು ಗೊತ್ತಿಲ್ದಿರಂಗೂ ಆಯ್ತು, ನೀನ್ ಅದ್ರ ಬಗ್ಗೆ ಏನೋ ತಿಳ್ಕೊಳಕ್ ಹೋಗ್ಬೇಡ. ಹೆಂಗಾಯ್ತು? ಹೆಂಗ್ ಮಾಡಿದ್ರು ಧರ್ಮಶಾಸ್ತ್ರವನ್ನ? ದೇವ್ರು ಕೊಟ್ಟಿರೋ ಉದ್ದೇಶವನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡ್ಬಿಟ್ರು? ಅದಕ್ಕೆ ಯೇಸು ಕ್ರಿಸ್ತನ್ ಕೋಪ ಪಟ್ಟಿದ್ದು ಅಲ್ವಾ, ನನ್ನ ದೇವರ ಆಲಯದ ಕುರಿತಾದಂತ ಒಂದು ಹೌದು ಅಲ್ವಾ, ಕಲ್ಲರ ಗುಹೆನ ಮಾಡಿದ್ರು, ವ್ಯಾಪಾರ ಸ್ಥಳವಾಗಿ ಮಾಡಿದ್ರ ಅಂತ ಹೇಳಿದ್ರು. ಮುಖ್ಯವಾದ ಉದ್ದೇಶ ಗೊತ್ತಿಲ್ಲದೆ ಮಾಡಿದ್ರು. ಹಾಗಿದ್ರು ಕೂಡ ಧರ್ಮಶಾಸ್ತ್ರವನ್ನ ದೇವ್ರು ಈ ರೀತಿ ಎಲ್ಲ ಕೊಟ್ಟಿದ್ರು ಕೂಡ ಅಪೊಸ್ತಲ ಪಾಲ್ ಮಾತಾಡಿದಂತ ಈ ಭಾವನೆ ಯಾರಿಗೂ ಬರ್ಲಿಲ್ಲ. ನೋಡ್ರಿ, ನಾನ್ ತಪ್ಪಿತಸ್ತ, ನನ್ ಕೈಲಿ ಆಗ್ತಾ ಇಲ್ಲ, ದೇವ್ರೆ ನೀವೇ ನನ್ ಸಹಾಯ ಮಾಡ್ರಿ, ನಿಮ್ ಸನ್ನಿಧಿ ಬರ್ತೀನಿ, ನನ್ ಕೈಲಿ ಆಗ್ತಿಲ್ಲ ಅಂತ ಒಪ್ಕೊಳ್ಳೋಂತ ಭಾವನೆ ಯಾರಿಗೂ ಬರ್ಲಿಲ್ಲ. ನೋಡ್ರಿ, ಆಕ್ಟಿಂಗ್ ಮಾಡಕ್ ಹೋದ್ರು ನೋಡಿದ್ರಾ, ಅದಕ್ಕೆ ಕಪಟಿಗಳಂತ ಹೇಳಿದ್ದು ಅವರಿಗೆ. ಆದ್ರೆ ಅಪೊಸ್ತಲ ಪಾಲ್ ಏನ್ ಮಾಡ್ತಿದ್ರೆ? ಇದೇ ನಿಜ ಸ್ವರೂಪವನ್ನ ಮಾತಾಡ್ತಿದ್ರು. ಇದು ದೇವರಿಗೆ ಬೇಕಾಗಿತ್ತು, ಇದೇ ಹಾರ್ಟ್ ಕಂಡೀಷನ್ ಬೇಕು. ಯಾರೊಬ್ಬರಿಗೆ ಈ ಹಾರ್ಟ್ ಕಂಡೀಷನ್ ಬರಲ್ವೋ ಧರ್ಮಶಾಸ್ತ್ರದಿಂದ, ಅವರು ಕ್ರಿಸ್ತನ ಬಳಿಗೆ ಬರೋದೇ ಇಲ್ಲ, ಬರಕ್ಕಾಗೋದು ಇಲ್ಲ. ಯೇಸು ಕ್ರಿಸ್ತ ಮಾತಾಡ್ತಿರ್ತಾನೆ, ಏನಂತ ಮಾತಾಡ್ತಾರೆ? ಯಾರು ರೋಗದಲ್ಲಿ ಇರ್ತಾರೋ ಅವ್ರಿಗೆ ವೈದ್ಯ ಬೇಕು, ಚೆನ್ನಾಗಿರೋರಿಗೆ ಏನ್ ವೈದ್ಯ ಬೇಕು? ನೀವು ಚೆನ್ನಾಗಿದ್ದೀನಿ ಅಂತ ತಿಳ್ಕೊಂಡ್ಬಿಟ್ಟಿದ್ರಾ? ನಿಮ್ಗೆ ಏನಕ್ಕೆ ನಾನ್ ಬೇಕು? ಬೇಕಾಗಿಲ್ಲ. ಕರೆಕ್ಟ್ ಅಲ್ವಾ? ಯಾರು ರೋಗದಲ್ಲಿ ಇದೀನಿ, ಹೌದು ನಾನು ಪಾಪಿ ಅಂತ ರಿಯಲೈಸ್ ಮಾಡ್ತಾರೋ ಅವ್ರು ಕ್ರಿಸ್ತನ ಹತ್ರ ಬರ್ತಾರೆ. ಯಾರು ರಿಯಲೈಸ್ ಮಾಡಲ್ವೋ ಅವ್ರು ಕ್ರಿಸ್ತನ ಹತ್ರ ಬರಕ್ಕೆ ಸಾಧ್ಯತೆನೇ ಇಲ್ಲ. ಅದಕ್ಕೆ ನಾವು ನೋಡಿದ್ವಿ, ಧರ್ಮಶಾಸ್ತ್ರ ತಾತ್ಪರ್ಯವೇನು ಅಂದ್ರೆ, ಧರ್ಮಶಾಸ್ತ್ರ ಕ್ರಿಸ್ತನವರೆಗೆ ನಡೆಸುವಂತ ಉಪಾಧ್ಯಾಯವಾಗಿದೆ ಅನ್ಬಿಟ್ಟು. ಅಂದ್ರೆ ಕರೆಕ್ಟ್ ಆಗಿ ಧರ್ಮಶಾಸ್ತ್ರ ಅರ್ಥ ಮಾಡ್ಕೊಂಡಿದ್ರೆ ಅದು ನಮ್ಮನ್ನ ಕ್ರಿಸ್ತನ ಹತ್ರ ಕರ್ಕೊಂಡ್ ಬಿಟ್ಬಿಡುತ್ತೆ. ಹೇಗ್ ಬಿಟ್ಬಿಡುತ್ತೆ? ಅದು ನಮ್ಗೆ ಹೇಳ್ಕೊಡುತ್ತೆ, ನೀನು ಧರ್ಮಶಾಸ್ತ್ರ ಫಾಲೋ ಮಾಡಕ್ಕಾಗ್ತಿಲ್ಲ, ಧರ್ಮಶಾಸ್ತ್ರದ ಮೂಲಕ ನಿನ್ನೊಳಗಿದ್ದ ಪಾಪಕ್ಕೆ ಜೀವ ಬಂದ್ಬಿಟ್ಟು ಈಗ ನೀನ್ ಸತ್ತೋಗ್ಬಿಟ್ಟಿದ್ಯಾ, ಈಗ ನೀನ್ ಬದುಕ್ಬೇಕಾದ್ರೆ ದೇವ್ರ ಸನ್ನಿಧಿಯಕ್ಕೆ ಹೋಗು, ಆತನ ಮುಂದೆ ಬೇಲಾಡೋ, ದೇವ್ರು ನಿಂಗೆ ಬೇರೆ ಒಂದು ದಾರಿಯನ್ನು ಕೊಡ್ತಾರೆ ಅಂದ್ಬಿಟ್ಟು ಅದನ್ನ ಕರ್ಕೊಂಡ್ ಬರ್ತಾ ಇತ್ತು. ಆದ್ರೆ ಕೆಲವರು ಇದನ್ನೆಲ್ಲ ಮಾಡ್ಲಿಲ್ಲ, ಅವ್ರ ಮನಸ್ಸು ಚುಚ್ಚಲ್ಪಡ್ಲಿಲ್ಲ, ತಪ್ಪು ಅಂತ ಭಾವನೆನೂ ಪಡ್ಲಿಲ್ಲ, ದೇವ್ರ ಮುಂದೆ ಅವ್ರು ತಗ್ಗಿಸ್ಕೊಳ್ಳುವಂತ ಭಾವನೆ ಕೂಡ ಪಡ್ಲಿಲ್ಲ. ಅವರು ನೀತಿವಂತರಾಗೆ ಕಾಣಿಸ್ಕೊಳ್ಪಟ್ರು ಅವರ ದೃಷ್ಟಿಯಲ್ಲಿ, ಆದ್ರೆ ದೇವ್ರ ದೃಷ್ಟಿಯಲ್ಲಿ ಪಾಪಿಗಳಾಗಿದ್ರು. ಇದು
ದೇವರ ಉದ್ದೇಶವಾಗಿತ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇದು ಎಲ್ಲರ ಹೃದಯದಲ್ಲಿ ಕಾಣಿಸ್ಕೊಳ್ಬೇಕಂತ ಒಂದು ವಿಷಯವಾಗಿತ್ತು. ಸೊ ಅಲ್ವಾ? ನೆಕ್ಸ್ಟ್ ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಳ್ಳೋಣ. ಸೊ ಇಲ್ಲಿವರೆಗೆ ನಾವು ಅರ್ಥ ಮಾಡ್ಕೊಂಡಿದ್ದೇನಪ್ಪಾ ಅಂದ್ರೆ ಧರ್ಮಶಾಸ್ತ್ರ ಬಂದ್ಮೇಲೆ ಪಾಪ ಬಂತು. ಹಾಗಿರ್ಬೇಕು. ನಮ್ಮ ಮುಂದಿನ ವಿಷಯ ಏನಪ್ಪಾ ಅಂದ್ರೆ ಈ ಧರ್ಮಶಾಸ್ತ್ರದಿಂದ ಪಾಪದ ಜ್ಞಾನ ಬರ್ಬೇಕು ಅನ್ನೋದು ದೇವರ ಚಿತ್ತವಿತ್ತಾ ಇಲ್ವಾ? ಆ ರೀತಿ ಭಾವನೆ ಯಾವ ಭಾವನೆಗೆ ನಡೆಸುತ್ತೆ ನಮ್ಮನ್ನ? ಈ ರೀತಿ ತನ್ನ ತಪ್ಪನ್ನ ತಿಳ್ಕೊಳ್ಳುವಂತ ಭಾವನೆ ನಮ್ಮನ್ನ ಎಲ್ಲಿ ಕರ್ಕೊಂಡ್ ಬರುತ್ತೆ ಅನ್ನೋದ್ರ ವಿಷಯವನ್ನ ಮುಂದಿನ ವಿಷಯಗಳಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಮಾತಾಡ್ತಾರೆ. ಸಿಲು ಒಂದ್ ವಿಷಯವನ್ನ ಫೈನಲ್ ಆಗಿ ನೋಡ್ಬಿಟ್ಟು ನಾವು ಪಾಠವನ್ನು ಮುಗಿಸೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯಾವ ವ್ಯಕ್ತಿಗೆ ತಪ್ಪು ಅಂದ್ರೆ ಏನಪ್ಪಾ ಅನ್ಯಾಯದ ವಿಷಯ, ಇದು ತಪ್ಪು ಇದು ಸರಿ ಅಂತ ವಿಷಯ ಗೊತ್ತಿರಲ್ವೋ, ಆ ವ್ಯಕ್ತಿ ತಪ್ಪು ಮಾಡಿದಾಗ ಅವರ ಮನಸಾಕ್ಷಿ ಏನ್ ಮಾಡಲ್ಲ, ಅದ್ರ ಬಗ್ಗೆ ಮಾತಾಡಲ್ಲ. ಕರೆಕ್ಟಾ? ಒಂದ್ ಎಕ್ಸಾಂಪಲ್, ಸುಳ್ಳು ಹೇಳ್ಬೇಕಂತ ನನ್ನ ಮನಸ್ಸಲ್ಲಿ ಇಲ್ದೇ ಇದ್ರೆ ಸುಳ್ಳು ಹೇಳಿದ್ಮೇಲೆ ನನಗೆ ಪಶ್ಚಾತ್ತಾಪ, ಅಯ್ಯೋ ನಾನು ತಪ್ಪು ಮಾಡಿದಂತ ಮನಸ್ಸು ಬರಲ್ಲ. ಒಂದ್ ವಿಷಯ ಇಟ್ಕೊಳ್ಳಿ ಮೈಂಡಲ್ಲಿ. ಇನ್ನೊಂದೇನಪ್ಪಾ ಅಂದ್ರೆ ನಾನು ಸುಳ್ಳು ಹೇಳ್ಬಿಟ್ಟೆ, ಆದ್ರೆ ಸುಳ್ಳು ಹೇಳಿದ್ ಯಾರಿಗ್ ಮಾತ್ರ ಗೊತ್ತು? ನನಗ್ ಮಾತ್ರ ಗೊತ್ತು. ದೇವ್ರಿಗೆ ಗೊತ್ತೋ ಗೊತ್ತಿಲ್ಲೋ ಬೇಡ, ನನ್ ಸುತ್ತಮುತ್ತ ಇರುವಂತ ಯಾರು ಗೊತ್ತಿಲ್ಲ, ಯಾರು ನಾನು ಸುಳ್ಳು ಹೇಳಿದ್ ನೋಡಿಲ್ಲ, ನಾನ್ ಯಾಕೆ ಪಶ್ಚಾತ್ತಾಪ ಪಡ್ಬೇಕು? ಪಡಲ್ಲ ಅನ್ನುವಂತ ಭಾವನೆ ಇದ್ರೆ ದೇವರ ಮುಂದೆ ಏನಾಗಿರ್ತಾರೆ ಅವರು ಕೂಡ ಪಾಪಿಗಳ ತನ್ನ ಪಾಪಗಳನ್ನ ರಿಯಲೈಸ್ ಮಾಡಿದವರು ಆಗಿರ್ತಾರೆ. ಎರಡು ವಿಷಯ ಮನಸ್ಸಲ್ಲಿ ಇಟ್ಕೊಬೇಕು. ಒಂದು, ಗೊತ್ತಿಲ್ಲದೆ ಇದ್ರು ತಪ್ಪಾಗ್ಬಿಡುತ್ತೆ, ಗೊತ್ತಿದ್ದು ಅದನ್ನ ಒಪ್ಕೊಳ್ದೇ ಇದ್ರು ತಪ್ಪಾಗ್ಬಿಡುತ್ತೆ. ಆದ್ರೆ ಯಾರು ಅದರ ಸರಿಯಾಗಿ ತಿಳುವಳಿಕೆ ಇದ್ದು ಸತ್ಯದ ಜ್ಞಾನ ಮೂಲಕ ಆ ತಪ್ಪನ್ನ ರಿಯಲೈಸ್ ಮಾಡಿ ದೇವರ ಹತ್ರ ಬರ್ತಾರೋ ಅವರಿಗೆ ಕರ್ತನಾದ ಯೇಸು ಕ್ರಿಸ್ತನ ಬಲಿ ಯೂಸ್ ಆಗುತ್ತೆ. ಅಲ್ಲಿವರೆಗೂ ಯೂಸ್ ಆಗಲ್ಲ, ಯಾರಿಗೂ ಯೂಸ್ ಆಗಲ್ಲ. ಇವತ್ತು ಪ್ರಪಂಚದಲ್ಲಿ ಯಾರಿಗೂ ಸತ್ಯ ಅಂದ್ರೆ ಬೇರೆ ನಮಗ್ ಮಾತ್ರ ಸತ್ಯ ಬಂದಿದ್ಯಾ? ಎಷ್ಟೋ ಲಕ್ಷಾಂತರ ಜನಕ್ಕೆ ಸತ್ಯ ಹೋಗಿದೆ ತಾನೆ, ಆದ್ರೆ ಆ ಸತ್ಯ ಅವ್ರಿಗೆ ಈ ರೀತಿ ಅಂತ ರಿಯಲೈಸ್ ನ ತಂದ್ಕೊಡ್ಲಿಲ್ಲ ಯಾವತ್ತು. ನಾನ್ ಪಾಪಿ ಅಂತ ಮೈಂಡ್ ಇಲ್ಲ. ಯೇಸು ಕ್ರಿಸ್ತನ ಬಗ್ಗೆ ನೀವ್ ಹೇಳಿದ್ರೆ ಅವ್ರ ಮೈಂಡ್ ಎಲ್ಲಿಗ್ ಬರ್ಲಿಲ್ಲ? ಹೌದು ನಾನ್ ತಪ್ಪು ಮಾಡಿದೀನಿ, ನಾನ್ ಪಾಪಿ ಅಂತ ಮನೋಭಾವನೆ ತಂದ್ಕೊಡ್ಲಿಲ್ಲ. ಹಾಗಿರ್ಬೇಕಾದ್ರೆ ಅವ್ರ ಕ್ರಿಸ್ತನ ಹತ್ರ ಬರಕ್ಕಾಗುತ್ತಾ? ಎಂದಿಗೂ ಬರಲ್ಲ. ಧರ್ಮಶಾಸ್ತ್ರದಲ್ಲಿ ಆಗಿರೋರಿಗೆ ಅವರಲ್ಲೂ ಕೂಡ ಈ ಭಾವನೆ ಬರ್ತಾ ಇದ್ರೆ ಅವ್ರು ಎಲ್ಲಿ ಬರಕ್ಕಾಗಲ್ಲ? ಕ್ರಿಸ್ತನ ಹತ್ರ ಬರಕ್ಕಾಗಲ್ಲ. ಈ ವಿಷಯವನ್ನ ಮುಂದಿನ ದಿನದಲ್ಲಿ ಸಹೋದರ ಇದು ಅಪೊಸ್ತಲ ಪಾಲ್ ಮಾತಾಡ್ತಾ ತುಂಬಾ ಸ್ಪಷ್ಟವಾಗಿದೆ, ಅದು ನಾವು ತಿಳ್ಕೊಳ್ಳೋಣ. ದೇವರು ತಾಮೇ ಈ ಪಾಠವನ್ನ ಆಶೀರ್ವದಿಸಲಿ. ಆಮೆನ್. ಇವತ್ತಿನ ಪಾಠದಲ್ಲಿ ಏನಾದ್ರೂ ನಿಮ್ಗೆ ಪ್ರಶ್ನೆ ಇದೆಯಾ, ಕೇಳ್ಬೇಕಾಗಿದ್ಯಾ? ಇಲ್ಲ ಬ್ರದರ್. ಮುಂದಿನ ಪಾಠದಲ್ಲಿ ನಾವು ನೋಡೋಣ. ಆಕ್ಚುಲಿ ನೋಡ್ಬೇಕಾದ್ರೆ ಇದೆಲ್ಲ ಒಂದು 7th ಚಾಪ್ಟರ್ 7th 8th ತುಂಬಾ ಇಂಪಾರ್ಟೆಂಟ್ ನಮ್ಗೆ. ಅಲ್ಲಿವರೆಗೂ ಸ್ವಲ್ಪ ಗಮನ ಬಿಡ್ರಿ, ಕೇಳ್ರಿ, ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ ವಿಷಯವನ್ನ. ಈ ಪಾಸ್ ಓವರ್ ಬರ್ತಾ ಇದೆ ನಮ್ಗೆ, ಕರ್ತನ ರಾತ್ರಿ ಭೋಜನ, ಪಸ್ಕಾ ಹಬ್ಬ ಬರ್ತಾ ಇದೆ, ಆತ್ಮಿಕ ಪಸ್ಕಾ ಹಬ್ಬ ಬರ್ತಾ ಇದೆ. ಅದನ್ನು ದೇವ್ರ ಮಕ್ಕಳು ಅರ್ಥ ಮಾಡ್ಕೊಬೇಕು. ಇದು ನಮ್ಮ ಹೃದಯದ ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಷಯ, ದೇವ್ರ ಮುಂದೆ ನಾವು ಹೋಗೋದಕ್ಕೆ ಸಂಬಂಧಪಟ್ಟ ವಿಷಯ. ಹಾಗಾಗಿ ನಮ್ಗೆ ದೇವ್ರು ಯಾವ ರೀತಿಯಾದಂತ ಒಂದು ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ, ಯಾರಿಗೂ ಇಲ್ದಿರಂತ ಬ್ಲೆಸ್ಸಿಂಗ್ ಕೊಟ್ಟಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಯಾವ ರೀತಿ ಬ್ಲೆಸ್ಸಿಂಗ್ ಅಂದ್ರೆ, ಅದು ನಾವು ಪಾಪಿಗಳಾಗಿದ್ರು ಕೂಡ ನಾವು ಕ್ರಿಸ್ತನ ಸ್ವರೂಪದಲ್ಲಿ ಆಗ್ಬಹುದು ಅನ್ನೋ ದಾರಿ ನಾ ದೇವ್ರು ಯಾವ ರೀತಿಯಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಈ 7 ಮತ್ತು 8ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ. ಮುಂದಿನ ವಾರದಲ್ಲಿ ದೇವಚಿತವಾದ ಅದನ್ನ ನಾವು ಸ್ಟಡಿ ಮಾಡಕ್ಕೆ ಪ್ರಯತ್ನ ಪಡೋಣ. ದೇವರು ಈ ಪಾಠಗಳನ್ನ ಆಶೀರ್ವದಿಸಲಿ. ಓಕೆ, ಕೊನೆಯದಾಗಿ ರಾತ್ರಿ ಗೀತೆನ ಯಾರು ಓದ್ತೀರಾ? ಓದ್ಲಾ ಬ್ರದರ್? ಹಾ, ಫೆಬ್ರವರಿ 2 ರಾತ್ರಿ ಗೀತೆಗಳು. ಪರಿಶುದ್ಧರು ಘನತೆಯಿಂದ ಮಹಿಮೆಯಲ್ಲಿ ಉತ್ಸಾಹ ಪಡಲಿ, ತಮ್ಮ ಹಾಸಿಗೆಗಳ ಮೇಲೆ ಉತ್ಸಾಹ ಧ್ವನಿ ಮಾಡಲಿ. ಕೀರ್ತನೆಗಳು 149ನೇ ಅಧ್ಯಾಯ 5ನೇ ವಚನ. ಈ ಕಾಲದಲ್ಲಿ ಪರಿಶುದ್ಧರು ದೇವರನ್ನು ಸ್ತುತಿಸಿ ಹಾಡುವಾಗ ಅವರು ತಮ್ಮ ಹಾಸಿಗೆಯಲ್ಲಿ ವಿಶ್ರಾಂತಿಸುವರೆಂದು ಕೀರ್ತನಾಗಾರನು ಹೇಳುತ್ತಾನೆ. ಇಲ್ಲಿ ಹಾಸಿಗೆ ಎಂದರೆ ಮತಾಭಿಪ್ರಾಯ ಅಥವಾ ಒಟ್ಟುಮೊತ್ತ ಮತ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಅರಿತುಕೊಳ್ಳುವವರಿಗೆ ಈ ವಾಕ್ಯವು ಅರ್ಥವಿದ್ದಾಗಿರುತ್ತದೆ. ಈ ಕಾಲದಲ್ಲಿ ದೇವರ ನಿಜವಾದ ಪರಿಶುದ್ಧರು ಸಾಂಕೇತಿಕವಾಗಿ ಪೂರ್ಣವಾದ ಮತ್ತು ಸರಿಯಾದ ಅಳತೆಯುಳ್ಳ ಹಾಸಿಗೆಗಳು, ವಿಶಾಲವಾದ ಮತ್ತು ಬೆಚ್ಚಗಿನ ಕಂಬಳಿಯನ್ನು ಹೊಂದಿರುತ್ತಾರೆ. ಬೇರೆಯವರು ವಿಶ್ರಾಂತಿ ಇಲ್ಲದೆ ಸೌಕರ್ಯವಿಲ್ಲದೆ ಇರುವಾಗ ಪರಿಶುದ್ಧರು ಆರಾಮಾಗಿ ಸೌಕರ್ಯದೊಂದಿಗೆ ತಮ್ಮ ವಿಶ್ವಾಸದಲ್ಲಿ ನೆಲೆಸಿರುತ್ತಾರೆ ಎಂದು ಈ ಪ್ರವಾದನಾ ಚಿತ್ರಣದಲ್ಲಿ ತೋರಿಸಲಾಗಿದೆ. ಒಳ್ಳೆಯ ಹಾಸಿಗೆಯಲ್ಲಿ ವಿಶ್ರಮಿಸುವುದು ಎಂದರೆ ಅವರ ಹೃದಯ ಮತ್ತು ಮನಸ್ಥಿತಿಯನ್ನು ಸೂಚಿಸುತ್ತದೆ. ಅವರು ದೇವರನ್ನು ಸ್ತುತಿಸುವಾಗ ಇಬ್ಬದಿಯಲ್ಲಿಯೂ ಚೂಪಾಗಿರುವ ಕತ್ತಿ ಎಂಬ ಸತ್ಯವೇದವನ್ನು ತಮ್ಮ ಕೈಯಲ್ಲಿಟ್ಟುಕೊಂಡು ಅದನ್ನು ಜ್ಞಾನದಿಂದ ಉಪಯೋಗಿಸುತ್ತಾರೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು.
ಕ್ರಿಸ್ತನ ಪ್ರೀತಿಯ ಒಂದು ಚಿಕ್ಕ ಒಂದು ರಾತ್ರಿ ಗೀತೆ ಆಗಿದ್ರು ತುಂಬಾ ಆಳವಾದಂತ ಅರ್ಥವನ್ನು ಒಳಗೊಂಡಿದೆ. ನೋಡ್ರಿ, ಒಂದು ಹಾಸಿಗೆ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ. ಹಾಸಿಗೆಯಲ್ಲಿರುವಂತ ಡಿಫ್ರೆನ್ಸ್ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ ಅಲ್ವಾ. ಹಾಸಿಗೆ ಅನ್ನೋದು ನಂಬಿಕೆ ಆಗಿದೆ. ಇವತ್ತು ಹಲವಾರು ಜನರು ಹಲವಾರು ನಂಬಿಕೆಯಲ್ಲಿದ್ದಾರೆ. ಹೆಸರು ಕ್ರೈಸ್ತರು ವಿಭಿನ್ನವಾದ ನಂಬಿಕೆಯಲ್ಲಿ ಹಾಸಿಗೆ ಮಲಗ್ತಾ ಇದ್ದಾರೆ. ಆ ನಂಬಿಕೆಯನ್ನು ಹೇಗ್ ನಡೆಸ್ತಾ ಇದೆಯೋ ಗೊತ್ತಿಲ್ಲ. ಆದ್ರೆ ದೇವ್ರ ಮಕ್ಳಿಗಿರುವಂತ ಆ ನಂಬಿಕೆ ಅನ್ನೋಂತ ಹಾಸಿಗೆ ಇದೆಯಲ್ಲ, ಅದ್ ನೋಡ್ರಿ ನಮ್ಮನ್ನ ಯಾವ ರೀತಿ ನಡೆಸ್ತಾ ಇದೆ ಅಲ್ವಾ. ಹೃದಯ ಮತ್ತು ಮನಸ್ಥಿತಿಯನ್ನು ಸೂಚಿಸುತ್ತದೆ ಅಂತ ಹೇಳ್ಬೇಕಾದ್ರೆ, ಇವತ್ತು ನಮ್ಮ ನಂಬಿಕೆ ದೇವರ ವಾಕ್ಯವೆಂಬ ಇಬ್ಬಾಯಿ ಕತ್ತೆಯ ಮೇಲೆ, ಆ ಸತ್ಯದ ಮೇಲೆ ಆಧಾರವಾಗಿದೆಯಾ? ಆದ್ರೆ ನಾವು ವಿಶ್ರಾಂತಿ ಪಡೆದಿತಾ ಇದೀವಾ? ದೇವರ ವಾಗ್ದಾನದಲ್ಲಿ ನಂಬಿಕೆ ಹೊಂದ್ಕೊಂಡಿದೀವಾ? ನಾವು ಒಂದು ಒಳ್ಳೆ ಒಂದು ಹಾಸಿಗೆ, ಒಂದು ಕಂಫರ್ಟ್ನೆಸ್ ಆಗಿ ನಾವ್ ಇರ್ತೀವಿ ಅಲ್ವಾ. ಅದ್ರ ಬಗ್ಗೆ ನಾವು ಥಿಂಕ್ ಮಾಡೋಣ, ಅದ್ರ ಬಗ್ಗೆ ಯೋಚನೆ ಮಾಡೋಣ. ರಾತ್ರಿ ಗೀತೆ ನಮ್ಗೆ ಒಂದು ಒಳ್ಳೆ ವಿಷಯವನ್ನ ತಿಳಿಸ್ಕೊಡ್ತಿದ್ದೆ. ಅದನ್ನ ಮೆಡಿಟೇಟ್ ಮಾಡಿ ತುಂಬಾ ನಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಕೊನೆಯದಾಗಿ ನಾವು ಈ ಕೂಟವನ್ನು ಅಂತ್ಯ ಮಾಡುವ ಹಾಗೆ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಬ್ರದರ್, ಒಂದೇ ಒಂದು ಕ್ಲಾರಿಫಿಕೇಶನ್. ಹೇಳಿ. ಈ 3ನೇ ಸಾಲಲ್ಲಿ ಬರುತ್ತಲ್ಲ, ಮತಾಭಿಪ್ರಾಯ ಅಥವಾ ಒಟ್ಟು ಮತ ನಂಬಿಕೆಯನ್ನು ಸೂಚಿಸುತ್ತದೆ ಎಂದು ಅರಿತುಕೊಳ್ಳುವವರಿಗೆ ಈ ವಾಕ್ಯವು ಅರ್ಥವಿಲ್ಲದ್ದಾಗಿರುತ್ತದೆ ಅಂದ್ರೆ. ಓಕೆ, ನೋಡ್ಬೇಕಾದ್ರೆ ಇಲ್ಲಿ ಹಾಸಿಗೆ ಅಂತ ಹೇಳ್ಬೇಕಾದ್ರೆ ಮತಾಭಿಪ್ರಾಯ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ನಮ್ಮ ಒಂದು ವಿಷಯನ ಮಾತಾಡ್ತಾ ಇಲ್ಲ. ಯಾರನ್ನ ಮಾತಾಡ್ತಿದ್ರೆ ಡೆನಾಮಿನೇಷನ್ಸ್ ಇರ್ಬೋದು. ಒಂದ್ ವೇಳೆ ಒಟ್ಟು ಮತ ನಂಬಿಕೆಯನ್ನು ಸೂಚಿಸ್ತದೆ ಎಂದು ಅರಿತುಕೊಳ್ಳುವವರಿಗೆ ಅಂದ್ರೆ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ, ಆ ಡಾಕ್ಟ್ರಿನ್ಸ್ ಮೇಲೆ ಅದ್ರ ಮೇಲೆ ಇಟ್ಕೊಳ್ಳೋದೆ ಕಂಫರ್ಟ್ನೆಸ್ ಅಂತ ತಿಳ್ಕೊಂಡಿದ್ದಾರೆ ನೋಡ್ರಿ. ಅದು ಆ ವಿಷಯ ಏನಾಗಲ್ಲ. ಅಂದ್ರೆ ಯಾವ ರೀತಿ ಹೇಳ್ಬೇಕು ನಿಮ್ಗೆ ಅಂದ್ರೆ, ಹೆಸರು ಕ್ರೈಸ್ತರು ಏನ್ ನಂಬ್ಕೊಂಡಿದಾರೋ, ಅವ್ರೇನ್ ನಂಬಿಕೆ ಇದೆಯೋ, ಅವ್ರೇನೋ ಒಂದು ಅಭಿಪ್ರಾಯ ಇದೆಯೋ, ಆ ಸತ್ಯವನ್ನ ಅರ್ಥಕೊಂಡಿದಾರೋ, ಅದೇ ಒಂದು ಹಾಸಿಗೆ ಅಂತ ತಿಳ್ಕೊಂಡಿದ್ದಾರೆ, ಅದೇ ಒಂದು ವಿಷಯ ಅಂತ ತಿಳ್ಕೊಂಡಿದ್ ನೋಡ್ರಿ, ಅದು ಅರ್ಥವಿಲ್ಲದ್ದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ನೀವು ಇಂಗ್ಲಿಷ್ ಅಲ್ಲಿ ತಗೊಂಡಾಗ ಬೇರೆ ರೀತಿ ಟ್ರಾನ್ಸ್ಲೇಷನ್, ಕನ್ನಡ ಸ್ವಲ್ಪ ವಿಭಿನ್ನ ಟ್ರಾನ್ಸ್ಲೇಷನ್ ಮಾಡಿದ್ರೆ ಅದು ಆ ರೀತಿಯಾಗಿ ಅರ್ಥ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅವರು ಆ ರೀತಿ ಅರ್ಥ ಮಾಡ್ಕೊಂಡಿದ್ರೆ ಆ ರೀತಿ ನೀವು ಅರ್ಥ ಮಾಡ್ಕೊಂಬೇಡ್ರಿ, ಅದು ಹೃದಯದ ಭಾವನೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಅವ್ರೇನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅವ್ರ ಡಿನಾಮಿನೇಷನ್ಸ್ ಇರುವ ಡಾಕ್ಟ್ರಿನ್ಸ್ ಪ್ರಕಾರ ಇರುವಂತ ಕಂಫರ್ಟ್ನೆಸ್ ಬಗ್ಗೆ ನೀವು ಅದನ್ನೇ ಹಾಸಿಗೆ ಅಂತ ತಿಳ್ಕೊಳ್ತೆ. ನಮ್ಮ ಗುಣಲಕ್ಷಣಗಳಿರುವಂತ ಹೃದಯದ ಮನಸ್ಥಿತಿಯನ್ನು ಸೂಚಿಸ್ತಾ ಇದೆ. ನಾವು ಯಾವ ರೀತಿ ನಂಬಿಕೆ, ಸತ್ಯವೇದದಲ್ಲಿ ಇಟ್ಟಿರುವಂತ ನಂಬಿಕೆನ ಸೂಚಿಸ್ತಾ ಇದೆ ಅಂತ ಹೇಳ್ತಾ ಇದೆ. ಓಕೆನಾ? ಓಕೆ, ರೈಟ್. ಸೊ ನನಗೆ ಮೇ ಬಿ ಇದನ್ನ ಇನ್ನೂ ಮೆಡಿಟೇಟ್ ಮಾಡಿದ್ರೆ ತುಂಬಾ ಡೀಪ್ ಆಗಿ ಸಿಗ್ಬಹುದು. ನಾನು ಅಷ್ಟಾಗ ಅದನ್ನ ಮೆಡಿಟೇಟ್ ಮಾಡಿಲ್ಲ. ನನಗೇನು ಗೊತ್ತಿದೆಯೋ ಅದನ್ನ ನಿಮ್ಗೆ ಹೇಳಿದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಒಂದು ವಿಷಯವನ್ನು. ಓಕೆನಾ? ರೈಟ್, ಥ್ಯಾಂಕ್ ಯು. ಸೊ ಪ್ರಾರ್ಥನೆ ಮಾಡಿ ಮುಗಿಸೋಣ. ಓಕೆ, ತಿಪ್ಪೇಶ್ ನಾಯ್ಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ತಿಪ್ಪೇಶ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ, ಸೊ ಬ್ರದರ್ ಮಿಟ್ಟಲ್ಲಿದ್ದಾರೆ. ವಿನೋದ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? Brother, Our Heavenly Almighty Father, God of Abraham, Isaac, and Jacob, hallowed be thy name. Dear Father, we thank thee for giving us another opportunity to come together as one family. Father, through thy brethren, through thy children, they have given us thy wonderful truth. Day and day we learn to emulate our thoughts and our understanding of thy words, which gives us an opportunity to fulfill thy will in our daily walk of life. So give us thy Holy Spirit that we need in order to listen and understand thy words, so that we grow in Christ likeness, acceptable unto thy sight, fulfilling thy will in our daily walk of life. Let the Holy Spirit guide us in order to humble ourselves and be obedient unto thy words at all times. Forgive us for all the mistakes and sins that we have committed. We pray for all the brothers and sisters who have gathered here. Let thy will only prevail. We pray all this unto thee, mighty Father, through the precious name of thy Son, our Savior, our protector, Lord Jesus Christ. Amen. 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 Thank you. Thank you. Thank you. ಎಲ್ಲರಿಗೂ ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.